ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ವಾಯ್ಸ್ ಬಹಳ ಸಣ್ಣ ಬರ್ತಾ ಇದೆ ಮಾತಾಜಿ. ಹರೇ ಕೃಷ್ಣ. ವಾಯ್ಸ್ ಸಣ್ಣ ಬರ್ತಾ ಇದೆ. ಹರೇ ಕೃಷ್ಣ. ಎಲ್ಲರಿಗೂ ಸಣ್ಣ ಬರ್ತಾ ಇದೆ. ಹರೇ ಕೃಷ್ಣ. ಇಲ್ಲ ಮಾತಾಜಿ, ಏನೋ ಡಿಸ್ಟರ್ಬ್ ಇರ್ಬೋದು ಅವರಿಗೆ. ಸಾಧಾರಣ ಬರ್ತಾ ಇದೆ, ಕೇಳ್ತಾ ಇದೆ. ನನ್ನದು ಫುಲ್ ಇದೆ. ಹರೇ ಕೃಷ್ಣ. ಅಲ್ಲ, ಕೇಳ್ತಾ ಇದೆ, ನಮಗೂ ಕೇಳ್ತಾ ಇದೆ. ಬಟ್ ಸ್ವಲ್ಪ ದೊಡ್ಡದಿದ್ರೆ ಇನ್ನೂ ಚೆನ್ನಾಗಿ ಇಂಟ್ರೆಸ್ಟ್ ಬರುತ್ತೆ ಅಂತ. ನನ್ನದು ಫುಲ್ ಇದೆ ವಾಯ್ಸ್ ಇಲ್ಲಿ. ಹರೇ ಕೃಷ್ಣ. ಹೌದಾ? ನಾವು ಫುಲ್ಲೇ ಇಟ್ಕೊಂಡಿದೀವಿ. ಹರೇ ಕೃಷ್ಣ. ಏನಾಗಿದೆಯೇನು ಹಂಗಾದ್ರೆ? ಚೆನ್ನಾಗೇ ಬರ್ತಾ ಇದೆ. ಇರ್ಲಿ ಬಿಡಿ, ಚೆನ್ನಾಗಿ ಕೇಳ್ತಾ ಇದೆ ಮಾತಾಜಿ. ಇರ್ಲಿ ಬಿಡಿ, ಮಾಡಿ ನೀವು. ಹರೇ ಕೃಷ್ಣ. ಮಾಡಿ ಪ್ಲೀಸ್, ಇದೆಲ್ಲ ರೆಕಾರ್ಡ್ ಆಗ್ತಾ ಇದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಇವರು ಆಯೋಜಿಸಿರುವ 3ನೇ ಹಂತದ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನೋಡಲಿದ್ದೇವೆ ಅಧ್ಯಾಯ 15 ಭಕ್ತಿರಸಾಮೃತ ಸಿಂಧುವಿನ ಈ ಅಧ್ಯಾಯ ರಾಗಾನುಗ ಭಕ್ತಿ. ನಿನ್ನೆ ದಿವಸ ನಾವು ಏನು ನೋಡಿದ್ದೇವೆ, ಅಧ್ಯಾಯ 14ರಲ್ಲಿ ಭಕ್ತಿ, ಅದು ಭಕ್ತಿಯಿಂದಲೇ ಬರುತ್ತೆ, ಭಕ್ತಿ ಸೇವೆಯಿಂದಲೇ
ಭಕ್ತಿಯನ್ನು ನಾವು ಪಡೆದುಕೊಳ್ಳಬಹುದು. ಭಕ್ತಿಯಲ್ಲಿ ಕಾರ್ಯ ಕಾರಣ ಇವೆಲ್ಲವೂ ಕೂಡ ಭಕ್ತಿಯೇ. ಕೇವಲ ಜ್ಞಾನ ಮತ್ತು ವೈರಾಗ್ಯವನ್ನ ನಾವು ಬೆಳೆಸ್ಕೊಳ್ಳೋದ್ರಿಂದ ಭಕ್ತಿ ಬರೋದಿಲ್ಲ. ಭಕ್ತಿ ಸೇವೆ ಮಾಡಿದಾಗ ಮಾತ್ರ ಜ್ಞಾನ ಮತ್ತು ವೈರಾಗ್ಯ ತಾನಾಗಿಯೇ ಬರುತ್ತದೆ. ಇದು ಈಗ ಯುಕ್ತ ವೈರಾಗ್ಯ ಅಂದ್ರೆ ಏನು ಅಂತ ನೋಡಿದ್ವಿ ನಿನ್ನೆ. ಈ ಜಗತ್ತಲ್ಲಿ ಸಿಗ್ತಕ್ಕಂಥ ಎಲ್ಲ ವಸ್ತುಗಳನ್ನ ಭಗವಂತನ ಸೇವೆಗೆ ಬಳಸುವುದೇ ಯುಕ್ತ ವೈರಾಗ್ಯ. ಹಾಗಾಗಿ ಭಕ್ತಿ ಸೇವೆಯಲ್ಲಿ ಈ ಯುಕ್ತ ವೈರಾಗ್ಯ ಬಹಳ ಮುಖ್ಯವಾದದ್ದು. ಈಗ 15ನೇ ಅಧ್ಯಾಯಕ್ಕೆ ಹೋಗುವ ಮುಂಚೆ ನಮಗೆ ಕೆಲವೊಂದು ವಿಚಾರಗಳನ್ನು ನಾವು ನೋಡಿಕೊಳ್ಳಬೇಕಾಗತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸಾಧನೆ ಅಥವಾ ಅಲ್ಲಿಂದ ಓದ್ಬೇಕು ಮಾತಾಜಿ? ಹರೇ ಕೃಷ್ಣ. ಸ್ವಲ್ಪ ಸಮಯ ನಾನು ಹೇಳಿದಾಗ ಓದ್ಬೋದು. ಹರೇ ಕೃಷ್ಣ. ಇಲ್ಲಿ ಇರ್ತಕ್ಕಂಥದ್ದು ಅಂದ್ರೆ 15ನೇ ಅಧ್ಯಾಯ ರಾಗಾನುಗ ಭಕ್ತಿ. ಈಗ ರಾಗಾನುಗ ಭಕ್ತಿ ಇದನ್ನ ತಿಳಿದುಕೊಳ್ಳುವ ಮುಂಚೆ ನಮಗೆ ರೂಪ ಗೋಸ್ವಾಮಿಯವರು ಏನೇನು ಇಲ್ಲಿಯವರೆಗೆ ತಿಳಿಸಿದ್ದಾರೆ ನೋಡೋಣ. ಅಧ್ಯಾಯ 2ರಿಂದ ಅಧ್ಯಾಯ 14ರವರೆಗೆ ವೈದಿ ಸಾಧನ ಭಕ್ತಿಯನ್ನ ನಮಗೆ ರೂಪ ಗೋಸ್ವಾಮಿಯವರು ತಿಳಿಸಿದ್ದಾರೆ. ಅದರಲ್ಲಿ ಅಧ್ಯಾಯ 6ರಿಂದ ಅಧ್ಯಾಯ 14ನೇವರೆಗೆ ವೈದಿ ಸಾಧನ ಭಕ್ತಿಯನ್ನು ನಾವು ಹೇಗೆ ಬೆಳೆಸಿಕೊಳ್ಳೋದು, ಹೇಗೆ ರೂಢಿ ಮಾಡಿಕೊಳ್ಳುವುದು ಅದನ್ನ ತಿಳಿಸಿದ್ದಾರೆ. ಈಗ ನಾವು ಇವತ್ತು 15ನೇ ಅಧ್ಯಾಯದಲ್ಲಿ ರಾಗಾನುಗ ಸಾಧನ ಭಕ್ತಿ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಈಗ ಇದಕ್ಕಿಂತ ಮುಂಚೆ ನಮಗೆ ತಿಳ್ಕೊಳ್ಬೇಕು ಸಾಧನ ಭಕ್ತಿ ಅಂದ್ರೆ ಏನು. ಹರೇ ಕೃಷ್ಣ. ಸಾಧನ ಭಕ್ತಿ ಅಂದ್ರೆ ಮಾತಾಜಿ ಒಂದು ವಿಷಯ ಅಥವಾ ಒಂದು ವಿಷಯವನ್ನ ನಾವು ತಲ್ಲೀನತೆಯಿಂದ ರೂಢಿ ಮಾಡಿಕೊಂಡು ಮಾಡ್ತಕ್ಕಂತಹ ಭಕ್ತಿ. ಹರೇ ಕೃಷ್ಣ. ಇನ್ಯಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಅಂದ್ರೆ ನಮ್ಮ ಎಲ್ಲಾ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಟು ಮಾಡ್ತಕ್ಕಂಥದ್ದು ಮಾತಾಜಿ. ಹರೇ ಕೃಷ್ಣ. ಸೊ ಈಗ ನಾವು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಪ್ರಥಮ ಭಾಗವನ್ನ ಈ ನಮ್ಮ ಅಧ್ಯಯನದಲ್ಲಿ ಇಟ್ಕೊಂಡಿದ್ದೇವೆ. ಅಧ್ಯಾಯ 1ರಿಂದ ಅಧ್ಯಾಯ 19. ಇಲ್ಲಿ ಇರ್ತಕ್ಕಂಥದ್ದು ಪೂರ್ವದ ಅಲೆ. ಈ ಪೂರ್ವದ ಅಲೆಯಲ್ಲಿ ನಾವು ನೋಡ್ತಾ ಇದ್ದಿದ್ದು ಸಾಮಾನ್ಯ ಭಕ್ತಿ, ಸಾಧನ ಭಕ್ತಿ, ಮತ್ತೆ ಭಾವಭಕ್ತಿ ಮತ್ತು ಪ್ರೇಮ ಭಕ್ತಿ, ಈ 4. ಇದರಲ್ಲಿ ಈ ಸಾಧನ ಭಕ್ತಿಯನ್ನು ನಾವು ಈಗ ಮುಗಿಸಿದ್ದೇವೆ. ಇವತ್ತಿನಿಂದ ರಾಗಾನುಗ ಭಕ್ತಿ. ಈಗ ಸಾಧನ ಭಕ್ತಿಯನ್ನು ನಾವು ಮುಗಿಸಿಲ್ಲ. ಸಾಧನ ಭಕ್ತಿಯನ್ನು ನಾವು ಅದರಲ್ಲಿ ವೈದಿ ಸಾಧನ ಭಕ್ತಿಯನ್ನು ನಾವು ಮುಗಿಸಿದ್ದೇವೆ. ಇವತ್ತು 2ನೆಯ ವಿಧದ ಸಾಧನ ಭಕ್ತಿ ರಾಗಾನುಗ ಸಾಧನ ಭಕ್ತಿ ಇವತ್ತು ನಾವು ಅಧ್ಯಯನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಅದರಿಂದ ಈ ಸಾಧನ ಭಕ್ತಿ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಹರೇ ಕೃಷ್ಣ. ಯಾಕೆಂದ್ರೆ ಅದನ್ನ ನಾವು ತಿಳಿದುಕೊಂಡಿದ್ದೇವೆ, ಅದನ್ನು ಮತ್ತೆ ನೆನಪಿಸಿಕೊಳ್ಳೋಣ. ಹರೇ ಕೃಷ್ಣ. ಯಾರಾದ್ರೂ ಓದಿ ಇದನ್ನ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಸಾಧನೆ ಅಥವಾ ರೂಢಿ ಎಂದರೆ ನಮ್ಮ ಇಂದ್ರಿಯಗಳನ್ನು ವಿಶಿಷ್ಟ ಕಾರ್ಯವೊಂದರಲ್ಲಿ ತೊಡಗಿಸುವುದು ಎಂದು ಅರ್ಥ. ಆದ್ದರಿಂದ ಸಾಧನ ಭಕ್ತಿ ಎಂದರೆ ನಮ್ಮೆಲ್ಲ ಇಂದ್ರಿಯಗಳನ್ನು ಕೃಷ್ಣ ಸೇವೆಗಾಗಿ ಬಳಸುವುದೇ ಆಗಿದೆ. ಕೆಲವು ಇಂದ್ರಿಯಗಳನ್ನು ಜ್ಞಾನ ಸಂಚಯಕ್ಕಾಗಿ ಉದ್ದೇಶಿತವಾಗಿವೆ, ಮತ್ತೆ ಕೆಲವು ನಮ್ಮ ಆಲೋಚನೆ, ಭಾವ, ಸಂಕಲ್ಪಗಳನ್ನು ಕಾರ್ಯಗತ ಮಾಡಲಿಕ್ಕಾಗಿ ಇವೆ. ಹಾಗಾಗಿ ರೂಢಿ ಎಂದರೆ ನಮ್ಮ ಮನಸ್ಸು ಹಾಗೂ ಇಂದ್ರಿಯಗಳನ್ನು ವ್ಯಾವಹಾರಿಕ ಭಕ್ತಿ ಸೇವೆಗಾಗಿ ಬಳಸುವುದು ಎಂದಾಯಿತು. ಯಾವುದೋ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಇದನ್ನು ಸ್ವಲ್ಪ ಓದಿ. ಹರೇ ಕೃಷ್ಣ.
ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸ್ವಲ್ಪ ಅಭ್ಯಾಸದ ತರುವಾಯ ಮಗು ನಡೆಯುವುದು ಹೇಗೆ ಸಾಧ್ಯವಾಗುತ್ತದೋ ಹಾಗೆ ಕೃಷ್ಣನಲ್ಲಿ ಪ್ರೇಮ ತೋರುವ ನಮ್ಮ ಸುಪ್ತ ಪ್ರಜ್ಞೆಯನ್ನು ಜಾಗೃತಗೊಳಿಸಿಕೊಳ್ಳುವ ಸಲುವಾಗಿ ನಮ್ಮ ಇಂದ್ರಿಯಗಳನ್ನು ತೊಡಗಿಸಲು ಕೆಲವು ಸೂಚಿತ ನಿಯಮಗಳಿವೆ. ಯಾರೊಬ್ಬನಿಗೆ ಮೂಲತಃ ನಡೆಯುವ ಸಾಮರ್ಥ್ಯವೇ ಇರುವುದಿಲ್ಲವೋ ಅವನು ಅಭ್ಯಾಸದಿಂದ ನಡೆಯಲಾರನು. ಅದೇ ರೀತಿ ಕೇವಲ ಅಭ್ಯಾಸದಿಂದ ಮಾತ್ರ ಕೃಷ್ಣ ಪ್ರಜ್ಞೆಯನ್ನು ಜಾಗೃತಿಗೊಳಿಸಲಾಗದು. ವಾಸ್ತವವಾಗಿ ಇಂತಹ ಅಭ್ಯಾಸವೇ ಇಲ್ಲ. ಭಕ್ತಿ ಸೇವೆಯಲ್ಲಿ ನಮಗಿರುವ ಸ್ವಾಭಾವಿಕ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಳಲು ನಾವು ಬಯಸಿದಾಗ ಕೆಲವು ಸಿದ್ಧ ಪ್ರಕ್ರಿಯೆಗಳನ್ನು ಒಪ್ಪಿಕೊಂಡು ಅವುಗಳನ್ನು ಪಾಲಿಸಿದರೆ ಆ ಸುಪ್ತ ಪ್ರಜ್ಞೆಯು ಎಚ್ಚರಗೊಳ್ಳುತ್ತದೆ. ಈ ಅಭ್ಯಾಸವನ್ನು ಸಾಧನ ಭಕ್ತಿ ಎನ್ನುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹಾಗಾಗಿ ಸಾಧನ ಭಕ್ತಿ ಅಂತಂದ್ರೆ ನಮ್ಮಲ್ಲಿ ಸುಪ್ತವಾಗಿರುತ್ತದೆ ಕೃಷ್ಣ ಪ್ರಜ್ಞೆ. ಅದನ್ನ ಎಚ್ಚರಗೊಳಿಸ್ಲಿಕ್ಕಾಗಿ ಕೆಲವು ಅಭ್ಯಾಸವನ್ನ ನಾವು ಮಾಡಿಕೊಳ್ಬೇಕಾಗತ್ತೆ. ಅದನ್ನ ಈ ಅಭ್ಯಾಸ ಯಾವ ತರ ಅಂದ್ರೆ ಅಭ್ಯಾಸ ಅಂದರೆ ಗುರುಗಳು ಹೇಳಿದ ಅಭ್ಯಾಸ. ಗುರುಗಳು ನಮಗೆ ಇಂಥದ್ದು ಮಾಡಬೇಕು ಅಂತ ಹೇಳಿರ್ತಾರೆ, ಮತ್ತೆ ಶಾಸ್ತ್ರದಲ್ಲಿ ಹೇಳಿರುತ್ತದೆ ಅಂತ ಮಾಡುವುದು. ಅಂದರೆ ನಾವು ಅಕ್ಕರೆಯಿಂದ ಅಥವಾ ಪ್ರೀತಿಯಿಂದ ಮಾಡಿದ್ದಲ್ಲ. ಗುರುವು ಹೇಳಿರ್ತಾನೆ, ಗುರು ಹೇಳಿದನ್ನ ನಾವು ಪಾಲಿಸಬೇಕು. ಮತ್ತೆ ಶಾಸ್ತ್ರದಲ್ಲಿ ಹೇಳಿದೆ ಆ ಒಂದು ಭಯದಿಂದ ಅಥವಾ ಒತ್ತಾಯದಿಂದ ಮಾಡ್ತಕ್ಕಂಥದ್ದು ಸಾಧನ ಭಕ್ತಿ. ಅಲ್ಲಿ ಅದು ವೈದಿ ಸಾಧನ ಭಕ್ತಿ. ಆ ಗುರು ಹೇಳಿದ್ದಾನೆ ಮತ್ತು ಒಂದು ಶಾಸ್ತ್ರದಲ್ಲಿ ಹೇಳಿದೆ, ಇದರನ್ನು ವೈದಿ ಸಾಧನ ಭಕ್ತಿ ಅಂತ ಹೇಳ್ತಾರೆ. ಆ ಸಾಧನ ಭಕ್ತಿಯಲ್ಲಿ 2 ವಿಧಗಳು, ವೈದಿ ಸಾಧನ ಭಕ್ತಿ ಮತ್ತು ರಾಗಾನುಗ ಸಾಧನ ಭಕ್ತಿ. ಸೊ ಹಾಗಾಗಿ ನಾವು ತಿಳ್ಕೊಳ್ಬೇಕು, ಸಾಧನ ಭಕ್ತಿ ಅಂತಂದ್ರೆ ನಾವು ಅಭ್ಯಾಸ ಮಾಡಿ ಅದನ್ನ ಮಾಡ್ತಕ್ಕಂಥದ್ದು, ಅದನ್ನು ನಮ್ಮ ರೂಢಿ ಮಾಡ್ಕೊಳ್ಳೋದು. ಸಾಧನ ಅಂದರೆ ರೂಢಿ ಮಾಡುವುದು. ಈ ರೂಢಿ ಭಕ್ತಿಯನ್ನ ನಾವು ರೂಢಿ ಮಾಡ್ಕೊಳ್ಳೋದು, ಈ ಅಭ್ಯಾಸ ಮಾಡ್ಕೊಳ್ಳೋದು. ಇಲ್ಲಿ ಏನಾಗುತ್ತದೆ ಅಂತಂದ್ರೆ ಈ ಸಾಧನ ಭಕ್ತಿಯಲ್ಲಿ 2 ಭಾಗಗಳು, ವೈದಿ ಸಾಧನ ಭಕ್ತಿ, ರಾಗಾನುಗ ಸಾಧನ ಭಕ್ತಿ. ಈಗ ವೈದಿ ಸಾಧನ ಭಕ್ತಿ ಅಂದ್ರೆ ಏನು ಅಂತ ನೋಡ್ಕೊಳ್ಳೋಣ. ಹರೇ ಕೃಷ್ಣ. ಇದನ್ನ ಬೇರೆ ಯಾರಾದ್ರೂ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸಾಧನ ಭಕ್ತಿ ಅಥವಾ ಭಕ್ತಿ ಸೇವೆಯ ಅಭ್ಯಾಸವನ್ನು ಕೂಡ 2 ಭಾಗಗಳಾಗಿ ವಿಂಗಡಿಸಲು ಬರುತ್ತದೆ. ನಿಯಂತ್ರಕ ತತ್ವಗಳ ಅನುಷ್ಠಾನದಿಂದ ಮಾಡುವ ಸೇವೆಯು ಮೊದಲ ಭಾಗ. ಬೇರೆ ಬೇರೆ ನಿಯಂತ್ರಕ ತತ್ವಗಳನ್ನು ಗುರುಗಳ ಅಣತಿಯ ಮೇರೆಗೋ ಇಲ್ಲವೇ ಪ್ರಮಾಣಭೂತ ಧರ್ಮಗ್ರಂಥಗಳಲ್ಲಿ ಹೇಳಿರುವಂತೆಯೋ ನಾವು ಅನುಷ್ಠಾನ ಮಾಡಬೇಕು. ಇಲ್ಲಿ ನಿರಾಕರಣೆಯ ಪ್ರಶ್ನೆಯೇ ಬರಬಾರದು. ಹೀಗೆ ನಿರಾಕರಿಸುವುದನ್ನು ವೈದಿ ಅಥವಾ ನಿಯಮಿತ ಎಂದು ಕರೆಯುತ್ತಾರೆ. ವ್ಯಕ್ತಿಯು ನಿಯಮಗಳನ್ನು ಮರುಮಾತಿಲ್ಲದೆ ಪಾಲಿಸಬೇಕು ಎನ್ನುವುದು ಮುಖ್ಯವಾದ ಮಾತು. ಸಾಧನ ಭಕ್ತಿಯ ಇನ್ನೊಂದು ಭಾಗವನ್ನು ರಾಗಾನುಗ ಎಂದು ಕರೆಯಲಾಗಿದೆ. ವ್ಯಕ್ತಿಯು ನಿಯಂತ್ರಕ ತತ್ವಗಳ ಅನುಷ್ಠಾನದ ಮೂಲಕ ಕೃಷ್ಣನತ್ತ ಸ್ವಲ್ಪ ಹೆಚ್ಚು ಒಲಿದು ಸ್ವಾಭಾವಿಕ ದೈವ ಪ್ರೇಮದಿಂದ ಭಕ್ತಿ ಸೇವೆ ಮಾಡುವ ಒಂದು ಘಟ್ಟವನ್ನು ರಾಗಾನುಗ ಎನ್ನುವ ಶಬ್ದವು ಸೂಚಿಸುತ್ತದೆ. ಉದಾಹರಣೆಗೆ ಭಕ್ತಿ ಸೇವೆಯಲ್ಲಿ ನೀಡುವ ವ್ಯಕ್ತಿಯೊಬ್ಬನಿಗೆ ಬೆಳಗಿನ ಹೊತ್ತು ಬೇಗ ಎದ್ದು ವಿಗ್ರಹಾರಾಧನೆಯ ಒಂದು ಉಪಾಂಗವಾದ ಆರತಿಯನ್ನು ಅರ್ಪಿಸು ಎಂದು ಹೇಳಲಾಗಬಹುದು. ಪ್ರಾರಂಭದಲ್ಲಿ ಗುರುಗಳ ಆಜ್ಞೆಯ ಮೇರೆಗೆ ವ್ಯಕ್ತಿಯು ಬೆಳಗಿನ ಹೊತ್ತು ಬೇಗ ಎದ್ದು ಆರತಿ ಬೆಳಗುತ್ತಾನೆ. ಆದರೆ ಕ್ರಮೇಣ ನಿಜವಾದ ಒಲವನ್ನು ಬೆಳೆಸಿಕೊಳ್ಳುತ್ತಾನೆ. ಈ ಒಲವು ಉದಿಸಿದಾಗ ವ್ಯಕ್ತಿಯು ಸ್ವಯಂ ಪ್ರೇರಣೆಯಿಂದಲೋ ಎಂಬಂತೆ ವಿಗ್ರಹವನ್ನು ಅಲಂಕರಿಸುತ್ತಾನೆ. ಅದೇ ರೀತಿ ವಿಗ್ರಹಕ್ಕೆ ಬೇರೆ ಬೇರೆ ವಸ್ತ್ರಗಳನ್ನು ತಾನೇ ತಯಾರಿಸುತ್ತಾನೆ. ಅವನ ಭಕ್ತಿ ಸೇವೆಯು ಚೆನ್ನಾಗಿ ನಡೆಯುವಂತೆ ಪರಿಧಿಯಲ್ಲೇ ಬರುವುದಾದರೂ ಒಟ್ಟು ಪ್ರೇಮ ಸೇವೆಯು ಸ್ವಯಂ ಪ್ರೇರಣೆಯಿಂದ ಬಂದದ್ದು. ಹೀಗೆ ಸಾಧನ ಭಕ್ತಿ ಅಥವಾ ಭಕ್ತಿ ಸೇವೆಯನ್ನು ರೂಢಿಸಿಕೊಳ್ಳುವ ಕ್ರಿಯೆಯನ್ನು ನಿಯಂತ್ರಕ ಹಾಗೂ ಸ್ವಯಂ ಪ್ರೇರಿತ ಎಂದು 2 ಭಾಗಗಳಾಗಿ ವಿಂಗಡಿಸಬಹುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇದನ್ನ ಯಾರಾದ್ರೂ ಓದಿ. ಭಕ್ತಿ ಸೇವೆಯ ಪ್ರಥಮ ಭಾಗವನ್ನು ಅಥವಾ ವೈದಿ ಭಕ್ತಿಯನ್ನು ರೂಪ ಗೋಸ್ವಾಮಿಯವರು ಈ ಮಾತುಗಳಲ್ಲಿ ವ್ಯಾಖ್ಯಾನಿಸುತ್ತಾರೆ. ಅಕ್ಕರೆಯಿಂದ ಮಾಡಿದ್ದಲ್ಲದ್ದು ಸ್ವಯಂ ಸ್ಫೂರ್ತವಲ್ಲದ್ದು ಆದ ಭಗವತ್ ಸೇವೆಯ ಸಮರ್ಪಣೆ.
ವ್ಯಕ್ತಿಯು ಕೇವಲ ವಿಧೇಯತೆಯಿಂದ ಅಥವಾ ಗುರುಗಳ ಆಜ್ಞೆಯಾಯಿತು ಎಂದು ಮಾಡುವ ಪ್ರಭು ಸೇವೆ ಅಥವಾ ಧರ್ಮ ಗ್ರಂಥಗಳನ್ನು ಅವಲಂಬಿಸಿ ಮಾಡುವ ಸೇವೆ, ಈ ತೆರನ ನಿರ್ಬಂಧಗಳಿಂದ ಆಗುವ ಸೇವೆಯನ್ನು ವೈಧಿ ಭಕ್ತಿ ಎನ್ನುತ್ತಾರೆ. ಕೃಷ್ಣ. ವೈಧಿ ಭಕ್ತಿಯ ಮೇಲೆ ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ನಾವು ಭಕ್ತಿ ಸೇವೆಯಲ್ಲಿ ಈಗ ಸಾಧನ ಭಕ್ತಿ, ಭಾವಭಕ್ತಿ ಮತ್ತು ಪ್ರೇಮ ಭಕ್ತಿ, ಇದು 3 ವಿಧ. ಇದರಲ್ಲಿ ಸಾಧನ ಭಕ್ತಿ, ಈ ಸಾಧನ ಭಕ್ತಿ ಅಂದ್ರೆ ರೂಢಿ ಮಾಡಿಕೊಂಡ ಭಕ್ತಿ. ಭಕ್ತಿಯನ್ನ ನಾವು ರೂಢಿ ಮಾಡ್ಕೊಳ್ಳೋದು ಸಾಧನ ಅಂದ್ರೆ. ಭಕ್ತಿ ಸೇವೆಯನ್ನು ರೂಢಿಸಿಕೊಳ್ಳುವ ಕ್ರಿಯೆ. ಇದನ್ನ 2 ಭಾಗ, ನಿಯಂತ್ರಕ ಹಾಗೂ ಸ್ವಯಂ ಪ್ರೇರಿತ ಎಂದು ವಿಂಗಡಿಸಬಹುದು. ಈ ನಿಯಂತ್ರಕ ಭಕ್ತಿ ಸೇವೆಯನ್ನ ವೈದಿ ಸಾಧನ ಭಕ್ತಿ ಅಂತ ಕರೀತಾರೆ. ವೈದಿ ಸಾಧನ ಭಕ್ತಿ ಅಂದ್ರೆ ನಾವು ಪ್ರೀತಿಪೂರ್ವಕವಾಗಿ ಮಾಡಿದ್ದಲ್ಲ, ಸ್ವಯಂ ಪ್ರೇರಿತವಾಗಿ ಮಾಡಿದ್ದೂ ಅಲ್ಲ. ಅಂದರೆ ಧರ್ಮಗ್ರಂಥಗಳಲ್ಲಿ ಹೇಳಿದೆ ಮತ್ತು ಗುರುಗಳು ಆಜ್ಞೆ ಮಾಡಿದ್ದಾರೆ, ಅದನ್ನು ನಾವು ತಪ್ಪಿಸುವ ಹಾಗಿಲ್ಲ. ಈ ರೀತಿ ಮಾಡ್ತಕ್ಕಂಥದ್ದು ವೈದಿ ಸಾಧನ ಭಕ್ತಿ. ಸೊ ಹಾಗಾಗಿ ಇದು ವೈದಿ ಸಾಧನ ಭಕ್ತಿ. 2ನೆಯದು ಸ್ವಯಂ ಪ್ರೇರಿತವಾದ ಸಾಧನ ಭಕ್ತಿ. ಆ ಸ್ವಯಂ ಪ್ರೇರಿತವಾದ ಸಾಧನ ಭಕ್ತಿಯನ್ನ ರಾಗಾನುಗ ಭಕ್ತಿ ಎಂದು ಕರೆಯುತ್ತಾರೆ. ಸೊ ಹಾಗಾಗಿ ನಾವು ಇಲ್ಲಿ 2ನೇ ಅಧ್ಯಾಯದಿಂದ 14ನೇ ಅಧ್ಯಾಯದವರೆಗೆ ವೈಧಿ ಸಾಧನ ಭಕ್ತಿಯ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಇವತ್ತು ನಾವು ನೋಡ್ತಾ ಇರ್ತಕ್ಕಂಥದ್ದು ರಾಗಾನುಗ ಸಾಧನ ಭಕ್ತಿ. ಹರೇ ಕೃಷ್ಣ. ಮಾತಾಜಿ ಸ್ವಲ್ಪ ಮ್ಯೂಟ್ ಮಾಡಬೇಕು, ಸೌಂಡ್ ಎಲ್ಲ ಬರ್ತದೆ. ಹರೇ ಕೃಷ್ಣ. ಪ್ರವೀಣ ಮಾತಾಜಿ, ಹರೇ ಕೃಷ್ಣ. ಎಲ್ಲರೂ ಕೂಡ ಮ್ಯೂಟ್ ಅಲ್ಲಿ ಇರಿ. ಹರೇ ಕೃಷ್ಣ. ಹರೇ ಕೃಷ್ಣ. ನನ್ನಲ್ಲಿ ಈಗ ಕನ್ನಡದಲ್ಲಿ ಇಲ್ಲ ಅಂತ ನಾನು 2-3 ಸ್ಲೈಡು ಇಂಗ್ಲಿಷಲ್ಲಿ ಹಾಕಿದ್ದೇನೆ. ಹರೇ ಕೃಷ್ಣ. ಇಲ್ಲಿ ರಾಗಾನುಗ ಸಾಧನ ಭಕ್ತಿ ಮತ್ತು ರಾಗಾತ್ಮಿಕ ಸಾಧನ ಭಕ್ತಿ 2 ಹೆಸರುಗಳು ಬರುತ್ತೆ. ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕು. 15ನೇ ಅಧ್ಯಾಯಕ್ಕಿಂತ ಹೋಗುವುದಕ್ಕಿಂತ ಮುಂಚೆ ನಾವು ಸಾಧನ ಭಕ್ತಿಯಲ್ಲಿ 2 ವಿಧ ಅಂತ ನೋಡ್ಕೊಂಡ್ವಿ. ಒಂದು ವೈದಿ ಸಾಧನ ಭಕ್ತಿ, 2ನೇದು ರಾಗಾನುಗ ಸಾಧನ ಭಕ್ತಿ. ವೈದಿ ಸಾಧನ ಭಕ್ತಿ ಅದು ನಿಯಂತ್ರಕ ತತ್ವಗಳ ಆಧಾರದ ಮೇಲೆ, ಗುರುಗಳ ಆಜ್ಞೆಯ ಮೇರೆಗೆ, ಶಾಸ್ತ್ರಗಳ ಗ್ರಂಥಗಳ ಪ್ರಮಾಣವಾಗಿ ಮಾಡ್ತಕ್ಕಂಥದ್ದು. 2ನೇದು ಸ್ವಯಂ ಪ್ರೇರಿತ ಭಕ್ತಿ ಸೇವೆ, ಅದು ರಾಗಾನುಗ ಭಕ್ತಿ ಸೇವೆ. ಈಗ ನಮಗೆ 2 ರೀತಿಯ, ಈಗ ರಾಗಾನುಗ ಮತ್ತು ರಾಗಾತ್ಮಿಕ, ಈ 2 ಶಬ್ದಗಳನ್ನ ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಹರೇ ಕೃಷ್ಣ. ಇದು ಚೈತನ್ಯ ಚರಿತಾಮೃತದ ಮಧ್ಯಲೀಲೆಯಿಂದ ಇದನ್ನು ತೆಗೆದುಕೊಳ್ಳಲಾಗಿದೆ. 22ನೇ ಅಧ್ಯಾಯದಿಂದ 154ನೇ ಶ್ಲೋಕ. ವಿರಾಜಂತಿಂ ಅಭಿವ್ಯಕ್ತಾಂ ವ್ರಜವಾಸಿ ಜನಾದಿಷು ರಾಗಾತ್ಮಿಕಂ ಅನುಸೃತ ಯಾಸ ರಾಗಾನುಗ ಉಚ್ಯತೆ. ಯಾರಾದರೂ ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ಬೋದಾ? ಓದಿ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಬರ್ತಾ ಇದೆಯಲ್ಲ? ಹರೇ ಕೃಷ್ಣ. ಕಾಣ್ತಾ ಉಂಟಾ ಇದು? ಹರೇ ಕೃಷ್ಣ. ಕಾಣ್ತಿದೆ ಮಾತಾಜಿ. ಹರೇ ಕೃಷ್ಣ. ಇದನ್ನು ಓದಿ. ಟ್ರಾನ್ಸ್ಲೇಷನ್ ಇದೆ. Devotional service in the spontaneous love in Vivaldi expressed and manifested by the inhabitants of Vrindavana. Devotional service that, according with their devotional service, is called Ranganuga Bhakti. ರಾಗಾನುಗ ಭಕ್ತಿ. Raganuga Bhakti or devotional service following in the wake of spontaneous loving service. ಹರೇ ಕೃಷ್ಣ. ಇಲ್ಲಿ ಅಂದರೆ ಭಕ್ತಿ ಸೇವೆ ಇದು
ರಾಗಾತ್ಮಕ ಭಕ್ತಿ ಸೇವೆ ಅಂದರೆ ಏನು ಮತ್ತು ರಾಗಾನುಗ ಭಕ್ತಿ ಸೇವೆ ಏನು, ಇದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ರಾಗಾತ್ಮಕ ಭಕ್ತಿ ಸೇವೆ ಅಂತಂದರೆ ಅದು ವ್ರಜವಾಸಿಗಳು ಮಾಡ್ತಕ್ಕಂತಹ ಸ್ವಯಂ ಪ್ರೇರಿತ ಭಕ್ತಿ ಸೇವೆ. ಮತ್ತೆ ಯಾರು ವ್ರಜವಾಸಿಗಳ ಹೆಜ್ಜೆ ಜಾಡನ್ನು ಮಾಡಿ ಭಕ್ತಿ ಸೇವೆಯನ್ನು ಮಾಡ್ತಾರೋ ಅದು ರಾಗಾನುಗ ಭಕ್ತಿ ಸೇವೆ. ಇನ್ನೊಂದು ನೋಡೋಣ. ರಾಗಮಯ ಭಕ್ತಿರಹಯ ರಾಗಾತ್ಮಿಕ ನಾಮ ತಾಹ ಶುನಿ ಲುಬ್ಧಾಹಯ ಕೋಣ ಭಾಗ್ಯವಾನ್. ಅಂದ್ರೆ ಇಲ್ಲಿ ರಾಗ ಅಂತಂದ್ರೆ ಡೀಪ್ ಅಟ್ಯಾಚ್ಮೆಂಟ್, ಓಕೆ, ತುಂಬಾ ಆಳವಾಗಿ ಹಚ್ಚಿಕೊಂಡಿರೋದು ಅಟ್ಯಾಚ್ಮೆಂಟ್ಸು, ಅದಕ್ಕೆ ರಾಗ ಅಂತ ಕರೀತಾರೆ. ಯಾವ ಭಕ್ತಿ ಸೇವೆ ತುಂಬ ಡೀಪ್ ಅಟ್ಯಾಚ್ಮೆಂಟ್ ಇಂದ ಹಚ್ಕೊಂಡಿರುತ್ತಾರೆ ಅದಕ್ಕೆ ರಾಗಾತ್ಮಿಕ ಅಂತ ಕರೀತಾರೆ. ಈ ರಾಗಾತ್ಮಿಕ ಅಂತಕ್ಕಂಥದ್ದು ಬರುವುದು ವ್ರಜವಾಸಿ ವ್ರಜ ನಿವಾಸಿಗಳಲ್ಲಿ. ಇದನ್ನ ಈ ರಾಗಾತ್ಮಿಕ ಭಕ್ತಿ ಇದ್ರೆ ಅದು ಡೀಪ್ ಅಟ್ಯಾಚ್ಮೆಂಟ್ಸ್ ರಾಗ ಇರ್ತದೆ ಭಗವಂತನ ಬಗ್ಗೆ. ಇದಕ್ಕೆ ದಿವ್ಯ ಅಟ್ಯಾಚ್ಮೆಂಟ್ ಅಂತ ಕರೀತಾರೆ. ದಿವ್ಯ ಅಂದರೆ ಅದು ಪ್ರಾಪಂಚಿಕವಾದದ್ದಲ್ಲ. ಆದ್ದರಿಂದ ಈ ರಾಗಾತ್ಮಕ ಭಕ್ತಿ ಅಂದರೆ ವ್ರಜವಾಸಿಗಳು ಮಾಡ್ತಕ್ಕಂತಹ ಭಕ್ತಿ. ರಾಗಾನುಗ ಭಕ್ತಿ ಅಂದರೆ ಆ ವ್ರಜವಾಸಿಗಳ ಏನು ಮಾಡ್ತಾರೆ ಭಕ್ತಿ ಸೇವೆಯ ಅವರನ್ನು ಅನುಸರಿಸಿ ಅವರ ಹೆಜ್ಜೆ ಜಾಡಿನಲ್ಲಿ ಮಾಡ್ತಕ್ಕಂತಹ ಭಕ್ತಿ. ಇಷ್ಟೇ ಸ್ವಾರಸಿಕಿ ರಾಗ ಪರಮಾವಿಷ್ಟತಾ ಭವೇತ್ ತನ್ಮಯೇಯ ಭವೇತ್ ಭಕ್ತಿ ಸಾತ್ರ ರಾಗಾತ್ಮಿಕೋದಿತಃ. ಅಂದರೆ ಯಾವಾಗ ಭಕ್ತ ಅವನು ಭಗವಂತನಿಗೆ ತುಂಬ ಅಟ್ಯಾಚ್ ಆಗ್ತಾನೆ ಆವಾಗ ಅವನು ತನ್ನಿಂದ ತಾನೇ ಭಕ್ತಿ ಸೇವೆಯನ್ನು ಮಾಡ್ತಾನೆ ಮತ್ತು ಅದರಲ್ಲಿಯೇ ಅವನು ತನ್ಮಯನಾಗಿರುತ್ತಾನೆ. ಇದಕ್ಕೆ ದಿವ್ಯವಾದ ಅಟ್ಯಾಚ್ಮೆಂಟ್ ಅಂತ ಹೇಳ್ತಾರೆ. ಸೊ ಯಾರು ಈ ದಿವ್ಯವಾದ ಅಟ್ಯಾಚ್ಮೆಂಟಿಂದ ಭಗವಂತನ ಭಕ್ತಿ ಸೇವೆ ಮಾಡ್ತಾರೋ ಅವರು ರಾಗಾತ್ಮಿಕ ಭಕ್ತಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ರಾಗಾತ್ಮಿಕ ಮತ್ತು ರಾಗಾನುಗ ಈ ಎರಡು ಶಬ್ದಗಳ ಅರ್ಥವನ್ನು ನಾವು ಚೆನ್ನಾಗಿ ಮಾಡ್ಕೊಳ್ಬೇಕು. ಹರೇ ಕೃಷ್ಣ. ದಯವಿಟ್ಟು ಎಲ್ಲರೂ ಮ್ಯೂಟಿನಲ್ಲಿ ಇರಿ. ಹರೇ ಕೃಷ್ಣ. ಮ್ಯೂಟಿನಲ್ಲಿ ಇರಬೇಕಾಗುತ್ತೆ. ಹರೇ ಕೃಷ್ಣ. ಸೊ ಹಾಗಾಗಿ ಈಗ ನಾವು ಸಾಧನ ಭಕ್ತಿ ಅಂದ್ರೆ ಏನು, ಸಾಧನ ಭಕ್ತಿಯಲ್ಲಿ ಎರಡು ವಿಧಗಳಿವೆ, ವೈದಿ ಸಾಧನ ಭಕ್ತಿ, ರಾಗಾನುಗ ಸಾಧನ ಭಕ್ತಿ. ಈ ರಾಗಾನುಗ ಸಾಧನ ಭಕ್ತಿ ಸ್ವಯಂ ಪ್ರೇರಣೆಯಿಂದ ಮಾಡಿದ್ದ ಭಕ್ತಿ. ವೈದಿ ಸಾಧನ ಭಕ್ತಿ ಇದು ಗುರುಗಳ ಆಜ್ಞೆ ಮತ್ತು ಗ್ರಂಥಗಳ ಆಧಾರದ ಮೇಲೆ ಅದನ್ನು ಒತ್ತಾಯಕ್ಕೆ ಮಾಡಿದ ಭಕ್ತಿ. ಸೊ ಅದನ್ನು ನಾವೀಗ ತಿಳ್ಕೊಂಡ್ವಿ. ಈಗ ನಾವು ಅದರ ಅಧ್ಯಾಯ 15ಕ್ಕೆ ಹೋಗೋಣ. ಅದರಲ್ಲಿ ಈಗ ರಾಗಾತ್ಮಿಕ ಭಕ್ತಿ ಅಂದರೆ ವ್ರಜವಾಸಿಗಳು ಮಾಡ್ತಕ್ಕಂತಹ ಭಕ್ತಿ. ಅದು ಅಂದರೆ ಅವರು ಪರಿಪೂರ್ಣತೆಯನ್ನು ಹೊಂದಿದ ಭಕ್ತಿ. ರಾಗಾನುಗ ಭಕ್ತಿ ಅಂದರೆ ರಾಗಾತ್ಮಕ ಭಕ್ತರ ಹೆಜ್ಜೆ ಜಾಡಿನಲ್ಲಿ ನಡೆದು ಭಕ್ತಿಯನ್ನು ಸಾಧನೆ ಮಾಡುತ್ತಕ್ಕಂಥದ್ದು. ಹಾಗಾಗಿ ರಾಗಾನುಗ ಭಕ್ತಿ ಸಾಧನ ಭಕ್ತಿಯಲ್ಲಿ ಬರುತ್ತದೆ. ರಾಗಾತ್ಮಕ ಭಕ್ತಿ ವ್ರಜವಾಸಿಗಳಲ್ಲಿ ಇರ್ತಕ್ಕಂಥ ಭಕ್ತಿ. ಹರೇ ಕೃಷ್ಣ. ದಯವಿಟ್ಟು ಎಲ್ಲರೂ ಮ್ಯೂಟಿನಲ್ಲಿ ಇಡಿ. ನಾನು ಪದೇ ಪದೇ ಮ್ಯೂಟ್ ಮಾಡಬೇಕಾಗತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇದನ್ನು ಓದಿ ಯಾರಾದರೂ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಅಧ್ಯಾಯ 15
ರಾಗಾನುಗಾ ಭಕ್ತಿ. ಸ್ವ ಇಚ್ಛೆಯ ಭಕ್ತಿ ಸೇವೆಗೆ ನಿರ್ದಿಷ್ಟ ದೃಷ್ಟಾಂತಗಳನ್ನು ವೃಂದಾವನದ ಕೃಷ್ಣನ ಸಂಗಾತಿಗಳಲ್ಲಿ ಬಹು ಸುಲಭವಾಗಿ ಗುರುತಿಸಬಹುದು. ವೃಂದಾವನದ ನಿವಾಸಿಗಳು ಕೃಷ್ಣನೊಡನೆ ಸ್ವ ಇಚ್ಛೆಯ ಪ್ರೇಮದಿಂದ ನಡೆದುಕೊಂಡದ್ದನ್ನು ರಾಗಾನುಗ ಎಂದು ಕರೆಯುತ್ತಾರೆ. ವೃಂದಾವನ ನಿವಾಸಿಗಳು ಭಕ್ತಿ ಸೇವೆಯನ್ನು ಕುರಿತಂತೆ ಏನೊಂದನ್ನೂ ಕಲಿತುಕೊಳ್ಳಬೇಕಾದುದಿಲ್ಲ. ಸಕಲ ನಿಯಂತ್ರಕ ತತ್ವಗಳ ಪಾಲನೆಯಲ್ಲಿ ಅವರು ಈಗಾಗಲೇ ನಿಪುಣರಾಗಿದ್ದಾರೆ. ತನ್ಮೂಲಕ ದೇವೋತ್ತಮ ಪರಮ ಪುರುಷನಿಗೆ ಪ್ರೇಮ ಸೇವೆ ಸಲ್ಲಿಸುವ ನೆಲೆಗೆ ಬಂದಿದ್ದಾರೆ. ಉದಾಹರಣೆಗೆ, ಕೃಷ್ಣನೊಡನೆ ಆಡುತ್ತಿರುವ ಗೊಲ್ಲಬಾಲಕರು ವ್ರತಾಚರಣೆಯಿಂದಾಗಲಿ, ಯಜ್ಞಾದಿ ಕಾರ್ಯಗಳಿಂದಾಗಲಿ ಅಥವಾ ಯೋಗಾಭ್ಯಾಸಗಳಿಂದಾಗಲಿ ಪ್ರಭುವಿನೊಂದಿಗೆ ಹೇಗೆ ಆಡಬೇಕೆಂಬುದನ್ನು ಕಲಿಯಬೇಕಾಗಿಲ್ಲ. ಗೊಲ್ಲ ಬಾಲಕರು ಅವರ ಹಿಂದಿನ ಜನ್ಮಗಳಲ್ಲಿ ನಿಯಂತ್ರಕ ತತ್ವಗಳ ಎಲ್ಲಾ ಪರೀಕ್ಷೆಗಳಲ್ಲೂ ಉತ್ತೀರ್ಣರಾಗಿದ್ದಾರೆ. ಹಾಗಾಗಿ ಅವರೀಗ ಕೃಷ್ಣನ ಆಪ್ತ ಗೆಳೆಯರಾಗಿ ಅವನ ಪ್ರತ್ಯಕ್ಷ ಸಾನ್ನಿಧ್ಯದಲ್ಲಿರುವ ಸ್ಥಾನಕ್ಕೆ ಉನ್ನತಿ ಪಡೆದಿದ್ದಾರೆ. ಅವರ ಈ ಸ್ವಯಂ ಪ್ರೇರಿತ ಮನೋಧರ್ಮಕ್ಕೆ ರಾಗಾನುಗ ಭಕ್ತಿ ಎಂದು ಹೆಸರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಈಗ ಹಾಗಾಗಿ ನಮಗೆ ಸಾಧನ ಭಕ್ತಿಯಲ್ಲಿ ಮುಂದುವರಿದಾಗ, ವೈದಿ ಸಾಧನ ಭಕ್ತಿಯಲ್ಲಿ ಯಾವಾಗ ಒಬ್ಬ ಭಕ್ತ ಮುಂದುವರಿತಾನೆ, ಅವನು ಇಚ್ಛೆಪಟ್ಟರೆ ರಾಗಾನುಗ ಸಾಧನ ಭಕ್ತಿಗೆ ಅವನು ಬರಬಹುದು. ಸಾಧನ ಭಕ್ತಿಯ ಉದ್ದೇಶ ಏನು ಅಂದರೆ ಭಾವಭಕ್ತಿಯ ಹಂತವನ್ನು ತಲುಪ್ತಕ್ಕಂಥದ್ದು. ಸಾಧನ ಭಕ್ತಿಯಲ್ಲಿ ಮುಂದುವರಿದು ಅದ ಸಾಧನ ಭಕ್ತಿ, ಅದು ರಾಗಾನುಗ ಸಾಧನ ಭಕ್ತಿ. ಸೊ ಹಾಗಾಗಿ ಈಗ ನಾವು ಈಗಾಗಲೇ ತಿಳ್ಕೊಂಡಂತೆ ಸಾಧನ ಭಕ್ತಿಗೆ ಪ್ರೇರಣೆ ಬರ್ತಕ್ಕಂಥದ್ದು ಗುರು ಮತ್ತು ಶಾಸ್ತ್ರಗಳಿಂದ. ಸೊ ಅದು ಆ ಸಾಧನ ಭಕ್ತಿ ವೈದಿ ಸಾಧನ ಭಕ್ತಿ. ಆ ವೈದಿ ಸಾಧನ ಭಕ್ತಿಯಲ್ಲಿ ಮುಂದುವರಿದಾಗ ಆಗ ಅಂತರಂಗದ ಪ್ರೇರಣೆಯಿಂದ ಭಕ್ತಿ ಸೇವೆ ಮಾಡುವ ಹಂತ ತಲುಪ್ತಾರೆ. ಅದು ರಾಗಾನುಗ ಸಾಧನ ಭಕ್ತಿ. ಸೊ ಈ ರಾಗಾನುಗ ಸಾಧನ ಭಕ್ತಿಯನ್ನ ರಾಗಾತ್ಮಿಕ ಭಕ್ತರು ಅಂದರೆ ವ್ರಜವಾಸಿಗಳ ಅವರ ಹೆಜ್ಜೆ ಜಾಡಿನಲ್ಲಿ ಮಾಡ್ತಕ್ಕಂಥದ್ದು. ಹಾಗಾಗಿ ವೃಂದಾವನದ ನಿವಾಸಿಗಳು ಕೃಷ್ಣನೊಡನೆ ಸ್ವಇಚ್ಛೆಯಿಂದ ನಡೆದಿದ್ದು ರಾಗಾತ್ಮಿಕ ಭಕ್ತಿ. ಇಲ್ಲಿ ರಾಗಾನುಗ ಅಂತ ಬರೆದಿದ್ದಾರೆ, ಆದರೆ ಅದು ಈಗಷ್ಟೇ ನಾವು ಚೈತನ್ಯ ಚರಿತಾಮೃತ ನೋಡಿದ ಪ್ರಕಾರ ಅದು ರಾಗಾತ್ಮಿಕ. ಸೊ ವೃಂದಾವನದ ನಿವಾಸಿಗಳು ಮಾಡ್ತಕ್ಕಂಥದ್ದು, ಅವರು ಅದರಲ್ಲಿ ಪರಿಣಿತಿಯನ್ನು ಪಡೆದಿದ್ದಾರೆ. ವೃಂದಾವನದ ನಿವಾಸಿಗಳು ಅವರಿಗೆ ಈ ಯಾವ ರೀತಿಯ ಒಂದು ನಿಯಂತ್ರಕ ತತ್ವ ಪಾಲನೆ ಮಾಡೋದು ಅಥವಾ ಬೇರೆ ಯಾವ ಒಂದು ಕಾರ್ಯಗಳು, ವ್ರತಾಚರಣೆ ಅಥವಾ ಯಜ್ಞಾದಿ ಕಾರ್ಯಗಳು, ಯೋಗಾಭ್ಯಾಸ ಇದನ್ನೆಲ್ಲ ಮಾಡಬೇಕಾಗಿಲ್ಲ. ಅವರು ಈಗಾಗಲೇ ಆ ಹಂತವನ್ನು ಹಿಂದಿನ ಜನ್ಮಗಳಲ್ಲಿ ಮುಗಿಸಿ ಅವರು ಈಗ ಒಂದು ಭಗವಂತನ ಆಪ್ತ ಗೆಳೆಯರಾಗಿದ್ದಾರೆ. ಯಾರು ಅಥವಾ ಅವನ ಆಪ್ತ ಸಂಗಾತಿಗಳಾಗಿದ್ದಾರೆ. ಯಾರು ಆ ವ್ರಜವಾಸಿಗಳು. ಆ ವ್ರಜವಾಸಿಗಳು ಮಾಡ್ತಕ್ಕಂಥ ರಾಗಾತ್ಮಿಕ ಭಕ್ತಿಯನ್ನ ಯಾರು ಅದನ್ನ ಅನುಸರಿಸಿ ಭಕ್ತಿಯನ್ನ ಸ್ವಯಂ ಪ್ರೇರಣೆಯಿಂದ ಮಾಡ್ತಾರೆ ಅವರಿಗೆ ರಾಗಾನುಗ ಭಕ್ತರು ಅಂತ ಕರೀತಾರೆ. ಸೊ ಹಾಗಾಗಿ ಈ ರಾಗಾನುಗ ಭಕ್ತರು ರಾಗಾತ್ಮಿಕ ಭಕ್ತರ ಹೆಜ್ಜೆ ಜಾಡಿನಲ್ಲಿ ಇರ್ತಾರೆ. ರಾಗಾತ್ಮಿಕ ಭಕ್ತರು ಅವರು ಆ ಭಕ್ತಿಯಲ್ಲಿ ಅವರು ಪರಿಣಿತಿಯನ್ನು ಸಾಧಿಸಿರುತ್ತಾರೆ. ಆ ರಾಗಾತ್ಮಿಕ ಭಕ್ತರು. ರಾಗಾನುಗ ಭಕ್ತರು ಇನ್ನೂ ಆ ಸಾಧನೆಯನ್ನು ಮಾಡಿ ಆ ಒಂದು ಪರಿಣಿತಿಯನ್ನು ಪಡೆಯಬೇಕು, ಆ ಹೆಜ್ಜೆಯಲ್ಲಿ ಅವರು ಇರ್ತಾರೆ. ಅವರಿನ್ನೂ ಪರಿಣಿತಿ ಪಡೆದಿರುವುದಿಲ್ಲ ರಾಗಾನುಗ ಭಕ್ತರು. ಆದರೆ ರಾಗಾತ್ಮಿಕ ಭಕ್ತರು ಈಗಾಗಲೇ ಆ ಭಕ್ತಿಯಲ್ಲಿ ಪರಿಣಿತಿಯನ್ನು ಪಡೆದಿರುತ್ತೆ. ಇದು ವ್ಯತ್ಯಾಸ. ಸೊ ಆದ್ದರಿಂದ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಸೊ ಹಾಗಾಗಿ ಇಲ್ಲಿ ರಾಗಾತ್ಮಿಕ ಭಕ್ತರು ವೃಂದಾವನದ ನಿವಾಸಿಗಳು ರಾಗಾತ್ಮಿಕ ಭಕ್ತರು. ರಾಗಾನುಗ ಭಕ್ತರು ಈ ವೃಂದಾವನದ ವ್ರಜವಾಸಿಗಳ ಹೆಜ್ಜೆ ಜಾಡನ್ನು ಅನುಸರಿಸಿ ಭಕ್ತಿ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಆ ರಾಗಾತ್ಮಿಕ ಭಕ್ತರ ಲಕ್ಷಣಗಳನ್ನು ನಾವು ಮೊದಲು ತಿಳ್ಕೊಳ್ಬೇಕು. ಆಮೇಲೆ ರಾಗಾನುಗ ಭಕ್ತರು ಅವರನ್ನ ಹೇಗೆ ಫಾಲೋ ಮಾಡ್ತಾರೆ ಇದನ್ನು ತಿಳ್ಕೊಳ್ಬೇಕು. ಈಗ ರಾಗಾತ್ಮಿಕ ಭಕ್ತರು ನಾವು ನೋಡಿದ್ವಿ, ಗೊಲ್ಲ ಬಾಲಕರು, ಗೋಪಾಲ ಬಾಲಕರು, ಆಮೇಲೆ ಗೋಪಿಯರು, ರಾಧಾರಾಣಿ ಅವರೆಲ್ಲರೂ ರಾಗಾತ್ಮಿಕ ಭಕ್ತರು. ಆಮೇಲೆ ನಂದ ಮಹಾರಾಜ ಮತ್ತೆ ಯಶೋಧ ಮಾತಾ ಇವರೆಲ್ಲ. ಸೊ ಅವರು ಹೇಗಿರ್ತಾರೆ ಅಂತಂದ್ರೆ ಅವರಲ್ಲಿ ಕೃಷ್ಣನ ಸ್ಮರಣೆ ಸದಾ ಇರುತ್ತದೆ. ಸೊ ಆಮೇಲೆ ಅವರಿಗೆ ಯಾರು ಭಕ್ತಿ ಸೇವೆ ಮಾಡುವಂತ ಹೇಳಬೇಕಾಗಿಲ್ಲ. ಅವರು ಒಳಗಿನಿಂದಲೇ ಅವರ ಸ್ವಯಂ ಪ್ರೇರಣೆಯಿಂದಲೇ ಅವರು ಭಗವಂತನ ಕಡೆ ಆಕರ್ಷಿತರಾಗಿರ್ತಾರೆ. ಮತ್ತೆ ಅವರು ಭಗವಂತನಲ್ಲಿ ಅವರಿಗೆ ರಾಗ ಅಂದ್ರೆ ಡೀಪ್ ಅಟ್ಯಾಚ್ಮೆಂಟ್ ಇರ್ತದೆ.
ಮತ್ತೆ ಅವರಿಗೆ ಯಾವ ವ್ರತ ತಪಸ್ಸು ಕೂಡ ಆಚರಿಸಿರುವುದಿಲ್ಲ. ಯಾರು ಕೂಡ ಅವರಿಗೆ ಒತ್ತಾಯ ಮಾಡ್ಕೊಳ್ಳೋದಿಲ್ಲ. ಅವರು ದಿವ್ಯರತಿಯಿಂದ ಕೃಷ್ಣನಲ್ಲಿ ಉತ್ಕಟ ಇಚ್ಛೆಯಿಂದ ಅವರು ಭಗವಂತನ ಭಕ್ತಿ ಸೇವೆಯನ್ನ ಮಾಡ್ತಾ ಇರ್ತಾರೆ. ಸೊ ಈ ರಾಗಾತ್ಮಿಕ ಭಕ್ತರ ಹೆಜ್ಜೆ ಜಾಡು ಅದನ್ನ ರಾಗಾನುಗ ಭಕ್ತರು ಮಾಡ್ತಾರೆ. ಸೊ ಹಾಗಾಗಿ ರಾಗಾತ್ಮಿಕ ಭಕ್ತರು ಪೂರ್ಣ ಪರಿಣಿತರು, ರಾಗಾನುಗ ಭಕ್ತರು ರಾಗಾತ್ಮಕ ಭಕ್ತರ ಹೆಜ್ಜೆ ಜಾಡಿನಲ್ಲಿ ಅವರು ಅನುಸರಿಸ್ತಾರೆ. ಅಂದ್ರೆ ಇಲ್ಲಿ ರಾಗಾನುಗ ಸಾಧನ ಭಕ್ತಿ ಅಂದ್ರೆ ಒಂದು ಮೊಗ್ಗು ಇದ್ದಂತೆ, ರಾಗಾತ್ಮಿಕ ಸಾಧನ ಭಕ್ತಿ ಅಂದ್ರೆ ಅರಳಿದ ಹೂ ಇದ್ದಾಗೆ. ಹಾಗಾಗಿ ನಾವು ಹಾಗಾದ್ರೆ ಇಲ್ಲಿ ರಾಗಾನುಗ ಭಕ್ತರು ಯಾಕೆ ಆ ರಾಗಾತ್ಮಕ ಭಕ್ತರನ್ನ ಫಾಲೋ ಮಾಡಬೇಕು, ಅನುಸರಿಸಬೇಕು ಅಂದ್ರೆ ನಮಗೆ ಭಕ್ತಿ ಸೇವೆಯನ್ನು ಹೇಗೆ ಮಾಡುವುದು ಅಂತ ಗೊತ್ತಿಲ್ಲ. ರಾಗಾತ್ಮಿಕ ಭಕ್ತರು ಅದರಲ್ಲಿ ಪರಿಣಿತರು, ಮತ್ತೆ ನಮಗೆ ಭಕ್ತಿ ಸೇವೆ ಮಾಡಲಿಕ್ಕೆ ಅರ್ಹತೆ ಇರುವುದಿಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ರಾಗಾನುಗ ಭಕ್ತರನ್ನು ರಾಗಾನುಗ ಭಕ್ತರು ರಾಗಾತ್ಮಿಕ ಭಕ್ತರನ್ನು ಅವರು ಅನುಸರಿಸುತ್ತಾರೆ. ಹರೇ ಕೃಷ್ಣ. ಯಾರು ಇದನ್ನು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯಾವುದೇ ಒಂದು ವಸ್ತುವಿನಲ್ಲಿ ಸ್ವಯಂ ಪ್ರೇರಿತ ಆಕರ್ಷಣೆಯನ್ನು ಕಂಡುಕೊಂಡು ಸಂಪೂರ್ಣವಾಗಿ ಆ ವಿಷಯವನ್ನು ಕುರಿತಾಗಿಯೇ ಚಿಂತಿಸುತ್ತಿರುವುದು ರಾಗಾನುಗ ಭಕ್ತಿ ಎನಿಸಿಕೊಳ್ಳುತ್ತದೆ ಎಂದು ಶ್ರೀ ರೂಪ ಗೋಸ್ವಾಮಿಯವರು ವ್ಯಾಖ್ಯಾನ ಮಾಡುತ್ತಾರೆ. ಸ್ವಯಂ ಪ್ರೇಮ ಭಾವದಿಂದ ಸಲ್ಲಿಸುವ ಅಂತಹ ಸೇವಾ ಭಕ್ತಿ ಸೇವೆಯನ್ನು ರಾಗಾನು ಭಕ್ತಿ ಎಂದು ಕರೆಯಲಾಗುತ್ತದೆ. ರಾಗಾನುಗ ಎಂಬುದರ ಪರಿಧಿಯನ್ನು ನಿಂತು ಮಾಡುವ ಭಕ್ತಿ ಸೇವೆಯನ್ನು ಇನ್ನೂ 2 ಭಾಗಗಳಾಗಿ ವಿಂಗಡಿಸಬಹುದು. ಅವುಗಳಲ್ಲಿ ಒಂದು ಕಾಮರೂಪ ಭಕ್ತಿಯ ಆಕರ್ಷಣೆ ಎಂದು, ಇನ್ನೊಂದು ಸಂಬಂಧ ರೂಪ ಭಕ್ತಿ ಎಂದು ಕರೆಯಲಾಗುತ್ತದೆ. ಈ ಸಂಬಂಧದಲ್ಲಿ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹಾಗಾಗಿ ಇಲ್ಲಿ ಏನಂತಂದ್ರೆ ರಾಗಾನುಗ ಭಕ್ತಿ, ಇಲ್ಲಿ ರಾಗಾನುಗ ಭಕ್ತಿ ಅಂದ್ರೆ ಸ್ವಯಂ ಪ್ರೇರಣೆಯಿಂದ ಮಾಡಿದ್ದು. ಸೊ ಹಾಗಾಗಿ ಅಲ್ಲಿ ಕೃಷ್ಣನಿಗಾಗಿ ಸ್ವಯಂ ಪ್ರೇರಣೆ ಮಾಡಿದ್ದು ಮತ್ತು ಕೃಷ್ಣನ ಮೇಲೆ ಗಾಢ ಪ್ರೇಮದಿಂದ ಮಾಡಿದ್ದು. ಹಾಗಾಗಿ ಇಲ್ಲಿ ರಾಗ ಅಂತಂದ್ರೆ ಇನ್ನೊಂದು ಅಂದ್ರೆ ಅದರಲ್ಲಿ ಒಂಥರ ಕಲರ್ ಹಾಕಿದಾಗೆ. ಈಗ ನಾವು ಕೆಂಪು ಕನ್ನಡಕ ಹಾಕೊಂಡ್ರೆ ನಮಗೆ ಹೊರಗಿನ ವಾತಾವರಣವೆಲ್ಲ ಕೆಂಪಾಗಿ ಕಾಣುತ್ತೆ ಅಲ್ವಾ? ಹಾಗೆ ಹರೇ ಕೃಷ್ಣ. ಹರೇ ಕೃಷ್ಣ. ಅದೇ ತರ ಇಲ್ಲಿ ರಾಗ ಅಂತಂದ್ರೆ ಹೃದಯದಲ್ಲಿರ್ತಕ್ಕಂಥ ಭಾವನೆ. ಆ ಭಾವನೆ ಹೇಗೆ ಅಂತಂದ್ರೆ ರಾಗ ಅಂದ್ರೆ ಆತರ ಭಾವನೆ, ಕೃಷ್ಣನ ಬಗ್ಗೆ ಆತರ ಭಾವನೆ ಇರೋದ್ರಿಂದ ಅವರನ್ನ ಕೃಷ್ಣನನ್ನ ಅವರು ಪ್ರೇಮದಿಂದ ಪ್ರೀತಿಯಿಂದ ಸ್ವಯಂ ಪ್ರೇರಿತವಾಗಿ, ಯಾರು ಹೇಳೋದು ಬೇಡ, ಭಗವಂತನ ಸೇವೆ ಮಾಡ್ತಾರೆ. ಇದು ಹೇಗೆ ಅಂದ್ರೆ ಎಲ್ಲಿ ನೋಡಿದ್ರು ಅವರ ಹೃದಯದಲ್ಲಿ ಆ ಭಾವನೆಯೇ ಬರ್ತಾ ಇರುತ್ತೆ. ಇನ್ನೊಂದು ರೀತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಯಾವ ವ್ಯಕ್ತಿಗೆ ಯಾವ ಮನೋಭಾವನೆ ಇರ್ತದೆ ಆ ಮನೋಭಾವನೆಯ ಪ್ರಕಾರ ಅವರು ನಡ್ಕೊಳ್ತಾರೆ. ಈಗ ಒಬ್ಬ ಕುಡುಕ, ಅವನಿಗೆ ಗ್ಲಾಸ್ ಬಾಟ್ಲಿ ನೋಡಿದರೆ ಅವನಿಗೆ ಹೆಂಡದ ಬಾಟ್ಲಿ ತರನೇ ಕಾಣುತ್ತೆ ಅಲ್ಲ ಅಲ್ವಾ? ಅವನ ಪ್ರಜ್ಞೆ ಈ ತರ ಇರುತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹರೇ ಕೃಷ್ಣ. ಆ ತರ ವೃಂದಾವನದ ಭಕ್ತರಲ್ಲಿ ಯಾವ ರೀತಿ ಮೂಡಿರ್ತದೆ ಅಂತಂದ್ರೆ ಯಾವಾಗಲೂ ಕೃಷ್ಣನನ್ನ ಸೇವೆ ಮಾಡೋದು ಇದೇ ಮೂಡಿರ್ತದೆ ಆ ವೃಂದಾವನ ಭಕ್ತರು, ಆ ರಾಗಾತ್ಮಕ ಭಕ್ತರು. ಸೊ ಅವರ ಹೆಜ್ಜೆ ಜಾಡಿನಲ್ಲಿ ಮಾಡ್ತಕ್ಕಂತಹ ಮುಂದುವರಿದ ಸಾಧನ ಭಕ್ತಿಯಲ್ಲಿ ಮುಂದುವರಿದವರು, ಅವರ ಮನೋಧರ್ಮ ಹೇಗಿರುತ್ತೆ ಅಂತಂದ್ರೆ ಅವರು ಕೂಡ ಸ್ವಯಂ ಪ್ರೇರಿತ ಮನೋಭಾವ. ಸೊ ಆ ರಾಗಾನುಗ ಭಕ್ತರಲ್ಲಿ ಹೇಗಿರುತ್ತೆ ಕೇಳಿದರೆ ಅವರು ಸದಾ ಕೃಷ್ಣನನ್ನು ಚಿಂತನೆಯೇ ಮಾಡ್ತಾರೆ. ಅವರು ಎಲ್ಲ ಆ ರಾಗಾನುಗ ಭಕ್ತರು ತಮ್ಮ ಎಲ್ಲ ಇಡೀ ಅಂದ್ರೆ ಜೀವನದಲ್ಲಿ ಪೂರ್ತಿಯಾಗಿ ಅವರು ಪ್ರತಿ ಸೆಕೆಂಡು ಕೂಡ ಕೃಷ್ಣನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಇಂತಹ ಪರಿಸ್ಥಿತಿಯಲ್ಲಿ ರಾಗಾನುಗ ಭಕ್ತರಲ್ಲಿ ಎರಡು ಭಾಗಗಳಾಗಿ ನಾವು ಅವ್ರನ್ನ ವಿಂಗಡಿಸಬಹುದು. ಅದರಲ್ಲಿ ಒಂದು ಕಾಮರೂಪ ರಾಗಾನುಗ ಭಕ್ತರು ಮತ್ತು ಸಂಬಂಧ ರೂಪ ಅಂತ.
ಇದರಲ್ಲಿ ನಿಜವಾಗಿ ಹೇಳಬೇಕು ಅಂತಂದರೆ ಅಲ್ಲಿ ಕಾಮರೂಪ ರಾಗಾತ್ಮಿಕ ಭಕ್ತಿ ಮತ್ತು ಸಂಬಂಧ ರೂಪ ರಾಗಾತ್ಮಿಕ ಭಕ್ತಿ ಅಂತ ಅದು ಮೂಲದಲ್ಲಿ ಇರ್ತಕ್ಕಂಥದ್ದು, ಅಂದರೆ ವ್ರಜಭಾಷೆಗಳಲ್ಲಿ ಇರ್ತಕ್ಕಂಥದ್ದು. ಆ ಕಾಮರೂಪ ರಾಗಾತ್ಮಿಕ ಭಕ್ತರನ್ನು ಅನುಸರಿಸಿ ಮಾಡುವ ರಾಗಾನುಗ ಭಕ್ತರಿಗೆ ಕಾಮರೂಪ ರಾಗಾನುಗ ಭಕ್ತರು ಅಂತ ಕರೀತಾರೆ. ಅದೇ ರೀತಿ ಸಂಬಂಧ ರೂಪ ರಾಗಾತ್ಮಿಕ ಭಕ್ತರನ್ನು ಯಾರು ಫಾಲೋ ಮಾಡ್ತಾರೆ ಅವರನ್ನು ಸಂಬಂಧ ರೂಪ ರಾಗಾನುಗ ಭಕ್ತರು ಅಂತ ಕರೀತಾರೆ. ಇಲ್ಲಿ ಕಾಮರೂಪ ಸಂಬಂಧ ರೂಪ ಇವೆರಡು ಸಂಸ್ಕೃತ ಪದಗಳು. ಇಲ್ಲಿ ರಾಗಾತ್ಮಿಕ ಅಂತಂದರೆ ಭಗವಂತನಲ್ಲಿ ಇಂಟೆನ್ಸ್ ಅಟ್ಯಾಚ್ಮೆಂಟು. ಆದರೆ ಈ ಭೌತಿಕ ಪ್ರಪಂಚದಲ್ಲಿ ಏನಾಗುತ್ತೆ ಅಂತಂದರೆ ಕೆಲವರಿಗೆ ಒಂಥರ ಇದಿರುತ್ತೆ, ಕೆಲವೊಂದು ವಿಷಯಗಳ ಬಗ್ಗೆ ತುಂಬ ಅಟ್ಯಾಚ್ಮೆಂಟ್ ಇರುತ್ತೆ, ತುಂಬ ಅದಕ್ಕೆ ಒಬ್ಸೆಷನ್ ಅಂತ ಕರೀತಾರೆ. ಸೊ ಆದರೆ ಇಲ್ಲಿ ಭೌತಿಕದಲ್ಲಿ ಜನರಿಗೆ ಇಂದ್ರಿಯ ಭೋಗಕ್ಕೆ ಅವರು ಅಟ್ಯಾಚ್ ಆಗಿರುತ್ತಾರೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಜನಸಾಮಾನ್ಯರಿಗೆ ಏನಿರುತ್ತೆ, ಭೌತಿಕ ವಸ್ತುಗಳ ಬಗ್ಗೆ ಅವರಿಗೆ ತುಂಬ ಆಳವಾಗಿ ಹಾಗೆ ಅದರ ಅಟ್ಯಾಚ್ಮೆಂಟ್ ಇರುತ್ತೆ. ಸೊ ಆದ್ದರಿಂದ ಇಲ್ಲಿ ನಿಜವಾಗಿ ಇರಬೇಕಾಗಿದ್ದು ಅಂದರೆ ಅದು ಸಹಜವಾಗಿ ಇರಬೇಕಾಗಿದ್ದು ನಮಗೆ ಭಗವಂತನಲ್ಲಿ ಅಟ್ಯಾಚ್ಮೆಂಟ್ಸ್, ಭಗವಂತನಲ್ಲಿ ಅಟ್ಯಾಚ್ಮೆಂಟ್ ಇರಬೇಕು. ಆದರೆ ಇಲ್ಲಿ ಭೌತಿಕ ಸಂಬಂಧಗಳಲ್ಲಿ ಈ ಜನರು, ಸಾಮಾನ್ಯ ಜನರು ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಇಲ್ಲಿ ನಾವು ಅದಕ್ಕಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಶ್ರೀಲ ರೂಪ ಗೋಸ್ವಾಮಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಕಾಮರೂಪ ರಾಗಾತ್ಮಕ ಭಕ್ತಿ ಅಂದರೆ ಈಗ ಭಕ್ತನು ಮಾಧುರ್ಯ ಭಾವದಲ್ಲಿ ಭಗವಂತನ ಜೊತೆ ಸಂಬಂಧ ಇಟ್ಕೊಂಡಿರ್ತಾನೆ. ಸೊ ಅದು ಆ ಸಂಬಂಧದಲ್ಲಿ ಸೇವೆ ಮಾಡಲಿಕ್ಕೆ ಇಚ್ಛೆ ಪಡ್ತಾನೆ. ಉದಾಹರಣೆಗೆ ಯಾರಾದರೂ ಹೇಳ್ತೀರಾ? ಗೋಪಿಕಾ ಸ್ತ್ರೀಯರು ಮಾತಾಜಿ. ಗೋಪಿಕಾ ಸ್ತ್ರೀಯರು, ಅದರಲ್ಲಿ ರಾಧಾರಾಣಿ ಮತ್ತು ಸಖಿಯರು. ಸೊ ಆ ಸಖಿಯರು ಪ್ರಣಯ ಭಾವ ಅದಂದ್ರೆ ಮಾಧುರ್ಯ ಭಾವದಲ್ಲಿ ಭಗವಂತನ ಸೇವೆಯನ್ನು ಮಾಡ್ತಾರೆ. ಸೊ ಆ ಗೋಪಿಕಾ ಸ್ತ್ರೀಯರು ಮತ್ತು ರಾಧಾರಾಣಿ ಮತ್ತು ಸಖಿಯರು ಅವರ ಭಾವವನ್ನು, ಅವರ ಭಾವ ಅಂದರೆ ಮಾಧುರ್ಯ ಭಾವ ಅದರಲ್ಲಿ ಸೇವೆ ಮಾಡೋದನ್ನು ಯಾರು ಅನುಸರಿಸುತ್ತಾರೆ ಅವರಿಗೆ ಕಾಮರೂಪ ರಾಗಾನುಗ ಭಕ್ತರು ಅಂತ ಹೇಳ್ತಾರೆ. ಇನ್ನೊಂದು ಸಂಬಂಧ ರೂಪ. ಸಂಬಂಧ ಅಂತಂದರೆ ರಿಲೇಷನ್ಸು. ಈ ಸಂಬಂಧ ರೂಪ ಅಂತಂದರೆ ಸಂಬಂಧದಲ್ಲಿ ಕೃಷ್ಣನ ದಾಸನಾಗಿ ಇರ್ಬೋದು, ಕೃಷ್ಣನ ಗೆಳೆಯರಾಗಿ ಇರ್ಬೋದು, ತಂದೆ ತಾಯಿಗಳ ರೂಪದಲ್ಲಿ ಇರ್ಬೋದು. ಇದು ಸಂಬಂಧ ರೂಪ. ಸೊ ತಂದೆ ತಾಯಿ ಎಂದರೆ ವ್ರಜಭೂಮಿಯಲ್ಲಿ ತಂದೆ ತಾಯಿ ಎಂದರೆ ನಂದ ಮಹಾರಾಜ ಮತ್ತು ಯಶೋಧ ಮಾತಾ. ಸೊ ಅವರು ಸಂಬಂಧ ರೂಪ ಅಂದರೆ ಅಲ್ಲಿ ವಾತ್ಸಲ್ಯ ಭಾವದಲ್ಲಿ ಅವರು ಭಗವಂತನ ಸೇವೆ ಮಾಡ್ತಾರೆ. ಸಖ್ಯ ಭಾವದಲ್ಲಿ ಮಾಡ್ತಕ್ಕಂಥದ್ದು ಗೋಪಬಾಲಕರು, ಶ್ರೀಧಾಮ ಸುಧಾಮ ಅಂತ. ಆಮೇಲೆ ಈ ರೀತಿ ದಾಸ್ಯ ಭಾವದಲ್ಲಿ ಕೂಡ ಕೆಲವರು ಭಗವಂತನ ಸಂಬಂಧ ರೂಪದಲ್ಲಿ ಇರುತ್ತಾರೆ, ದಾಸ್ಯ ಭಾವದಲ್ಲೂ ಕೂಡ. ಸೊ ಈ ರೀತಿಯಾಗಿ ದಾಸ್ಯ, ಸಖ್ಯ, ವಾತ್ಸಲ್ಯ ರಸದಲ್ಲಿ ಭಗವಂತನ ಭಕ್ತಿ ಸೇವೆ ಮಾಡ್ತಕ್ಕಂಥವರನ್ನ, ಆ ವ್ರಜವಾಸಿಗಳನ್ನು ಸಂಬಂಧ ರೂಪ ರಾಗಾತ್ಮಿಕ ಭಕ್ತರು ಅಂತ ಕರೀತಾರೆ. ಈ ಸಂಬಂಧ ರೂಪ ರಾಗಾತ್ಮಕ ಭಕ್ತರ ಹೆಜ್ಜೆ ಜಾಡನ್ನು ಅನುಸರಿಸಿ ಭಕ್ತಿ ಸೇವೆಯನ್ನು ಮಾಡ್ತಕ್ಕಂಥವರಿಗೆ ಸಂಬಂಧ ರೂಪ ರಾಗಾನುಗ ಭಕ್ತರು ಅಂತ ಕರೀತಾರೆ. ಸೊ ಹಾಗಾಗಿ ಇದನ್ನ ನಾವು ಹೇಗೆ ತಿಳ್ಕೊಳ್ಬೇಕು ಅಂತಂದರೆ, ಈ ಸಂಬಂಧ ರೂಪ ಮತ್ತು ಕಾಮರೂಪ, ಇದಕ್ಕೆ ಈಗ ಕಾಮರೂಪವು ಒಂದು ರೀತಿಯ ಸಂಬಂಧ ರೂಪವೇ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಆದರೆ ಇಲ್ಲಿ ಶ್ರೀಲ ರೂಪ ಗೋಸ್ವಾಮಿಯವರು ಅದನ್ನ ಸಪ್ರೇಟ್ ಆಗಿ, ಸ್ಪೆಷಲ್ ಆಗಿ ಅದನ್ನ ಹೇಳಿದ್ದಾರೆ. ಯಾಕೆ ಅಂತಂದರೆ ಆ ಕಾಮರೂಪ ಅಂತ ಭಕ್ತಿ ಅದು ತುಂಬ ಉತ್ತಮ ಥರದ ಸಂಬಂಧ. ಅದನ್ನ ನಮಗೆ ತಿಳಿಸಿಕೊಡ್ಲಿಕ್ಕಾಗಿ ಅದಕ್ಕೆ ಸಪ್ರೇಟ್ ಆಗಿ ನಮಗೊಂದು ಬೇರೆಯಾಗಿ ಅದನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕು. ಹಾಗಾದರೆ ಇಲ್ಲಿ ಕಾಮರೂಪ ಅಂತ ಯಾಕೆ ಕರೆದ್ರು? ಯಾಕೆಂತಂದರೆ ನಿಜವಾದ ಒಂದು ಭೌತಿಕ ಪ್ರಪಂಚದಲ್ಲಿ ನಮಗೆ ಈಗ ಅಂದರೆ ಸರಿಯಾಗಿ ನಮಗೆ ಕಾಮ ಅಂತಂದರೆ ನಾವೇನು ತಿಳ್ಕೊಂಡ್ಬಿಡ್ತೇವೆ, ಒಂದು ಲೈಂಗಿಕ ಕಾಮ ಅಂತ ತಿಳ್ಕೊಂಡ್ಬಿಡ್ತೇವೆ. ಆದರೆ ಇಲ್ಲಿ ಕಾಮ ಅಂತಂದರೆ ಅದರಲ್ಲಿ ಎಲ್ಲ ಇಚ್ಛೆಗಳು ಬರುತ್ತೆ, ಎಲ್ಲ ಬಯಕೆಗಳು ಬರುತ್ತೆ. ಕೇವಲ ಕಾಮ ಅಥವಾ ಲೈಂಗಿಕ ಕಾಮ ಒಂದೇ ಅಲ್ಲ,
ಎಲ್ಲ ರೀತಿಯ ಇಚ್ಛೆಗಳು ಬರುತ್ತೆ. ಭೌತಿಕ ಪ್ರಪಂಚದಲ್ಲಿ ವಿಕೃತವಾದ ಆ ಪ್ರೇಮ ಇರುತ್ತದೆ, ನಿಜವಾದ ಪ್ರೇಮ ಇರುವುದಿಲ್ಲ. ಆದರೆ ಭಗವಂತನ ಆ ಒಂದು ಲೋಕದಲ್ಲಿ ಅಲ್ಲಿರ್ತಕ್ಕಂಥದ್ದು ನಿಜವಾದದ್ದು ಪ್ರೇಮ. ಹೇಗೆ ಅಂತಂದರೆ ಆ ಪ್ರೇಮ ಅದನ್ನು ಭೌತಿಕ ಪ್ರಪಂಚದಲ್ಲಿ ನಿಜವಾದ ಪ್ರೇಮ ಇಲ್ಲ, ಅಲ್ಲಿರೋದು ವಿಕೃತ ಪ್ರೇಮ ಅಂದರೆ ಕಾಮ. ಸೊ ಹಾಗಾಗಿ ಇಲ್ಲಿ ನಮಗೆ ನಾವು ತಿಳ್ಕೊಳ್ಬೇಕಾಗಿದ್ದು ಪ್ರೇಮ ಅಂತಂದರೆ ಈಗ ಅಪ್ಪಟ ಚಿನ್ನ ಇದ್ದಾಗೆ, ಕಾಮ ಅಂತಂದರೆ ಅದು ಕಬ್ಬಿಣ ಇದ್ದಾಗೆ. ಇದರ ಒಂದು ಆ ವ್ಯತ್ಯಾಸವನ್ನು ನೀವು ಇದರಲ್ಲಿ ತಿಳ್ಕೊಳ್ಬಹುದು. ಸೊ ಹಾಗಾಗಿ ಇದನ್ನು ಇಲ್ಲಿ ನಾವು ಕಾಮರೂಪ ಮತ್ತು ಸಂಬಂಧ ರೂಪ ಭಕ್ತಿ. ಸೊ ಹಾಗಾಗಿ ಇಲ್ಲಿ ರಾಗಾನುಗ ಭಕ್ತರಲ್ಲಿ ಎರಡು ರೀತಿ ಇರ್ತಾರೆ. ಕಾಮರೂಪ ಭಕ್ತರು ಅಂದರೆ ಗೋಪಿಕೆಯರನ್ನು, ಮತ್ತೆ ಕಾಮರೂಪ ರಾಗಾನುಗ ಭಕ್ತರು ಅಂದರೆ ಅಂದರೆ ರಾಧಾರಾಣಿ ಮತ್ತು ಗೋಪಿಯರು ಅಂದರೆ ಸಖಿಯರು, ಅವರನ್ನು ಅನುಸರಿಸುವವರು ಕಾಮರೂಪ ರಾಗಾನುಗ ಭಕ್ತರು. ಆಮೇಲೆ ಸಂಬಂಧ ರೂಪ ರಾಗಾನುಗ ಭಕ್ತರು ಅಂದರೆ ಈ ಗೋಪಬಾಲಕರು ಮತ್ತು ಈ ಸುಧಾಮ ಶ್ರೀಧಾಮ ಗೆಳೆಯರು ಗೆಳೆತನದಲ್ಲಿ ಅಥವಾ ಇದರಲ್ಲಿ ಅಂದರೆ ದಾಸ್ಯ ಭಾವದಲ್ಲಿ ಭಗವಂತನ ಸೇವೆ ಮಾಡೋದು, ಅಥವಾ ಒಂದು ವಾತ್ಸಲ್ಯ ಭಾವದಲ್ಲಿ ಮತ್ತು ಯಶೋಧ ಮಾತಾ ಹಾಗೂ ನಂದ ಮಹಾರಾಜ ಇವರ ಹೆಜ್ಜೆ ಜಾಡನ್ನು ನಡೆಯುವರು, ಅವರನ್ನು ಸಂಬಂಧ ರೂಪ ರಾಗಾನುಗ ಭಕ್ತರು ಅಂತ ಕರೀತಾರೆ. ಸೊ ಹಾಗಾಗಿ ಇದನ್ನ ನಾವು ತಿಳ್ಕೊಳ್ಳೋಣ. ಹರೇ ಕೃಷ್ಣ. ಇದನ್ನು ಯಾರಾದರೂ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಈ ಸಂಬಂಧದಲ್ಲಿ ನಾರದ ಮುನಿಗಳು ಯುಧಿಷ್ಠಿರನಿಗೆ ಹೇಳಿದ ಮಾತುಗಳು ಶ್ರೀಮದ್ ಭಾಗವತದ 7ನೇ ಸ್ಕಂದದಲ್ಲಿ 1ನೇ ಅಧ್ಯಾಯ ಶ್ಲೋಕ 30 ಬರುತ್ತವೆ. ನಾರದರು ಯುಧಿಷ್ಠಿರನನ್ನು ಕುರಿತು, ಪ್ರಿಯ ರಾಜನೇ, ಅನೇಕ ಭಕ್ತರು ಇಂದ್ರಿಯ ತುಷ್ಟಿಯ ಬಯಕೆಯಿಂದಲೋ, ಅವನಲ್ಲಿ ಅಸೂಯೆ ತಾಳಿಯೋ, ಅವನನ್ನು ಕುರಿತ ಭಯದಿಂದಾಗಿಯೋ, ಅಥವಾ ಅವನೊಂದಿಗೆ ಪ್ರೇಮಪೂರ್ವಕ ಸಂಘಕ್ಕೆ ಹಾತೊರೆದೋ ದೇವೋತ್ತಮ ಪರಮಪುರುಷನಿಂದ ಆಕರ್ಷಿತರಾಗುತ್ತಾರೆ. ಈ ಆಕರ್ಷಣೆಯು ಅಂತಿಮವಾಗಿ ಎಲ್ಲ ಐಹಿಕ ಕಲ್ಮಶಗಳನ್ನು ಕಳೆದುಕೊಳ್ಳುತ್ತದೆ. ಆರಾಧಕನು ಕ್ರಮೇಣ ಆಧ್ಯಾತ್ಮಿಕ ಪ್ರೇಮವನ್ನು ಗಳಿಸುತ್ತಾನೆ. ಶುದ್ಧ ಭಕ್ತನು ಬಯಸುವ ಆತ್ಯಂತಿಕ ಗುರಿ ಇದೇ ಆಗಿರುತ್ತದೆ ಎನ್ನುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಕಾಣ್ತಾ ಇದೆಯಾ? ಹರೇ ಕೃಷ್ಣ. ಕಾಣ್ತಾ ಇದೆ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಶ್ರೀಮದ್ ಭಾಗವತಂ 7ನೇ ಸ್ಕಂದ ಅಧ್ಯಾಯ 1 31ನೇ ಶ್ಲೋಕ. ಗೋಪ್ಯಃ ಕಾಮಾತ್ ಭಯಾತ್ ಕಂಸೋ ದ್ವೇಷಾತ್ ಚೈದ್ಯಾದಯ ನೃಪಾಃ ಸಂಬಂಧಾತ್ ಕೃಷ್ಣಯಃ ಸ್ನೇಹಾತ್ ಯೂಯಂ ಭಕ್ತ್ಯ ವಯಂ ವಿಭೋ. ಒಂದು ನಿಮಿಷ, 30ನೇ ಶ್ಲೋಕ ಇತ್ತಿದ್ದು. ಹರೇ ಕೃಷ್ಣ. ಈಗ ನಾವು ಓದಬೇಕಾಗಿದ್ದು 30ನೇ ಶ್ಲೋಕ, 7ನೇ ಸ್ಕಂದದ 1ನೇ ಅಧ್ಯಾಯದ 30ನೇ ಶ್ಲೋಕದಲ್ಲಿ. ಈಗ ನಾವು ನಾರದರು ಹೇಳಿದ್ದಿದ್ದು ಯುಧಿಷ್ಠಿರ ಮಹಾರಾಜನಿಗೆ. ಕಾಮಾತ್ ದ್ವೇಷಾತ್ ಭಯಾತ್ ಸ್ನೇಹಾತ್ ಯಥಾ ಭಕ್ತ್ಯಾ ಈಶ್ವರೇ ಮನಃ ಆವೇಶ್ಯ ತದ್ ಅಗಂ ಹಿತ್ವಾ ಬಹವಃ ತದ್ಗತಿಂ ಗತಾಃ. ಹರೇ ಕೃಷ್ಣ. ಇದನ್ನು ಯಾರಾದರೂ ಓದಿ. ಹರೇ ಕೃಷ್ಣ ಮಾತಾಜಿ. ಅನುವಾದ. ಕೃಷ್ಣನನ್ನು ಅಚಲವಾದ ಏಕಾಗ್ರತೆಯಿಂದ ಚಿಂತಿಸುವುದರಿಂದ ಮತ್ತು ಪಾಪ ಕೃತ್ಯಗಳನ್ನು ತ್ಯಜಿಸುವುದರಿಂದ ಅನೇಕಾನೇಕ ಜನರು ಮೋಕ್ಷವನ್ನು ಪಡೆದಿದ್ದಾರೆ. ಈ ಗಾಢವಾದ ಏಕಾಗ್ರತೆಗೆ ಕಾರಣವು ಉತ್ಕಟ ಕಾಮ, ಶತ್ರುತ್ವದ ದ್ವೇಷ, ಭಯ, ಸ್ನೇಹ ಅಥವಾ
ಭಕ್ತಿಯುತ ಸೇವೆ ಇರಬಹುದು. ಕೇವಲ ಮನಸ್ಸನ್ನು ಭಗವಂತನ ಮೇಲೆ ಕೇಂದ್ರೀಕರಿಸುವುದರಿಂದ ಹೇಗೆ ವ್ಯಕ್ತಿಯು ಕೃಷ್ಣನ ಕರುಣೆಯನ್ನು ಪಡೆಯುತ್ತಾನೆಂದು ಈಗ ನಾವು ವಿವರಿಸುವೆವು. ಹರೇ ಕೃಷ್ಣ. ಭಾವಾರ್ಥ: ಶ್ರೀಮದ್ ಭಾಗವತದಲ್ಲಿಯೇ 10.33.39 ಹೇಳಿರುವಂತೆ ವಿಕ್ರೀಡಿತಂ ವ್ರಜವಧೂಭಿರಿದಂ ಚ ವಿಷ್ಣೋಃ ಶ್ರದ್ಧಾನ್ವಿತೋ ಅನುಶೃಣುಯಾದ್ ಅಥ ವರ್ಣಯೇದ್ಯಃ ಭಕ್ತಿಂ ಪರಾಂ ಭಗವತಿ ಪ್ರತಿಲಭ್ಯ ಕಾಮಂ ಹೃದ್ರೋಗಂ ಅಶ್ವಪಹಿನುತೋ ಚಿರೇಣ ಧೀರಃ. ಹರೇ ಕೃಷ್ಣ. ಬೇರೆ ಯಾರಾದರೂ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓದ್ತೀನಿ ಮಾತಾಜಿ. ಓದಿ. ಗೋಪಿಯರ ಸಂಗಡ ಕೃಷ್ಣನ ಲೀಲೆಗಳು ಕಾಮಲೀಲೆಗಳಂತೆ ತೋರಬಹುದು. ಆದರೆ ಪ್ರಾಮಾಣಿಕನಾದ ಶ್ರೋತೃ ಒಬ್ಬನು ಅವುಗಳನ್ನು ಕೇಳಿದಾಗ ಬದ್ಧಾತ್ಮರ ಹೃದಯ ರೋಗದಂತಿರುವ ಅವನ ಕಾಮವಾಂಛೆಗಳು ನಾಶವಾಗುತ್ತವೆ. ಅನಂತರ ಅವನು ಭಗವಂತನ ಅತ್ಯಂತ ಪ್ರಶಂಸಾರ್ಹ ಭಕ್ತನಾಗುವನು. ಕೃಷ್ಣನಲ್ಲಿ ಗೋಪಿಯರ ಪ್ರೇಮಮಯ ವರ್ತನೆಯ ಬಗೆಗೆ ಕೇಳಿದವನೇ ಸರ್ವ ಕಾಮಾಕಾಂಕ್ಷೆಗಳಿಂದ ವಿಮುಕ್ತನಾದರೆ ಕೃಷ್ಣನನ್ನೇ ಆಶ್ರಯಿಸಿದ ಗೋಪಿಯರು ನಿಶ್ಚಿತವಾಗಿ ಅಂತಹ ಎಲ್ಲ ಆಕಾಂಕ್ಷೆಗಳಿಂದ ಮುಕ್ತರಾದರೆಂದು ಸಿದ್ಧವಾಗುತ್ತದೆ. ಇದೇ ರೀತಿ ಕೃಷ್ಣನಲ್ಲಿ ಬಹಳ ಹೆಚ್ಚಾಗಿ ಅಸೂಯೆಯನ್ನು ಹೊಂದಿದ್ದ ಶಿಶುಪಾಲನೆ ಮುಂತಾದವರು ಕೃಷ್ಣನ ಬಗೆಗೆ ಸತತವಾಗಿ ಚಿಂತಿಸಿ ಅಸೂಯಾಮ ಮುಕ್ತರಾದರು. ನಂದ ಮಹಾರಾಜನು ಮಾತೆ ಯಶೋದೆಯು ವಾತ್ಸಲ್ಯದಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಮಗ್ನರಾಗಿದ್ದರು. ಯಾವುದಾದರೊಂದು ರೀತಿಯಲ್ಲಿ ಮನಸ್ಸು ಕೃಷ್ಣನಲ್ಲಿ ಪೂರ್ಣವಾಗಿ ಮಗ್ನವಾದರೆ ಭೌತಿಕಾಂಶವು ಬಹಳ ಬೇಗ ಪರಾಜಿತವಾಗುತ್ತದೆ. ಆಧ್ಯಾತ್ಮದ ಅಂಶವಾದ ಕೃಷ್ಣನ ಆಕರ್ಷಣೆಯು ಅಭಿವ್ಯಕ್ತವಾಗುತ್ತದೆ. ಕೃಷ್ಣನ ಬಗೆಗೆ ಅಸೂಯೆಯಿಂದಾದರೂ ಚಿಂತಿಸುತ್ತಿದ್ದರೆ ಕೇವಲ ಆ ಕೃಷ್ಣ ಚಿಂತನೆಯಿಂದಲೇ ವ್ಯಕ್ತಿಯು ಎಲ್ಲ ಪಾಪಮಯ ಪರಿಣಾಮಗಳಿಂದ ಮುಕ್ತನಾಗಿ ತನ್ಮೂಲಕ ಪರಿಶುದ್ಧ ಭಕ್ತನಾಗುವನು ಎಂಬುದು ಪರೋಕ್ಷವಾಗಿ ದೃಢೀಕೃತವಾಗಿದೆ. ಇದಕ್ಕೆ ಉದಾಹರಣೆಗಳನ್ನು ಮುಂದಿನ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ನಾವು ಅರ್ಥ ಮಾಡ್ಕೊಳ್ಬೇಕು. ಸಂಬಂಧ ಕಾಮರೂಪ ಮತ್ತು ಸಂಬಂಧ ರೂಪ ರಾಗಾನುಗ ಭಕ್ತಿ ಮತ್ತು ಅದು ಏನು ಮತ್ತು ಅದರ ಹೇಗೆ ಅಂತ ಇಲ್ಲಿ ತಿಳಿಸಿದ್ದಾರೆ. ಆ ಸಂಬಂಧ ರೂಪ ಮತ್ತು ಕಾಮರೂಪ ರಾಗಾತ್ಮಿಕ ಭಕ್ತಿ. ಇಲ್ಲಿ ನೋಡಿ, ಕೆಲವರು ವಿಷಯ ಕಾಮದಿಂದ ಭಗವಂತನಲ್ಲಿ ಆಕರ್ಷಿತರಾಗ್ತಾರೆ. ಕೆಲವರು ದ್ವೇಷದಿಂದ ವೈರದಿಂದ ಆಕರ್ಷಿತರಾಗುತ್ತಾರೆ. ಕೆಲವರು ಸ್ನೇಹದಿಂದ ಆಕರ್ಷಿತರಾಗ್ತಾರೆ. ಕೆಲವರು ಭಕ್ತಿ ಮಾಡಿ ಆಕರ್ಷಿತರಾಗ್ತಾರೆ. ಸೊ ಈ ರೀತಿ ಯಾವ ರೀತಿಯಿಂದಲಾದರೂ ಮನಸ್ಸನ್ನು ಭಗವಂತನ ಕಡೆಗೆ ಇಡಿಸಿದಾಗ, ಭಗವಂತನಲ್ಲಿ ಪಾದಗಳಲ್ಲಿ ನಮ್ಮ ಮನಸ್ಸನ್ನು ಯಾವ ರೀತಿಯಿಂದ ಬೇಕಾದರೂ ಕೃಷ್ಣನಲ್ಲಿ ಆಕರ್ಷಿತರಾಗ್ಬೋದು. ಆ ಇರಿಸಿದಾಗ ಮತ್ತು ಭಕ್ತಿ ಸೇವೆ ಆದಾಗ ಅದು ಏನಾಗುತ್ತದೆ, ಏಕಾಗ್ರತೆಯಿಂದ ಭಗವಂತನ ಬಗ್ಗೆ ಚಿಂತನೆ ಮಾಡೋದು. ಕೆಲವರು ಪಾಪಕೃತ್ಯಗಳನ್ನು ತ್ಯಜಿಸಿ ಅವರು ಏಕಾಗ್ರತೆಯಿಂದ ಚಿಂತನೆ ಮಾಡಿರೋದ್ರಿಂದ ಅವರಿಗೆ ಇದೆಲ್ಲ ಭೌತಿಕವಾದ ಎಲ್ಲ ಉತ್ಕಟ ಕಾಮ ಇರಲಿ, ಶತ್ರುತ್ವದ ದ್ವೇಷ ಇರಲಿ, ಭಯ ಇರಲಿ, ಅದೆಲ್ಲ ಹೊರಟೋಗ್ತದೆಯಂತೆ. ಅಂದರೆ ಭಗವಂತನ ಹತ್ರ ಯಾವುದೇ ನಮ್ಮ ಇಚ್ಛೆ ಇಟ್ಕೊಂಡು ಭಗವಂತನನ್ನು ನಾವು ಅಂದರೆ ಕೃಷ್ಣನ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿದರೆ ವ್ಯಕ್ತಿ ಏನಾಗ್ತಾನೆ, ಕೃಷ್ಣನ ಕರುಣೆಯನ್ನು ಪಡೆಯುತ್ತಾನೆ. ಭಗವಂತನ ಕರುಣೆ ಇದ್ದಾಗ ಈ ಎಲ್ಲ ಭೌತಿಕದ ಈ ಎಲ್ಲ ವಿಚಾರಗಳು ಕೂಡ ಹೊರಟು ಹೋಗುತ್ತವೆ. ಇಲ್ಲಿ ಉದಾಹರಣೆಯನ್ನು ಮುಂದಿನ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ಯಾರು ಹೇಗೆ ಇದನ್ನ ಭಗವಂತನನ್ನ ಈ ರೀತಿಯ ಭಾವದಲ್ಲಿ, ಬೇರೆ ಬೇರೆ ರೀತಿಯ ಭಾವದಲ್ಲಿ ಭಗವಂತನನ್ನ ಅವರು ಏಕಾಗ್ರಚಿತ್ತದಿಂದ ಚಿಂತಿಸಿದರು. ಅದಕ್ಕೆ ಇಲ್ಲಿ ಕಾಮರೂಪದ ಬಗ್ಗೆ ಮೊದಲು ಹೇಳ್ತಾರೆ ಶ್ರೀಲ ಪ್ರಭುಪಾದರು. ಗೋಪಿಯರ ಸಂಗಡ ಕೃಷ್ಣನ ಲೀಲೆಗಳು ನಮಗೆ ಕಾಮಲೀಲೆಗಳ ತರ ಕಾಣುತ್ತೆ ಅಲ್ವಾ? ಹರೇ ಕೃಷ್ಣ.
ಸಾಧಾರಣ ಮನುಷ್ಯರಿಗೆ, ಹೌದು ಮಾತಾಜಿ. ಹೌದು ಮಾತಾಜಿ. ಅಭಕ್ತರಾದವರಿಗೆ. ಏನು ಕೃಷ್ಣ ಯಾವ ತರ ಈ ತರ 16,000 ಗೋಪಿಯರ ಜೊತೆ ಕಾಮಲೀಲೆಗಳನ್ನ ಆಡಿದ್ದಾನೆ ಅಂತ ಕಾಣ್ಬಿಡುತ್ತೆ ನೋಡೋರಿಗೆ, ಅಂದ್ರೆ ಯಾರು ಅಭಕ್ತರಾಗಿರ್ತಾರೆ ಅವರಿಗೆ. ಆದರೆ ಪ್ರಾಮಾಣಿಕ ಶ್ರೋತೃ ಅಂದ್ರೆ ಶುದ್ಧ ಭಕ್ತ ಅದನ್ನ ಕೇಳಿದಾಗ, ಆ ಭಕ್ತರು ಕೇಳಿದಾಗ ಅವರ ಹೃದಯದಲ್ಲಿರ್ತಕ್ಕಂಥ ಕಾಮವಾಂಛನೆಗಳೇ ನಾಶವಾಗ್ತದೆ ಅಂತ. ಯಾವಾಗ ಭಗವಂತನ ಲೀಲೆಗಳನ್ನ, ಗೋಪಿಕೆಯರ ಜೊತೆ ಮಾಡಿದ ಲೀಲೆಗಳನ್ನ ಕೇಳಿದರೆ ಆ ಭಕ್ತರ ಆ ಹೃದಯದಲ್ಲಿ ಕಾಮದ ಆಸಕ್ತಿ ಹೊರಟೋಗುತ್ತೆ. ಅನಂತರ ಆ ಭಕ್ತ ಏನಾಗ್ತಾನೆ, ಆ ಭಗವಂತನ ಪ್ರಶಂಸೆಯನ್ನು ಮಾಡ್ತಾನೆ, ಮಹಿಮೆಗಳನ್ನು ಹೊಗಳುತ್ತಾನೆ. ಅಂದ್ರೆ ಇದು ನೋಡಿ, ಭಗವಂತನ ಆ ಲೀಲೆಗಳನ್ನು ಕೇಳಿದರೆ ಈ ಪರಿಣಾಮ ಆಗುತ್ತೆ. ಆದರೆ ಅಲ್ಲಿ ಗೋಪಿಯರು ಸ್ವತಃ ಕೃಷ್ಣನ ಜೊತೆ ಲೀಲೆ ಮಾಡ್ತಾರೆ. ಅವನಲ್ಲಿ ಅವರು ಅಂದ್ರೆ ಅವನನ್ನೇ ಅವಲಂಬಿಸಿಕೊಂಡಿದ್ದಾರೆ. ಹಾಗಾದರೆ ಅವರಲ್ಲಿ ಯಾವ ಕಾಮಾಕಾಂಕ್ಷೆಗಳು ಇರೋದಿಲ್ಲ, ಎಲ್ಲವೂ ಕೂಡ ಹೊರಟು ಹೋಗಿರುತ್ತೆ ಅಂತ ಇದರಲ್ಲಿ ಅರ್ಥ. ಸೊ ಅದರಿಂದ ಇಲ್ಲಿ ಬಹಳ ಮುಖ್ಯವಾಗಿದ್ದಂತಂದ್ರೆ ನಾವು ತಪ್ಪಾಗಿ ಅರ್ಥವನ್ನು ಮಾಡಿಕೊಳ್ಳುತ್ತೇವೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಭಗವಂತನಲ್ಲಿ ಯಾರು ಯಾವುದೇ ವಾಂಛೆ ಅಂದ್ರೆ ಇಚ್ಛೆಗಳನ್ನ ಇಟ್ಕೊಂಡು ಹೋದ್ರು ಕೂಡ ಈ ಭೌತಿಕ ಇಚ್ಛೆಗಳು ಅದು ಸಂಪೂರ್ಣವಾಗಿ ಕಡೆಗೆ ನಾಶವಾಗಿಬಿಡುತ್ತೆ. ಇದನ್ನ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಭಗವಂತ ಎಲ್ಲರನ್ನೂ ಕೂಡ ಭಗವಂತನ ಲೋಕಕ್ಕೆ ಬರ್ಲಿಕ್ಕೆ ನಮಗೆ ಇದನ್ನ ಕರುಣೆಯನ್ನ ಕೊಡ್ತಾನೆ. ಸೊ ಹಾಗಾಗಿ ಈಗ ಕೃಷ್ಣನಲ್ಲಿ ಬಹಳ ಅಸೂಯೆಯನ್ನು ಹೊಂದಿದ್ದ ಶಿಶುಪಾಲ ಅಲ್ವಾ? ಶಿಶುಪಾಲ ಕೃಷ್ಣನನ್ನು ಯಾವಾಗಲೂ ಹೀಗಳೆಯುತ್ತಿದ್ದ. ಎಲ್ಲರಿಗೂ ಶಿಶುಪಾಲನ ಕತೆ ಗೊತ್ತಿದೆ ಅಂತ ಅನಿಸುತ್ತೆ ಅಲ್ವಾ? ಹರೇ ಕೃಷ್ಣ. ಶಿಶುಪಾಲನ ಬಗ್ಗೆ ಎಲ್ಲರಿಗೂ ಗೊತ್ತಿದೆಯಾ? ಹರೇ ಕೃಷ್ಣ. ಗೊತ್ತಿದೆಯಾ? ಕೇಳಿದ್ದೀರಾ? ಹರೇ ಕೃಷ್ಣ. ಶಿಶುಪಾಲನ ಬಗ್ಗೆ ಕೇಳಿದ್ದೀರಾ? ಕೃಷ್ಣನನ್ನ ತುಂಬಾ ಹೀಯಾಳಿಸ್ತಾ ಇದ್ದ. ಆಗ ಅಂದ್ರೆ ಕೃಷ್ಣ ಅವನ ಶಿಶುಪಾಲ ಒಮ್ಮೆ ಚಿಕ್ಕ ಮಗುವ ಇದ್ದಾಗ ಅವನಲ್ಲಿ ಏನಾಗಿತ್ತು ಅಂತಂದ್ರೆ ಒಂದು ಬೆರಳು ಹೆಚ್ಚಿತ್ತು ಅವನಿಗೆ. ಆವಾಗ ಕೃಷ್ಣನ ಅವನು ಇದು ಅತ್ತೆ ಮಗ ಅವನು ಶಿಶುಪಾಲ. ಆಗ ಏನಾಗುತ್ತೆ, ಯಾರು ಅವನನ್ನ ಅಂದ್ರೆ ಏನಾಯ್ತು, ಯಾರು ಅವನನ್ನ ನೋಡ್ತಾರೆ ಅದನ್ನ ಬೆರಳನ್ನ, ಅದು ಕೃಷ್ಣ ಹೋಗಿ ನೋಡಿದಾಗ ಮಾತ್ರ ಆ ಬೆರಳದೇನೋ ಇದಾಯ್ತು. ಅದಾದ ಮೇಲೆ ಗೊತ್ತಾಯ್ತು ಆ ಶಿಶುಪಾಲನ ತಾಯಿಗೆ, ಓ ಕೃಷ್ಣನೇ ತನ್ನ ಮಗನನ್ನ ಕೊಲ್ಬೋದು ಅಂತ. ಯಾಕೆಂತಂದ್ರೆ ಅವಾಗ ಅವಳು ಹೇಳಿದ್ಲು, ನನ್ನ ಮಗನನ್ನ ನೀನು ರಕ್ಷಣೆ ಮಾಡಬೇಕು, ನೀನು ಇದು ಮಾಡಿಸು ಅವನನ್ನ, ಅವನೇನು ಮಾಡಿದ್ರು ಅವನನ್ನ ನೀನು 100 ಸಾರಿ ಅವನನ್ನ ನೀನು ತಪ್ಪನ್ನು ಮಾಡಿದರೆ ಅಪರಾಧವನ್ನು ಕ್ಷಮಿಸಬೇಕು ನೀನು ಅಂತ. ಆದರೆ 100ನೇ ಸಾರಿ ಕೃಷ್ಣ ಕ್ಷಮಿಸ್ತಾನೆ, ಆದರೆ 100ನೇ ಸಾರಿ ಮಾಡ್ತಾನೆ. ಎಲ್ಲಿ? ಯುಧಿಷ್ಠಿರನ ಆ ಸಭೆಯಲ್ಲಿ, ರಾಜಸೂಯ ಸಭೆಯಲ್ಲಿ ಕೃಷ್ಣನನ್ನು ಅವನು ಹೀಯಾಳಿಸ್ತಾನೆ. ಆಗ ಆ ಕೃಷ್ಣನು ಅವನಿಗೆ ಚಕ್ರದಿಂದ ಅವನನ್ನ ತಲೆಯನ್ನು ಕತ್ತರಿಸ್ತಾನೆ. ಯಾಕೆ ಅಂತಂದ್ರೆ ಕೃಷ್ಣನ ಮೇಲೆ ಅಸೂಯೆ ಇತ್ತಂತೆ ಶಿಶುಪಾಲನಿಗೆ. ಸೊ ಅಸೂಯ ಸಂಬಂಧದಿಂದ ಅವನು ಕೃಷ್ಣನ ಮೇಲೆ ತುಂಬಾ ಚಿಂತನೆ, ಸದಾ ಕೃಷ್ಣ ಚಿಂತನೆಯಲ್ಲಿದ್ದ. ಗೋಪಿಯರು ಕಾಮವಾಂಚೆಯಿಂದ ಇದ್ರು. ಶಿಶುಪಾಲ ಸದಾ ಇದರಲ್ಲಿ ಚಿಂತೆಯಲ್ಲಿದ್ದ, ಅಂದ್ರೆ ಅಸೂಯೆಯಿಂದ ಕೃಷ್ಣ ಚಿಂತನೆಯಲ್ಲಿದ್ದ. ನಂದ ಮಹಾರಾಜ ಮತ್ತು ಯಶೋಧ ಮಾತೆ ವಾತ್ಸಲ್ಯದಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಮಗ್ನರಾಗಿದ್ದರು. ಸೊ ಹಾಗಾಗಿ ಯಾವ ರೀತಿಯಲ್ಲಿ ಕೃಷ್ಣನಲ್ಲಿ ಹತ್ತಿರ ಬಂದ್ರು, ಯಾರು ಕೃಷ್ಣನಲ್ಲಿ ಪೂರ್ಣವಾಗಿ ಮಗ್ನರಾಗ್ತಾರೆ ಅವರಲ್ಲಿ ಭೌತಿಕ ಇಚ್ಛೆ ಅದು ಪರಾಜಿತ ಹೊಂದುತ್ತದೆ, ಅದು ಭೌತಿಕ ಇಚ್ಛೆ ಇಲ್ಲವಾಗುತ್ತದೆ. ಯಾಕೆ? ಕೃಷ್ಣ ಹೃದಯವನ್ನು ಅವನು ಶುದ್ಧ ಮಾಡ್ತಾನೆ. ಸೊ ಹಾಗಾಗಿ ಕೃಷ್ಣನ ಬಗೆಗೆ ಅಸೂಯೆಯಿಂದ ಚಿಂತಿಸುತ್ತಿದ್ದರೂ ಕೇವಲ ಆ ಕೃಷ್ಣ ಚಿಂತನೆಯಿಂದಲೇ ವ್ಯಕ್ತಿಯು ಎಲ್ಲ ಪಾಪಮಯ ಪರಿಣಾಮಗಳಿಂದ ಮುಕ್ತನಾಗಿ ತನ್ಮೂಲಕ ಪರಿಶುದ್ಧ ಭಕ್ತನಾಗ್ತಾನೆ ಅಂತ ಇಲ್ಲಿ ಈ ಶ್ಲೋಕದಲ್ಲಿ ಪರೋಕ್ಷವಾಗಿ ದೃಢೀಕೃತ ಆಗಿದೆ. ಈಗ ಶ್ಲೋಕ 31. ಈ 30 ಮತ್ತು 31ನೇ ಶ್ಲೋಕವನ್ನೇ ನಮ್ಮ 15ನೇ ಅಧ್ಯಾಯದಲ್ಲಿ ಭಕ್ತಿರಸಾಮೃತ ಸಿಂಧುವಿನಲ್ಲಿ ಇದನ್ನೇ ಉದಾಹರಣೆಯಾಗಿ ಶ್ರೀಲ
ಶ್ರೀಲ ಪ್ರಭುಪಾದರು ನಮಗೆ ಕೊಟ್ಟಿದ್ದಾರೆ. ಶ್ಲೋಕ 31. ಗೋಪ್ಯ ಕಾಮಾತ್ ಭಯಾತ್ ಕಂಸೋ ದ್ವೇಷಾತ್ ಚೈದ್ಯಾದಯೋ ನೃಪಾಃ ಸಂಬಂಧಾದ್ ವೃಷ್ಣಯಃ ಸ್ನೇಹಾದ್ ಯೂಯಂ ಭಕ್ತ್ಯಾ ವಯಂ ವಿಭೋ. ಹರೇ ಕೃಷ್ಣ. ಓದಿ ಯಾರಾದರೂ. ಹರೇ ಕೃಷ್ಣ. ಪ್ರಿಯ ಯೋಧಿಷ್ಠರ ಮಹಾರಾಜ ಇಲ್ಲಿ ಗೋಪ್ಯರು. ಹರೇ ಕೃಷ್ಣ. ಇಲ್ಲಿ ಶಬ್ದಾರ್ಥವನ್ನು ಕೂಡ ಓದಿ. ಚೆನ್ನಾಗಿದೆ ಈ ಶ್ಲೋಕ. ಗೋಪ್ಯ ಗೋಪ್ಯರು ಕಾಮಾತ್ ವಿಷಯ ಕಾಮನೆಯಿಂದ, ಭಯಾಕ್ ಹೆದರಿಕೆಯಿಂದ, ಕಂಸಃ ರಾಜನಾದ ಕಂಸನು, ದ್ವೇಷಾತ್ ಹಗೆತನದಿಂದ, ಚೈದ್ಯ ಆದಾಯ ಶಿಶುಪಾಲ ಮೊದಲಾದವರು, ನೃಪಃ ಅರಸರು, ಸಂಬಂಧಾತ್ ಸಂಬಂಧದಿಂದ, ಋಷಿಯ ಋಷಿಗಳು ಅಥವಾ ಯಾದವರು, ಋಷಿಗಳು ಅಥವಾ ಯಾದವರು, ಸ್ನೇಹಾತ್ ಪ್ರೀತಿಯಿಂದ, ಯೂಯಂ ನೀವು ಪಾಂಡವರು, ಭಕ್ತಿ ಸೇವೆಯಿಂದ, ವಯಂ ನಾವು, ವಿಭೋ ಹೇ ಮಹಾರಾಜನೇ. ಅನುವಾದ. ಪ್ರಿಯ ಯುಧಿಷ್ಠರ ಮಹಾರಾಜ ಗೋಪಿಯರು ಕಾಮಾಕಾಂಕ್ಷೆಯಿಂದಲೂ, ಕಂಸನು ಭಯದಿಂದಲೂ, ಶಿಶುಪಾಲನೆ ಮೊದಲಾದ ರಾಜರು ದ್ವೇಷದಿಂದಲೂ, ಯದುವಂಶದವರು ಕೃಷ್ಣನೊಡನೆ ಇದ್ದ ಕುಟುಂಬ ಸಂಬಂಧದ ಕಾರಣದಿಂದಲೂ, ಪಾಂಡವರಾದ ನೀವು ಕೃಷ್ಣನಲ್ಲಿರುವ ಸ್ನೇಹದಿಂದಲೂ, ಸಾಮಾನ್ಯ ಭಕ್ತರಾದ ನಾವು ಭಕ್ತಿ ಸೇವೆಯಿಂದಲೂ ಕೃಷ್ಣನ ದಯೆಗೆ ಪಾತ್ರರಾಗಿದ್ದೇವೆ. ಹರೇ ಕೃಷ್ಣ ಮಾತಾಜಿ. ಇದನ್ನು ಓದಿ. ಹರೇ ಕೃಷ್ಣ. ಭಾವಾರ್ಥ ಓದ್ಬೇಕಾ? ಓದಿ ಮಾತಾಜಿ. ಹರೇ ಕೃಷ್ಣ. ಯಾರು ಓದಿದ್ರೆ ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಭಾವಾರ್ಥ ಓದ್ಬೇಕಾ? ಓದಿ ಮಾತಾಜಿ ಭಾವಾರ್ಥ. ಜನರು ಭಾವವೆಂದು ಕರೆಯಲಾಗುವ ತಮ್ಮ ತಮ್ಮ ತೀವ್ರಾಕಾಂಕ್ಷೆಗೆ ಅನುಗುಣವಾಗಿ ಸಾಯುಜ್ಯ, ಸಾಲೋಕ್ಯ, ಸ್ವಾರೂಪ್ಯ, ಸಾಮೀಪ್ಯ, ಸಾಷ್ಟಿ ಎಂಬ ವಿಭಿನ್ನ ರೀತಿಯ ಮುಕ್ತಿಯನ್ನು ಸಾಧಿಸಿಕೊಳ್ಳುತ್ತಾರೆ. ತೀವ್ರವಾದ ಕೃಷ್ಣ ಪ್ರೇಮದಿಂದ ಪ್ರೇರಿತವಾಗಿದ್ದ ಗೋಪಿಯರ ಕಾಮಾಕಾಂಕ್ಷೆಯು ಅವರನ್ನು ಭಗವಂತನ ಅತ್ಯಂತ ಪ್ರಿಯಭಕ್ತರನ್ನಾಗಿ ಮಾಡಿದವು ಎಂದು ಇಲ್ಲಿ ವರ್ಣಿಸಲಾಗಿದೆ. ಗೋಪಿಯರು ಪರಪುರುಷನೊಡನೆ ಇರುವಂತೆ ತಮ್ಮ ಸಂಬಂಧವನ್ನು ಭಾವಿಸಿಕೊಂಡು ಕಾಮಾಕಾಂಕ್ಷೆಯನ್ನು ವೃಂದಾವನದಲ್ಲಿ ಅಭಿವ್ಯಕ್ತಿಗೊಳಿಸಿದರೂ ಕೂಡ ಅವರಲ್ಲಿ ವಾಸ್ತವವಾಗಿ ಕಾಮಾಭೀಪ್ಸೆ ಇರಲಿಲ್ಲ. ಇದು ಆಧ್ಯಾತ್ಮಿಕ ಮುನ್ನಡೆಯ ಮಹತ್ವವಾಗಿದೆ. ಅವರು ಕಾಮುಕಿಯರಂತೆ ಕಂಡುಬರುತ್ತಿದ್ದರು, ಆದರೆ ಆ ಕಾಮಾಕಾಂಕ್ಷೆ ಭೌತಿಕ ಪ್ರಪಂಚದ ಆಕಾಂಕ್ಷೆಯಾಗಿರಲಿಲ್ಲ. ಚೈತನ್ಯ ಚರಿತಾಮೃತ ಗ್ರಂಥವು ಆಧ್ಯಾತ್ಮಿಕ ಮತ್ತು ಭೌತಿಕ ಪ್ರಪಂಚದ ಆಶೆಗಳನ್ನು ಚಿನ್ನ ಮತ್ತು ಕಬ್ಬಿಣಗಳಿಗೆ ಹೋಲಿಸುತ್ತದೆ. ಚಿನ್ನ, ಕಬ್ಬಿಣ ಇವೆರಡು ಲೋಹಗಳೇ, ಆದರೆ ಅವುಗಳ ಬೆಲೆಯಲ್ಲಿ ಮಹದಂತರವಿದೆ. ಕೃಷ್ಣನಲ್ಲಿ ಗೋಪಿಯರ ಕಾಮಾಭೀಕ್ಷೆಯನ್ನು ಚಿನ್ನಕ್ಕೂ ಭೌತಿಕ ಕಾಮಾಕ್ಷೆಯನ್ನು ಕಬ್ಬಿಣಕ್ಕೂ ಹೋಲಿಸಿದ್ದಾರೆ. ಕಾಮಾಕಾಂಕ್ಷೆಯನ್ನು ಕಬ್ಬಿಣಕ್ಕೂ ಹೋಲಿಸಿದ್ದಾರೆ. ಧನ್ಯವಾದಗಳು. ಓದಿ. ಲಕ್ಷ್ಮೀ ಬಿವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣನ ಶತ್ರುಗಳಾದ ಕಂಸನೇ ಮೊದಲಾದ ಶತ್ರುಗಳು ಬ್ರಹ್ಮಜ್ಯೋತಿಯಲ್ಲಿ ಲೀನರಾದರು. ಆದರೆ ಕೃಷ್ಣನ ಮಿತ್ರರು ಭಕ್ತರು ಅದೇ ಸ್ಥಿತಿಯನ್ನು ಏಕೆ ಹೊಂದಬೇಕು? ಕೃಷ್ಣನ ಭಕ್ತರು ಅವನ ಶಾಶ್ವತ ಸಹಚರ ವೃಂದಾವನದಲ್ಲಿ ಅಥವಾ ವೈಕುಂಠ ಲೋಕದಲ್ಲಿ ಭಗವಂತನ ಸಾಹಚರ್ಯವನ್ನು ಪಡೆಯುತ್ತಾರೆ. ಇದೇ ರೀತಿ ನಾರದ ಮುನಿಗಳು 3 ಲೋಕಗಳಲ್ಲಿಯೂ ಸಂಚರಿಸಿದರು. ಅವರಿಗೆ ನಾರಾಯಣನಲ್ಲಿ ಉನ್ನತವಾದ ಭಕ್ತಿ ಇದೆ. ಐಶ್ವರ್ಯಮಾನ್ ಋಷಿಗಳು, ಯದುಗಳು ಮತ್ತು ವೃಂದಾವನದಲ್ಲಿ ಕೃಷ್ಣನ ತಂದೆ ತಾಯಿಗಳು ಇವರೆಲ್ಲ ಕೃಷ್ಣನೊಡನೆ ಕೌಟುಂಬಿಕ ಸಂಬಂಧವನ್ನು ಹೊಂದಿದ್ದಾರೆ. ವೃಂದಾವನದಲ್ಲಿ ಕೃಷ್ಣನ ಸಾಕು ತಂದೆ ತಾಯಿಗಳು ವಸುದೇವ ದೇವಕಿಯರಿಗಿಂತಲೂ ಹೆಚ್ಚು ಉನ್ನತರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಸೊ ಇದನ್ನ ನಾವು ನೋಡೋಣ. ಹಾಗಾಗಿ ಇಲ್ಲಿ ನಾವು ನೋಡ್ಬೇಕು ಅಂದ್ರೆ ಕೃಷ್ಣನಲ್ಲಿ ಗೋಪಿಯರು ಕಾಮಾಕಾಂಕ್ಷೆಯಿಂದ ಕೃಷ್ಣನನ್ನು ಸಮೀಪಿಸಿದರು. ಅವರು ಆ ಕೃಷ್ಣನಲ್ಲಿಗೆ ಹೋದರು. ಆಮೇಲೆ ಕಂಸ ಯಾವಾಗಲೂ ಕೃಷ್ಣನ ಚಿಂತನೆಯಲ್ಲೇ ಇರ್ತಿದ್ದ. ಹೇಗೆ? ಅವನು ಭಯದಿಂದ ಕೃಷ್ಣ ತನ್ನನ್ನು ಕೊಂದು ಬಿಡ್ತಾನೆ, ಆ ಭಯ ಇತ್ತು ಅವನಿಗೆ. ಹಾಗಾಗಿ ಅವನು ಹಗಲು ರಾತ್ರಿ ಕೃಷ್ಣನ ಚಿಂತನೆಯಲ್ಲಿದ್ದ. ಆಮೇಲೆ ಶಿಶುಪಾಲ ಅವನು ದ್ವೇಷದಿಂದ ಹಗೆತನದಿಂದ ಕೃಷ್ಣನ ಯೋಚನೆಯನ್ನೇ ಸದಾಕಾಲ ಮಾಡ್ತಾ ಇದ್ದ. ವೃಷ್ಣಿ ಕುಲದವರು ಅಂದ್ರೆ ಯಾದವರು ಕೃಷ್ಣನ ಕುಟುಂಬದವರು.
ಸೊ ಹಾಗಾಗಿ ಆ ಕುಟುಂಬ ಸಂಬಂಧದಿಂದ ಅವರು ಯಾವಾಗಲೂ ಕೃಷ್ಣನನ್ನೇ ಯೋಚನೆ ಮಾಡ್ತಾ ಇದ್ದಿದ್ರು. ಆಮೇಲೆ ಪ್ರೀತಿಯಿಂದ ಅಂದ್ರೆ ಸ್ನೇಹದಿಂದ, ಈಗ ಪಾಂಡವರು ಕೃಷ್ಣನ ಜೊತೆ ಸ್ನೇಹದಿಂದ ಇದ್ರು. ಆ ಸ್ನೇಹ ಸಂಬಂಧದಿಂದ ಅವರು ಯಾವಾಗಲೂ ಕೃಷ್ಣನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಿದ್ರು. ಮತ್ತೆ ಇಲ್ಲಿ ವಯಂ ಅಂದ್ರೆ ಇಲ್ಲಿ ನಾರದರು, ಯಾಕೆಂದ್ರೆ ನಾರದರು ಹೇಳ್ತಾ ಇದ್ದಾರೆ ಈ ಶ್ಲೋಕ. ಸೊ ಅದರಿಂದ ನಾರದರು ಭಕ್ತಿ ಸೇವೆಯಿಂದ ಯಾವಾಗಲೂ ಕೃಷ್ಣನ ಒಂದು ಚಿಂತನೆಯಲ್ಲಿಯೇ ಇರ್ತಾರೆ. ಸೊ ಹಾಗಾಗಿ ಇವರೆಲ್ಲರೂ ಕೂಡ ಕೃಷ್ಣನ ದಯೆಗೆ ಪಾತ್ರರಾಗಿದ್ದಾರೆ. ಬೇರೆ ಬೇರೆ ರೀತಿಯ ಒಂದು ಸಂಬಂಧ, ಯಾವ ಸಂಬಂಧದಿಂದ ಬಂದರೂ ಇವರೆಲ್ಲರೂ ಅವರಲ್ಲಿದ್ದ ಆ ಎಲ್ಲ ದೋಷಗಳು ನಿವಾರಣೆ ಆಗ್ಬಿಡುತ್ತೆ ಕೃಷ್ಣನ ಹತ್ರ ಹೋದಾಗ. ಸೊ ಅವರ ಭಾವಗಳು, ಈಗ ಗೋಪಿಯರ ಕಾಮಾಕಾಂಕ್ಷೆ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ದೇವೆ. ಕಾಮಾಕಾಂಕ್ಷೆಯಿಂದ ಕೃಷ್ಣನ ಹತ್ರ ಹೋದ್ರೆ ಆ ಕಾಮವೇ ಹೊರಟು ಹೋಯ್ತು ಅವರಿಗೆ. ಕಂಸ ಭಯದಿಂದ ಕೃಷ್ಣನ ಹತ್ರ ಹೋಗಿದ್ದ, ಅಂದರೆ ಕೃಷ್ಣನನ್ನ ಚಿಂತನೆ ಮಾಡ್ತಾ ಇದ್ದ. ಸೊ ಆ ಕೃಷ್ಣ ಚಿಂತನೆ ಮಾಡಿದಾಗ ಆ ಕಂಸ ಹತನಾದರೂ ಕೂಡ ಅವನು ಮತ್ತೆ ಇಲ್ಲಿ ನೋಡಿ ಮುಕ್ತಿಯನ್ನು ಸಾಧನೆ ಮಾಡ್ತಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಬೇರೆ ಬೇರೆ ಜನರು ಭಾವವೆಂದು ಕರೆಯಲಾಗುವ ತಮ್ಮ ತೀವ್ರಾಕಾಂಕ್ಷೆಗೆ ಅನುಗುಣವಾಗಿ ಸಾಯುಜ್ಯ ಮೋಕ್ಷ, ಸಾಲೋಕ್ಯ ಮೋಕ್ಷ, ಸಾರೂಪ್ಯ ಮೋಕ್ಷ, ಸಾಮೀಪ್ಯ ಮೋಕ್ಷ, ಸಾಷ್ಟಿ ಮೋಕ್ಷ ಇದನ್ನ ಸಾಧಿಸಿಕೊಳ್ತಾರೆ. ಅಂದ್ರೆ ಇದಕ್ಕೆ ನಮಗೆ ಏನಾಗುತ್ತೆ ಅಂತಂದ್ರೆ, ಈಗ ಹಾಗಾದ್ರೆ ಈಗ ಗೋಪಿಯರ ಒಂದು ಭಾವ ಬೇರೆ ಇರ್ತದೆ, ಶಿಶುಪಾಲ ಕಂಸನ ಭಾವ ಬೇರೆ ಇರ್ತದೆ, ಪಾಂಡವರ ಭಾವ ಬೇರೆ ಇರುತ್ತೆ. ಆಮೇಲೆ ಇದು ಎಲ್ಲರೂ ಕೂಡ ಬೇರೆ ಬೇರೆ ಭಾವದಿಂದ ಬಂದರೂ ಕೂಡ ಅವರೆಲ್ಲರೂ ಮುಕ್ತಿಯನ್ನು ಹೇಗೆ ಸಾಧನೆ ಮಾಡ್ಕೊಳ್ತಾರೆ ಅಂತ ನಮಗೆ ಒಂದು ರೀತಿಯ ಪ್ರಶ್ನೆ ಬರುತ್ತದೆ ಅಲ್ವಾ? ಹರೇ ಕೃಷ್ಣ. ಕಂಸನಿಗೆ ಮತ್ತು ಶಿಶುಪಾಲನಿಗೆ ಹೇಗೆ ಮುಕ್ತಿ ಸಿಕ್ಕುತ್ತೆ? ಹರೇ ಕೃಷ್ಣ, ಈ ಪ್ರಶ್ನೆ ಬರ್ತದೆಯೋ ಇಲ್ವೋ? ಹರೇ ಕೃಷ್ಣ. ಹೌದು ಮಾತಾಜಿ. ಹಾ, ಅಲ್ಲಿ ಅದನ್ನ ಮುಂದೆ ನಾವು ನೋಡೋಣ ಮುಂದಿನ ಒಂದು ಭಕ್ತರ ಸಮೃದ್ಧಿ ಸಿಂಧುವಿನಲ್ಲಿ ನಾವು ಹೋದಾಗ ಈಗ ಕಾಣುತ್ತೆ ನಮಗೆ. ಈಗ ಹಾಗಾಗಿ ಇಲ್ಲಿ ಏನು ಅಂತಂದ್ರೆ, ಇಲ್ಲಿ ಗೋಪಿಯರ ಬಗ್ಗೆನೂ ಕೂಡ ಹೇಳ್ತಾರೆ. ಗೋಪಿಯರು ನೋಡ್ಲಿಕ್ಕೆ ಅವರು ಕಾಮುಕಿಯರ ತರ ಕಾಣ್ತಾ ಇದ್ರು, ಆದರೆ ಅವರಲ್ಲಿ ಇರ್ತಕ್ಕಂಥದ್ದು ಭೌತಿಕ ಪ್ರಪಂಚದ ಕಾಮಾಕಾಂಕ್ಷೆ ಅಲ್ಲ, ಅವರಲ್ಲಿರ್ತಕ್ಕಂಥದ್ದು ಶುದ್ಧ ಕೃಷ್ಣ ಪ್ರೇಮ. ಸೊ ಆ ಕೃಷ್ಣ ಪ್ರೇಮವನ್ನು ಅವರು ಆ ಒಂದು ಮಾಧುರ್ಯ ಭಾವದಲ್ಲಿ ವ್ಯಕ್ತಪಡಿಸಿದ್ರು. ಸೊ ಹಾಗಾಗಿ ಭೌತಿಕ ಪ್ರಪಂಚದ ಆಶೆ ಅದು ಕಬ್ಬಿಣ, ಅದು ಕಾಮ. ಆದರೆ ಭಗವಂತನ ಲೋಕದಲ್ಲಿ ಇರ್ತಕ್ಕಂಥದ್ದು ಶುದ್ಧ ಪ್ರೇಮ, ಅದು ಚಿನ್ನ, ಅಪ್ಪಟ ಚಿನ್ನ. ಸೊ ಅದಕ್ಕಾಗಿ ಇದು ಆ ಕೃಷ್ಣನಲ್ಲಿ ಗೋಪಿಯರ ಕಾಮಾಭಿಪ್ಸೆ ಅದು ಚಿನ್ನಕ್ಕೆ ಸಮಾನ, ಭೌತಿಕ ಕಾಮಾಕಾಂಕ್ಷೆ ಕಬ್ಬಿಣಕ್ಕೆ ಸಮಾನ. ಸೊ ಹಾಗಾಗಿ ಅವರು ಆ ಭಾವದಲ್ಲಿ ಮಾಧುರ್ಯ ಭಾವದಲ್ಲಿ ಕೃಷ್ಣನನ್ನು ಅವರು ಕೃಷ್ಣನ ಭಕ್ತಿ ಸೇವೆ ಮಾಡೋದು ಅದು ಅತಿ ಉನ್ನತವಾದ ಪ್ಲಾಟ್ಫಾರ್ಮ್. ಸೊ ಹಾಗಾದ್ರೆ ಇಲ್ಲಿ ಪ್ರಶ್ನೆ ಇದೆ, ಕಂಸ ಶತ್ರು ರೂಪದಲ್ಲಿ ಕೃಷ್ಣನನ್ನು ನೋಡಿದ, ಆಮೇಲೆ ಇವನು ಯಾರು ಶಿಶುಪಾಲನು ಕೂಡ ಹಗೆತನದಿಂದ ನೋಡಿದ. ಆದರೆ ಅವರು ಎಲ್ಲಿ ಹೋಗ್ತಾರೆ? ಅವರು ಬ್ರಹ್ಮಜ್ಯೋತಿ ಹೋಗ್ತಾರೆ, ಅವರು ಭಗವಂತನ ಲೋಕಕ್ಕೆ ಅವರಿಗೆ ಎಂಟ್ರಿ ಇಲ್ಲ. ಸೊ ಆದರೆ ಕೃಷ್ಣನ ಮಿತ್ರರಾದವರು ಅಂದ್ರೆ ಇಲ್ಲಿ ಪಾಂಡವರಿದ್ದಾರೆ, ಮತ್ತೆ ಗೋಪಿಕೆಯರು ವೃಂದಾವನದಲ್ಲಿ ಸಹಚರ್ಯವನ್ನ ಪಡಿತಾರೆ. ನಾರದ ಮುನಿಗಳು 3 ಲೋಕದಲ್ಲೂ ಸಂಚಾರ ಮಾಡ್ತಾರೆ ಅವರು. ಸೊ ಅವರಿಗೆ ಎಲ್ಲಾ ಕಡೆ ಹೋಗ್ಲಿಕ್ಕೂ ಕೂಡ ಭಗವಂತ ಆ ಒಂದು ಕರುಣೆ ಕೊಟ್ಟಿದ್ದಾನೆ, ಅವ್ರು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಮತ್ತೆ ವೃಷ್ಣಿ ಕುಲದವರು, ಮತ್ತೆ ಯದುಗಳು, ವೃಷ್ಣಿ ಕುಲದವರು ಅಂದ್ರೆ ಯದುಗಳು, ಮತ್ತೆ ವೃಂದಾವನದಲ್ಲಿ ಕೃಷ್ಣನ ತಂದೆ ತಾಯಿಗಳು, ಅವರೆಲ್ಲ ಕುಟುಂಬದ ಸಂಬಂಧ. ಸೊ ಹಾಗಾಗಿ ಅವರು ವೃಂದಾವನಕ್ಕೆ ಹೋಗ್ತಾರೆ, ವೃಂದಾವನ ಲೋಕವನ್ನ ಅವರ ಲೋಕದಲ್ಲಿ ಇರ್ತಾರೆ. ಸೊ ಹಾಗಾಗಿ ಇಲ್ಲಿ ಎಲ್ಲರೂ ಒಂದನ್ನೇ ಪಡ್ಕೊಳ್ತಾರೆ ಅಂತ ಅರ್ಥ ಅಲ್ಲ. ಅಂದ್ರೆ ಕಂಸ ಶಿಶುಪಾಲ ಅಂತವರು ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗ್ತಾರೆ. ಸೊ ಕೃಷ್ಣನ ಸಹಚರರು ವೃಂದಾವನಕ್ಕೆ ಹೋಗ್ತಾರೆ, ಅಥವಾ ಕೆಲವರು ವೈಕುಂಠ ಲೋಕದಲ್ಲಿ ಭಗವಂತನ ಸಾಹಚರ್ಯವನ್ನು ಪಡಿತಾರೆ. ಇದು ಎಲ್ಲವೂ ಕೂಡ ಒಂದೇ ರೀತಿಯಾದ ಮುಕ್ತಿ ಅಲ್ಲ, ಅದರ ವ್ಯತ್ಯಾಸ ಉಂಟು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನಮಗೆ.
ಹರೇ ಕೃಷ್ಣ. ಹಾಗಾಗಿ ಯಾರು ಕೃಷ್ಣನಲ್ಲಿ ಬರ್ತಾರೆ, ಯಾವುದೇ ಭಾವದಿಂದ ಬಂದರೂ ಕೂಡ, ಅಂದರೆ ಅವರು ಇಂದ್ರಿಯ ತುಷ್ಟಿಯ ಬಯಕೆಯಿಂದ ಬರಲಿ, ಅಸೂಯೆಯಿಂದ ಬರಲಿ, ಭಯದಿಂದ ಬರಲಿ, ಯಾವ ಥರದಿಂದ ಕೃಷ್ಣನನ್ನು ನೆನೆಸಿಕೊಂಡರು ಅಥವಾ ಕೃಷ್ಣನಲ್ಲಿ ಯಾವಾಗಲೂ ಸದಾ ಸ್ಮರಣೆ ಮಾಡಿಕೊಂಡ್ರು ಕೂಡ ಅವರು ಅಂತಿಮವಾಗಿ ಎಲ್ಲ ಕಲ್ಮಶಗಳನ್ನು ಕಳೆದುಕೊಳ್ತಾರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಶುದ್ಧ ಭಕ್ತರು ಈ ಬಯಸುವ ಗುರಿ ಕೃಷ್ಣ ಪ್ರೇಮ. ಸೊ ಹಾಗಾಗಿ ಭಗವಂತನನ್ನು ಯಾವುದೇ, ಈಗ ಗೋಪಿಯರು ಐಹಿಕ ಕಲ್ಮಶಗಳು, ಅದು ಐಹಿಕ ಕಲ್ಮಶ ಅಲ್ಲ ಗೋಪಿಯರದ್ದು, ಅವರದ್ದು ಕಾಮ ಅಲ್ಲ, ಅವರದ್ದು ಪ್ರೇಮ. ಹಾಗಾಗಿ ಶುದ್ಧ ಭಕ್ತ ಕೃಷ್ಣ ಪ್ರೇಮವನ್ನ ಬಯಸುತ್ತಾನೆ. ಹರೇ ಕೃಷ್ಣ. ಇದನ್ನ ಓದಿ, ಇದರಲ್ಲಿ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕಾಮದಿಂದ ಸ್ವಯಂ ಪ್ರೇರಿತ ಪ್ರೇಮ ತೋರಿದಕ್ಕೆ ಗೋಪಿಯರನ್ನು ಉದಾಹರಣೆಯನ್ನಾಗಿ ಪರಿಗಣಿಸಬಹುದು. ಗೋಪಿಯರು ಎಳೆಹರಿಯದ ಯುವತಿಯರು, ಕೃಷ್ಣನು ಹದಿಹರಿಯದ ಹುಡುಗ. ಲೈಂಗಿಕ ಆಸಕ್ತಿಯ ಕಾರಣವಾಗಿ ಗೋಪಿಯರು ಕೃಷ್ಣನಿಂದ ಆಕರ್ಷಿತರಾದರು ಎಂದು ಮೇಲ್ನೋಟಕ್ಕೆ ತೋರಬಹುದು. ಅದೇ ರೀತಿ ಕಂಸರಾಜನು ಕೃಷ್ಣನಿಂದ ಆಕರ್ಷಿತರಾದರು ಎಂದು ಮೇಲ್ನೋಟಕ್ಕೆ ತೋರಬಹುದು. ಅದೇ ರೀತಿ ಕಂಸರಾಜನು ಕೃಷ್ಣನಿಂದ ಆಕರ್ಷಿತರಾದ್ದಕ್ಕೆ ಭಯ ಕಾರಣವಾಯಿತು. ಕಂಸನಿಗೆ ಸದಾ ಕೃಷ್ಣನ ಭಯವಿದ್ದೇ ಇರುತ್ತದೆ. ತಂಗಿಯ ಮಗನಾದ ಕಂಸನು ಹತನಾಗುತ್ತಾನೆಂದು ಮೊದಲೇ ಭವಿಷ್ಯ ನುಡಿಯಲಾಗಿತ್ತು. ಅವನ ಭಯಕ್ಕೆ ಕಾರಣ ಶಿಶುಪಾಲನು ಕೃಷ್ಣನಲ್ಲಿ ಸದಾ ಕಾಲಕ್ಕೂ ದೇಶಭಾವವನ್ನು ಇರಿಸಿದ್ದ. ಯದುಕುಲ ರಾಜವಂಶೀಯರಾಗಿದ್ದಾದರೂ ಕೃಷ್ಣನೊಂದಿಗೆ ಅವರಿಗಿದ್ದ ಕೌಟುಂಬಿಕ ಸಂಬಂಧದ ಕಾರಣ ಅವನನ್ನು ತಮ್ಮ ಬಂಧುಗಳಲ್ಲಿ ಒಬ್ಬನೆಂದು ಎಣಿಸುತ್ತಿದ್ದರು. ಎಲ್ಲ ವಿಭಿನ್ನ ಬಗೆಯ ಭಕ್ತರಿಗೂ ಕೃಷ್ಣನಲ್ಲಿ ಭಿನ್ನ ವರ್ಗದಗಳಿಗೆ ಸೇರಿದ ಸ್ವಯಂ ಪ್ರೇರಿತ ಪ್ರೇಮ ಭಾವವೇ ಇದು. ಅವರೆಲ್ಲರೂ ಒಂದೇ ಗುರಿಯನ್ನು ತಲುಪುತ್ತಾರೆ. ಹರೇ ಕೃಷ್ಣ. ಈಗಾಗಲೇ ಇದನ್ನು ನಾವು ಚರ್ಚೆ ಮಾಡಿದ್ದೇವೆ. ಅಂದ್ರೆ ಶಿಶುಪಾಲ ಮತ್ತೆ ಕಂಸ ಅವರು ಬ್ರಹ್ಮಜ್ಯೋತಿಗೆ ಹೋಗ್ತಾರೆ, ಮತ್ತೆ ಇಲ್ಲಿ ಉಳಿದವರು ಭಗವಂತನ ಆ ಒಂದು ಲೋಕಕ್ಕೆ ಹೋಗ್ತಾರೆ. ಸೊ ಆದರೆ ಇಲ್ಲಿ ಗೋಪಿಯರಿಗೆ ಮತ್ತು ಕೃಷ್ಣನಿಗಿರ್ತಕ್ಕಂಥ ಸಂಬಂಧ, ಇಲ್ಲಿ ಗೋಪಿಯರು ಲೈಂಗಿಕ ಆಸಕ್ತಿ ಕಾರಣವಾಗಿ ಕೃಷ್ಣನಿಂದ ಆಕರ್ಷಿತರಾದರೂ ಕೂಡ ಅದು ಮೇಲ್ನೋಟಕ್ಕೆ ಆ ಥರ ಕಾಣುತ್ತೆ. ಆದರೆ ಅವರು ನಿಜವಾಗಿ ಕೂಡ ಅವರು ಕೃಷ್ಣ ಪ್ರೇಮದಲ್ಲಿ ಇದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಅದು ನಮಗೆ ಮೇಲ್ನೋಟಕ್ಕೆ ಆ ಥರ ಕಾಣುತ್ತೆ, ಯಾಕಂದರೆ ನಾವು ಶುದ್ಧ ಭಕ್ತರಲ್ಲ. ಹಾಗಾಗಿ ರಾಸಪಂಚೋಧ್ಯಾಯ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಪರಮಹಂಸ ಆ ಲೆವೆಲ್ನಲ್ಲಿ ಭಕ್ತರಾಗಿರ್ಬೇಕು. ಸೊ ಆಗ ಮಾತ್ರ ಅರ್ಥ ಆಗತ್ತೆ. ಅದಕ್ಕಾಗಿಯೇ ಶ್ರೀಮದ್ ಭಾಗವತವನ್ನು ಮೊದಲನೆಯ ಸ್ಕಂದದಿಂದ ಪ್ರಾರಂಭಿಸಿ ಪ್ರತಿಯೊಂದು ಸ್ಕಂದದಲ್ಲೂ ಪ್ರತಿ ಅಧ್ಯಾಯದಲ್ಲಿ ಪ್ರತಿ ಶ್ಲೋಕಗಳನ್ನು ಕೂಡ ನಾವು ಯಥಾವತ್ತಾಗಿ ಆ ಭಕ್ತರ ಸಂಘದಲ್ಲಿ ಭಗವಂತನ ಬಗ್ಗೆ ಕೇಳಬೇಕು, ಆ ಭಾಗವತವನ್ನು ಕೇಳಬೇಕು. ಆಗ ನಮಗೆ ಹೃದಯ ಶುದ್ಧಿ ಆಗುತ್ತೆ. ಸೊ ಆಮೇಲೆ ನಿಧಾನವಾಗಿ ನಾವು 10ನೇ ಸ್ಕಂದಕ್ಕೆ ಬಂದಾಗ ಆಗ ನಮಗೆ ಇದೆಲ್ಲ ಅರ್ಥ ಆಗುತ್ತೆ. ಈಗ ನಮಗೇನು ಕಾಣುತ್ತೆ, ಮೇಲ್ನೋಟಕ್ಕೆ ಗೋಪಿಯರು ಲೈಂಗಿಕ ಆಸಕ್ತಿಯ ಕಾರಣದಿಂದ ಆಕರ್ಷಿತರಾದರು ಅಂತ ಕಾಣುತ್ತೆ. ಹರೇ ಕೃಷ್ಣ. ಇದನ್ನು ಓದ್ಲ ಮಾತಾಜಿ? ಓದಿ ಮಾತಾಜಿ, ಓದಿ. ಗೋಪಿಯರು ಕೃಷ್ಣನಲ್ಲಿರಿಸಿದ್ದ ಪ್ರೇಮವನ್ನು ಹಾಗೆಯೇ ಯದುವಂಶದವರ ಪ್ರೇಮವನ್ನು ಸ್ವಯಂ ಪ್ರೇರಿತ ಪ್ರೇಮ ಅಥವಾ ರಾಗಾನುಗ ಎಂದೇ ಬಗೆಯಲಾಗುತ್ತದೆ. ಕೃಷ್ಣನಲ್ಲಿ ಕಂಸನು ಕಂಡ ಭಯಭಾವದ ಆಕರ್ಷಣೆಯನ್ನಾಗಲಿ, ಶಿಶುಪಾಲನಿಗೆ ಕೃಷ್ಣನಲ್ಲಿದ್ದ ದ್ವೇಷಭಾವದ ಆಕರ್ಷಣೆಯನ್ನಾಗಲಿ ಭಕ್ತಿ ಸೇವೆ ಎಂದು ಒಪ್ಪಿಕೊಳ್ಳಲಾಗದು. ಏಕೆಂದರೆ ಅವರ ಮನೋಭಾವವು ಸೌಹಾರ್ದಯುತವಾಗಿರಲಿಲ್ಲ. ಸೌಹಾರ್ದದ ಮನಸ್ಥಿತಿಯಲ್ಲಿ ಮಾತ್ರ ಭಕ್ತಿ ಸೇವೆ ಮಾಡಬೇಕು ಎಂದು ಶ್ರೀಲ ರೂಪ ಗೋಸ್ವಾಮಿಯವರು ಹೇಳುವಂತೆ ಇಂತಹ ಆಕರ್ಷಣೆಗಳನ್ನು ಭಕ್ತಿ ಸೇವೆಯಲ್ಲಿ ಇರುವುದಾಗಿ ಪರಿಗಣಿಸಲಾಗುವುದಿಲ್ಲ. ಈ ಸಂದರ್ಭದಲ್ಲಿ ರೂಪ ಗೋಸ್ವಾಮಿಯವರು ಮತ್ತೊಮ್ಮೆ ಯದುವಂಶದ ಜನ ಕೃಷ್ಣನಲ್ಲಿರಿಸಿದ್ದ ಪ್ರೇಮವನ್ನು ವಿಶ್ಲೇಷಿಸುತ್ತಾರೆ. ಸ್ನೇಹದ ನೆಲೆಯ ಪ್ರೇಮವಾದರೆ ಆಗ ಅದು ಸ್ವಯಂ ಪ್ರೇರಿತ. ಆದರೆ ಅದೇ ಪ್ರೇಮವು ನಿಯಂತ್ರಕ ತತ್ವಗಳ ನೆಲೆಯದಾದರೆ ಅದು ಸ್ವಯಂ ಪ್ರೇರಿತವಲ್ಲ.
ಒಲವು ಸ್ವಯಂ ಪ್ರೇರಿತ ಪ್ರೇಮದ ನೆಲೆಗೆ ಬಂದಾಗ ಮಾತ್ರ ಅದನ್ನು ಶುದ್ಧ ಭಕ್ತಿ ಸೇವೆಯ ನೆಲೆಯಲ್ಲಿರಿಸಿ ಎಣಿಸಲಾಗುವುದು. ಹರೇ ಧನ್ಯವಾದಗಳು. ಕೃಷ್ಣ, ಹರೇ ಕೃಷ್ಣ. ನಾವೀಗ ನೋಡಿದ್ವಿ ಒಂದು ಈ ಶ್ಲೋಕದಲ್ಲಿ, ಯಾವುದು 31ನೇ ಶ್ಲೋಕದಲ್ಲಿ, 7ನೆಯ ಸ್ಕಂದದ ಅಧ್ಯಾಯ 1ರ ಶ್ಲೋಕ 30ರಲ್ಲಿ ನಾವು ನೋಡಿದ್ವಿ. ಗೋಪಿಕೆಯರು ಕಾಮದಿಂದ, ಕಂಸ ಭಯದಿಂದ, ಆಮೇಲೆ ಶಿಶುಪಾಲ ಅವನು ಅಸೂಯೆಯಿಂದ, ಆಮೇಲೆ ವೃಷ್ಣಿಕುಲದವರು ಸಂಬಂಧ ರೂಪದಲ್ಲಿ, ಆಮೇಲೆ ಇವರು ಪಾಂಡವರು ಸ್ನೇಹದಿಂದ ಬಂದರು, ನಾರದ ಮುನಿ ಅವನು ಭಕ್ತಿ ಸೇವೆ ಮಾಡಿ ಸಾಧನ ಭಕ್ತಿಯಿಂದ ಬಂದರು ನಾರದ ಮುನಿ. ಸೊ ಹಾಗಾಗಿ ಈ ರೀತಿಯಾಗಿ ಭಗವಂತನನ್ನು ಅವರು ಚಿಂತನೆ ಮಾಡ್ತಾ ಇದ್ರು, ಭಗವಂತನ ಬಗ್ಗೆ. ಆದರೆ ಇಲ್ಲಿ ನೋಡಬೇಕು ನಾವು, ಗೋಪಿಯರು ಮತ್ತು ವೃಷ್ಣಿಕುಲದವರು ಇವರಿಬ್ಬರೇ ರಾಗಾತ್ಮಿಕ ಭಕ್ತರು. ಉಳಿದವರು ಅದರಲ್ಲಿ ಕಂಸ ಮತ್ತು ಶಿಶುಪಾಲ ಅವರನ್ನು ಭಕ್ತರು ಅಂತ ಕರೀಲಿಕ್ಕಾಗೋದಿಲ್ಲ. ಕಂಸ ಯಾಕೆಂತಂದ್ರೆ ಕಂಸ ಯಾವಾಗಲೂ ಕೃಷ್ಣನ ಬಗ್ಗೆ ಚಿಂತನೆ ಮಾಡ್ತಾ ಇದ್ದ, ಆದರೆ ಅವನದು ಕೃಷ್ಣ ಭಕ್ತ ಅಂತ ಕರೀಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಅವನು ಕೃಷ್ಣನಿಗೆ ಅನುಕೂಲಕರವಾದ ಚಿಂತನೆಯನ್ನು ಮಾಡ್ತಾ ಇರಲಿಲ್ಲ. ಯಾವಾಗಲೂ ಕೃಷ್ಣನನ್ನು ಹೇಗೆ ನಾನು ಸಂಹರಿಸಬೇಕು ಈ ವಿಚಾರ ಮಾಡ್ತಾ ಇದ್ದ. ಕೃಷ್ಣನನ್ನು ಯಾವಾಗಲೂ, ಭಗವಂತನನ್ನು ಅವನು ಕೊಲ್ಲಲಿಕ್ಕೆ ಹಲವು ಪ್ರಯತ್ನ ಮಾಡಿದ್ದಾನೆ. ಎಲ್ಲರಿಗೂ ನಿಮಗೆ ಗೊತ್ತಿರಬಹುದಲ್ವಾ. ಆ ಕಾರಾಗೃಹದಲ್ಲಿ ಇರಿಸಿದ್ದ ಒಂದು ವಸುದೇವ ದೇವಕಿಯರನ್ನ, ಅವರಿಗೆ ಹುಟ್ಟಿದ ಎಲ್ಲ ಮಕ್ಕಳನ್ನು ಕೂಡ ಅವನು ಸಂಹರಿಸ್ತಾ ಇದ್ದ, ಹುಟ್ಟಿದ ಮಕ್ಕಳನ್ನ. ಆಮೇಲೆ 6 ಮಕ್ಕಳನ್ನು ಸಂಹರಿಸಿದ. ಆಮೇಲೆ 7ನೇ ಗರ್ಭದಲ್ಲಿ ಯಾರು ಬಂದರು, ಅಲ್ಲಿ ಬಲರಾಮ. ಸೊ ಆ ಬಲರಾಮನ ಗರ್ಭ ಅದು ಸ್ಥಳಾಂತರ ಆಯಿತು, ರೋಹಿಣಿ ಗರ್ಭಕ್ಕೆ ಹೋಯಿತು. ಆಮೇಲೆ 8ನೇ ಗರ್ಭದಲ್ಲಿ ಕೃಷ್ಣ ಬಂದಾಗ ಕೃಷ್ಣನನ್ನೇ ಅವನು ನಡುರಾತ್ರಿಯಲ್ಲಿ ವಸುದೇವ ತೆಗೆದುಕೊಂಡು ಹೋಗಿ ನಂದ ಮಹಾರಾಜನ ಮನೆಯಲ್ಲಿ ಯಶೋಧ ಮಾತೆಯ ಪಕ್ಕದಲ್ಲಿ ಇಟ್ಟು, ಯಶೋಧ ಮಾತ್ರೆ ಹೆಣ್ಣು ಮಗುವನ್ನು ಜನ್ಮ ಕೊಟ್ಟಿದ್ದು. ಅದನ್ನು ತಂದು ಇದರಲ್ಲಿ ಯಾರು ಅಂತಂದ್ರೆ ನಮ್ಮ ದೇವಕಿಯ ಹತ್ತಿರ ಇಟ್ರು. ಸೊ ಇದು ಈ ರೀತಿ ಮಾಡಿದಾಗ ಕಂಸ ಅದನ್ನು ಕೊಲ್ಲಲಿಕ್ಕೆ ಕೂಡ ಹೋಗ್ತಾನೆ. ಆಗ ಅದು ದೇವಿ ಅವಳು ಹೇಳ್ತಾಳೆ, ನಿನ್ನ ಕೊಲ್ಲುವ ಕೃಷ್ಣ ಅವನು ಬೇರೆ ಕಡೆ ಹುಟ್ಟಿದ್ದಾನೆ ಅಂತ ಹೇಳ್ತಾಳೆ. ಸೊ ಹಾಗಾಗಿ ಕೃಷ್ಣನಿಗೆ ಭಯ ಇದ್ದೇ ಇರ್ತಿತ್ತು. ಕಂಸನಿಗೆ ಕೃಷ್ಣನ ಮೇಲೆ ಭಯ ಇದ್ದೇ ಇರ್ತಾ ಇತ್ತು. ಅದ್ರ ಭಯ ಇದ್ರೂ ಕೂಡ ಅವನು ಕೃಷ್ಣನನ್ನು ಸದಾ ಚಿಂತನೆ ಮಾಡ್ತಾ ಇರೋದ್ರಿಂದ ಅದು ಭಕ್ತಿ ಸೇವೆ ಅಂತ ಅನಿಸ್ಕೊಳ್ಳೋದಿಲ್ಲ. ಕೃಷ್ಣ ಭಕ್ತ ಅಲ್ಲ ಕಂಸ. ಯಾಕೆಂದ್ರೆ ಭಕ್ತ ಅಂತಂದ್ರೆ ಕೃಷ್ಣನಿಗೆ ಅನುಕೂಲಕರವಾದ ರೀತಿಯಲ್ಲಿ ನಡ್ಕೊಳ್ಬೇಕು. ಅದೇ ರೀತಿ ಶಿಶುಪಾಲನು ಕೂಡ ಭಕ್ತ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅವನು ದ್ವೇಷ ಭಾವದಿಂದ ಕೃಷ್ಣನ ನೋಡ್ಕೊಳ್ತಿದ್ದ. ಸೊ ಹಾಗಾಗಿ ಅಲ್ಲಿ ರಾಗಾತ್ಮಿಕ ಭಕ್ತರು ಅಂದ್ರೆ ಗೋಪಿಕೆಯರು ಮತ್ತೆ ವೃಷ್ಣಿಕುಲದವರು, ಅವರು ರಾಗಾತ್ಮಿಕ ಭಕ್ತರಾಗ್ತಾರೆ. ಆದರೆ ಇಲ್ಲಿ ಪಾಂಡವರು ಸ್ನೇಹ ಭಾವದಿಂದ ನೋಡಿದ್ರು ಕೂಡ ಅವರು ರಾಗಾತ್ಮಿಕ ಭಕ್ತರಲ್ಲ. ಆಮೇಲೆ ಇಲ್ಲಿ ನಾರದರು ಕೂಡ ಯಾವ ರೀತಿಯಿಂದ ಬಂದಿದ್ದಾರೆ ಅಂದ್ರೆ, ಅವರು ಸಾಧನ ಭಕ್ತಿಯಿಂದ ಅಷ್ಟು ಉನ್ನತ ಹಂತಕ್ಕೆ ಬಂದಿದ್ದಾರೆ. ಸೊ ಹಾಗಾಗಿ ಅವರು ಕೂಡ ರಾಗಾತ್ಮಿಕ ಭಕ್ತರಲ್ಲ. ರಾಗಾತ್ಮಿಕ ಭಕ್ತರು ಅಂದ್ರೆ ಅವರು ಸ್ವಯಂ ಪ್ರೇರಣೆ, ಯಾವ ಒಂದು ಸಾಧನ ಭಕ್ತಿ ಕೂಡ ಅವರು ಮಾಡಿರೋದಿಲ್ಲ. ಸೊ ಹಾಗಾಗಿ ಇಲ್ಲಿ 2 ಜನರನ್ನು ರಾಗಾತ್ಮಿಕ ಭಕ್ತರು ಅಂತ ಕರೀತಾರೆ, ಗೋಪಿಯರು ಮತ್ತೆ ವೃಷ್ಣಿಕುಲದವರು. ಸೊ ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಅಷ್ಟೇ. ಹಾಗಾಗಿ ಕೃಷ್ಣ ಪ್ರೇಮ ನಿಯಂತ್ರಕ ತತ್ವಗಳ ನೆಲೆಯಿಂದ ಬಂದ್ರೆ ಅದು ಸ್ವಯಂ ಪ್ರೇರಿತ ಅಲ್ಲ. ಸ್ವಯಂ ಪ್ರೇರಿತ ಆಗ್ಬೇಕು ಅಂತಂದ್ರೆ ಅದು ತನ್ನಿಂತಾನೆ ಆ ನೆಲೆಯಲ್ಲಿ ಬರ್ತಕ್ಕಂಥದ್ದು. ಸೊ ಅದನ್ನ ಮಾತ್ರ ಶುದ್ಧ ಭಕ್ತಿಯ ನೆಲೆಯಲ್ಲಿ ಇರಿಸಲಾಗ್ತದೆ. ಸ್ವಯಂ ಪ್ರೇರಿತವಾಗಿ ಕೃಷ್ಣ ಪ್ರೇಮ ಬಂದರೆ ಮಾತ್ರ ಅದು ಶುದ್ಧ ಭಕ್ತಿಯ ನೆಲೆಯಲ್ಲಿ ಎಣಿಸಲಾಗುತ್ತದೆ ಅಂತ ಹೇಳ್ತಾರೆ. ಹರೇ ಕೃಷ್ಣ. ಇದನ್ನು ಓದಿ.
ಇಬ್ಬರು ಎಂದರೆ ಕಂಸನು ಗೋಪಿಯರು ಒಂದೇ ಗುರಿಯನ್ನು ಮುಟ್ಟಿದರು ಮಾತಾಜಿ, ನೀವು ಎಂಬುದನ್ನು ಓದಿದ್ದೀರಲ್ವಾ? ಬೇರೆಯವರಿಗೆ ಅವಕಾಶ ಕೊಡೋಣ. ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಓದಿ ಮಾತಾಜಿ, ಓದಿ ಒಂದು ನಿಮಿಷ ಮಾತಾಜಿ. ಓದ್ತೀನಿ ಮಾತಾಜಿ. ಅದು ತುಂಬ ದೊಡ್ಡದಾಗಿ ಹೋಗಿತ್ತು ಅದಕ್ಕೆ. ಇಬ್ಬರು ಎಂದರೆ ಕಂಸನು ಗೋಪಿಯರು ಒಂದೇ ಗುರಿಯನ್ನು ಮುಟ್ಟಿದರು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟದ ಮಾತೇ ಸರಿ. ಆದರೆ ಈ ಅಂಶವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಏಕೆಂದರೆ ಕಂಸನಾಗಲಿ ಶಿಶುಪಾಲನಾಗಲಿ ಗೋಪಿಯರಿಗಿಂತ ಭಿನ್ನ ಮನೋಧರ್ಮದವರಾಗಿದ್ದರು. ಕಂಸ, ಗೋಪಿಯರು ಹಾಗೂ ಶಿಶುಪಾಲ ಈ ಎಲ್ಲರ ಚಿತ್ರವು ದೇವೋತ್ತಮ ಪರಮಪುರುಷನಲ್ಲಿ ನೆಟ್ಟಿತ್ತಾದರೂ ಹಾಗೆಯೇ ಎಲ್ಲ ಭಕ್ತರು ಅದು ಆಧ್ಯಾತ್ಮಿಕ ಲೋಕಕ್ಕೆ ಉನ್ನತಿ ಪಡೆಯುತ್ತಾರಾದರೂ ಈ ಎರಡು ಬಗೆಯ ಜೀವಾತ್ಮರಲ್ಲಿ ವ್ಯತ್ಯಾಸವಂತೂ ಇದ್ದೇ ಇದೆ. ಪರಮ ಸತ್ಯನು ಒಬ್ಬನೇ ಮತ್ತು ಅವನು ನಿರಾಕಾರ ಬ್ರಹ್ಮನ್. ಪರಮಾತ್ಮ ಹಾಗೂ ಭಗವಾನ್ ದೇವೋತ್ತಮ ಪರಮಪುರುಷ ಎಂದು ಅಭಿವ್ಯಕ್ತನಾಗುತ್ತಾನೆ ಎಂದು ಶ್ರೀಮದ್ ಭಾಗವತದ 1ನೇ ಸ್ಕಂದದಲ್ಲಿ ಹೇಳಲಾಗಿದೆ. ಇಲ್ಲಿ ಇರುವುದು ಆಧ್ಯಾತ್ಮಿಕ ವೈಶಿಷ್ಟ್ಯ. ಬ್ರಹ್ಮನ್ ಸಾಕಮತಜಿ, ಬ್ರಹ್ಮನ್, ಪರಮಾತ್ಮ ಹಾಗೂ ಭಗವಾನ್ ಈ ಮೂರು ಒಂದೇ ಪರಮ ಸತ್ಯನೇ. ಆದರೂ ಕಂಸ ಹಾಗೂ ಶಿಶುಪಾಲನಂತಹ ಭಕ್ತರು ಬ್ರಹ್ಮನ್ ಪ್ರಭೆಯ ಮಟ್ಟಕ್ಕೆ ಮಾತ್ರ ಏರಲು ಸಮರ್ಥರಾದರು. ಅವರಿಗೆ ಪರಮಾತ್ಮನ ಅಥವಾ ಭಗವಾನನ ಸಾಕ್ಷಾತ್ಕಾರವಾಗಲಿಲ್ಲ. ಇದೇ ಇಲ್ಲಿರುವ ವೈಶಿಷ್ಟ್ಯ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹಾಗಾಗಿ ಇಲ್ಲಿ ಹೇಳ್ತಾರೆ, ನಮಗೆ ಕಂಸ ಗೋಪಿಯರು ಒಂದೇ ಗುರಿ ಮುಟ್ಟಿದರು ಅಂತ ನಾವು ಹಿಂದಿನ ಒಂದು ಪ್ಯಾರದಲ್ಲಿ ನೋಡಿದ್ವು. ಆದರೆ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗತ್ತೆ. ಯಾಕೆಂದ್ರೆ ಕಂಸ ಕೃಷ್ಣನಲ್ಲಿ ಭಯಪಟ್ಟು ಕೃಷ್ಣನನ್ನು ಕೊಲ್ಲುವ ಸಂಚನೆ ಮಾಡ್ತಾ ಇದ್ದ. ಅನೇಕ ರಾಕ್ಷಸರನ್ನು ಪ್ರತಿನಿತ್ಯ ಕಳಿಸ್ತಾ ಇದ್ದ. ಸೊ ಹಾಗಾಗಿ ಗೋಪಿಯರಾದರೆ ಪ್ರೇಮ ಭಾವದಲ್ಲಿ ಭಗವಂತನನ್ನ ಸೇವೆ ಮಾಡ್ತಾರೆ. ಇವ್ರು ಹೇಗೆ ಸಾಧ್ಯ ಅಂತ? ಯಾಕೆಂದ್ರೆ ಕಂಸನ ಮನೋಧರ್ಮ, ಶಿಶುಪಾಲನ ಮನೋಧರ್ಮ ನಮ್ಮ ಬೇರೆ. ಸೊ ಗೋಪಿಯರ ಮನೋಧರ್ಮ ಪ್ರೇಮ, ಕೃಷ್ಣನಲ್ಲಿ ಪ್ರೇಮದಿಂದ ಭಕ್ತಿ ಸೇವೆಯನ್ನು ಸಲ್ಲಿಸುವುದು. ಈ ರೀತಿಯಾಗಿ 3 ರೀತಿಯ ಜನ ಇದ್ದಾರೆ. ಒಂದು ಕಂಸ ಭಯದಿಂದ, ಶಿಶುಪಾಲ ದ್ವೇಷದಿಂದ, ಗೋಪಿಯರು ಪ್ರೇಮದಿಂದ ದೇವೋತ್ತಮ ಪರಮಪುರುಷನಲ್ಲಿ ಮನಸ್ಸು ಅವರದು ನೆಟ್ಟಿತ್ತು. ಆದರೆ ಎಲ್ಲ ಭಕ್ತರು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ತಾರೆ. ಅಂದ್ರೆ ಇವರಲ್ಲಿ, ಈ ಜೀವಾತ್ಮರಲ್ಲಿ ವ್ಯತ್ಯಾಸ ಇದೆ ಅಲ್ವಾ? ಹರೇ ಕೃಷ್ಣ. ಹರೇ ಕೃಷ್ಣ. ಕಂಸ ಭಯದಿಂದ ಇದ್ದ ಮತ್ತು ಕೃಷ್ಣನ ವಿರುದ್ಧವಾಗಿ ಸಂಚು ಮಾಡ್ತಾ ಇದ್ದ. ಶಿಶುಪಾಲ ದ್ವೇಷಿಯಾಗಿದ್ದ, ಹಗೆತನ ಮಾಡ್ತಾ ಇದ್ದ. ಗೋಪಿಯರು ಪ್ರೀತಿ. ಆದರೆ ಇದೇನಿದು? ಎಲ್ಲರೂ ಒಂದೇ ತರ ಕೃಷ್ಣನಿಗೆ ಅಲ್ಲಿ ಭಕ್ತರು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ತಾರೆ ಅಂದ್ರೆ ಏನು ಅರ್ಥ ಮಾಡ್ಕೊಳ್ಳೋಣ ಇದನ್ನ. ಅಂದ್ರೆ ಇಲ್ಲಿ ಭಗವಂತ ದೇವೋತ್ತಮ ಪರಮಪುರುಷ, ಭಗವಂತ ಪರಮ ಸತ್ಯ ಅಂತ ಕೂಡ ಹೇಳ್ತಾರೆ. ನಾವು ಇದನ್ನು ಭಗವದ್ಗೀತೆಯಲ್ಲೂ ಕೂಡ ನೋಡಿದ್ದೇವೆ. ಪರಮ ಸತ್ಯಕ್ಕೆ 3 ರೀತಿಯ ಅಭಿವ್ಯಕ್ತಿ ಇದೆ. ಒಂದು ನಿರಾಕಾರ ಬ್ರಹ್ಮನ್, ಪರಮಾತ್ಮ ಹಾಗೂ ಭಗವಾನ್ ಅಂತ. ಅದನ್ನೇ ಭಾಗವತದಲ್ಲೂ ಕೂಡ ಹೇಳ್ತಾರೆ. ವದಂತಿ ತತ್ವವಿದಸ್ತತ್ವಂ ಯಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ. ಅಂದರೆ ಈ ಪರಮ ಸತ್ಯವನ್ನ ಯಾರು ಸಾಕ್ಷಾತ್ಕಾರ ಮಾಡ್ತಾರೆ ಅದರಲ್ಲಿ 3 ಅವಸ್ಥೆ: ಬ್ರಹ್ಮನ್ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ, ಭಗವಾನ್ ಸಾಕ್ಷಾತ್ಕಾರ. ಇಲ್ಲಿ ಬ್ರಹ್ಮನ್ ಸಾಕ್ಷಾತ್ಕಾರ ಅಂದ್ರೇನು, ಪರಮಾತ್ಮ ಸಾಕ್ಷಾತ್ಕಾರ ಅಂದ್ರೇನು, ಭಗವಾನ್ ಸಾಕ್ಷಾತ್ಕಾರ ಅಂದ್ರೇನು? ಹರೇ ಕೃಷ್ಣ. ಬ್ರಹ್ಮನ್ ಸಾಕ್ಷಾತ್ಕಾರ ಅಂದ್ರೆ ಮಾತಾಜಿ ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗುವುದು. ಭಗವಾನ್ ಸಾಕ್ಷಾತ್ಕಾರ ಅಂದ್ರೆ ಗೋಲೋಕ ಬೃಂದಾವನವನ್ನ ತಲುಪುವುದು. ಪರಮಾತ್ಮ ಸಾಕ್ಷಾತ್ಕಾರ ಅಂದ್ರೆ ವೈಕುಂಠ ಲೋಕದವರೆಗೆ ಹೋಗೋದು. ಪರಮಾತ್ಮ ಸಾಕ್ಷಾತ್ಕಾರ ಆದವರು ವೈಕುಂಠ ಲೋಕಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಅವರು ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತರಾಗಿರೋದಿಲ್ಲ. ಸೊ ಅವರು ಅಂದ್ರೆ ಹೃದಯದಲ್ಲಿ ಪರಮಾತ್ಮನನ್ನು ಕಾಣ್ತಾರೆ. ಆದರೆ ಅವರು ಭಗವಂತನ ಅಂಗುಷ್ಟ ಅಂದ್ರೆ ಪಾದದ ತುದಿ, ಒಂದು ಬೆರಳಿನ ತುದಿಯನ್ನು ಮಾತ್ರ ಅವರಿಗೆ ಕಾಣಿಸ್ತದೆ ಅಂತೆ. ಹಾಗಾಗಿ ಅವರಿಗೆ ಕೂಡ ಈ ನಿರಾಕಾರ ಬ್ರಹ್ಮನ್ ಮತ್ತೆ ಪರಮಾತ್ಮ ಇವರಿಬ್ಬರೂ ಕೂಡ ಭಗವಂತನ ಲೋಕಕ್ಕೆ ಪ್ರವೇಶ ಪಡ್ಕೊಳ್ಳೋದಿಲ್ಲ. ಓನ್ಲಿ ಭಗವಾನ್ ಸಾಕ್ಷಾತ್ಕಾರ ಆದವರು ಭಗವಂತನ ಲೋಕಕ್ಕೆ ಹೋಗ್ತಾರೆ.
ಸೊ ನಿರಾಕಾರ ಬ್ರಹ್ಮನ್ ಸಾಕ್ಷಾತ್ಕಾರ ಅಂದರೆ ಬ್ರಹ್ಮನ್ ಅಂತಂದರೆ ದೇವೋತ್ತಮ ಪರಮಪುರುಷ ಕೃಷ್ಣನ ಆ ಶರೀರ, ದಿವ್ಯ ಶರೀರ, ಸಚ್ಚಿದಾನಂದ ವಿಗ್ರಹ, ಅದರ ಆ ಒಂದು ಶರೀರದಿಂದ ಬರ್ತಕ್ಕಂಥ ದಿವ್ಯ ಶರೀರದಿಂದ ಬರ್ತಕ್ಕಂಥ ಪ್ರಭೆ, ಅದು ನಿರಾಕಾರ ಬ್ರಹ್ಮನ್. ಅದಕ್ಕೆ ಆಕಾರ ಇಲ್ಲ. ಸೊ ಅದನ್ನೇ ಈ ಮಾಯಾವಾದಿಗಳು, ನಿರಾಕಾರವಾದಿಗಳು ಅದೇ ದೇವರಂತ ಅಂತ ತೀರ್ಮಾನ ಮಾಡ್ಕೊಂಡಿರ್ತಾರೆ. ಸೊ ಅದು ಅಪರಿಪೂರ್ಣ ಸಾಕ್ಷಾತ್ಕಾರ. ಸೊ ಈ ಅಪರಿಪೂರ್ಣ ಸಾಕ್ಷಾತ್ಕಾರ ಇಲ್ಲಿ ಏನಾಗಿರುತ್ತೆ, ಕಂಸನೇ ಮತ್ತು ಶಿಶುಪಾಲ ಅವರು ಆ ನೆಲೆಗೆ ಹೋಗ್ಲಿಕ್ಕೆ ಮಾತ್ರ ಅವರಿಗೆ ಸಾಧ್ಯ ಆಯಿತು. ಅವರು ಭಗವಂತನ ಲೋಕ ಪ್ರವೇಶ ಮಾಡಿ ಭಗವಂತನ ಲೀಲೆಗಳಲ್ಲಿ ಭಾಗವಹಿಸ್ತಕ್ಕಂಥ ಗೋಪಿಯರಿಗೆ ಕೊಟ್ಟಿದ್ದ ಆ ಕರುಣೆ ಅಷ್ಟು ಅವರಿಗೆ ಸಿಕ್ಕಲಿಲ್ಲ. ಯಾಕೆಂದರೆ ಅವರು ಭಕ್ತಿ ಸೇವೆಯಲ್ಲಿ ಇರಲಿಲ್ಲ. ಸದಾ ಕೃಷ್ಣ ಚಿಂತನೆಯನ್ನು ಮಾಡಿದ್ರಿಂದ ಅವರಿಗೆ ಐಹಿಕದಿಂದ ಮುಕ್ತಿ ಆಯಿತು. ಸೊ ಪರಮಾತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡವರು ಅವರಿಗೂ ಕೂಡ ಭಗವಂತನ ಲೋಕಕ್ಕೆ ಪ್ರವೇಶ ಇಲ್ಲ. ಯಾಕೆಂದರೆ ಅವರು ಕೂಡ ಭಕ್ತಿ ಸೇವೆಯಲ್ಲಿ ನಿರತರಾಗಿರೋದಿಲ್ಲ. ಸೊ ಪರಮಾತ್ಮ ಸಾಕ್ಷಾತ್ಕಾರ ಅಂದರೆ ಯೋಗಿನವರು ಮಾಡ್ಕೊಳ್ತಾರೆ. ಮತ್ತು ಯೋಗಿನವರು ಎಲ್ಲ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಮಾಡಿಕೊಂಡು ಪರಮಾತ್ಮನನ್ನು ತಮ್ಮ ಹೃದಯದಲ್ಲಿ ಕಾಣ್ಕೊಳ್ತಾರೆ ಮತ್ತು ಎಲ್ಲರ ಹೃದಯದಲ್ಲಿ ಕಾಣ್ತಾರೆ. ಆದರೆ ಅದು ಇನ್ನು ಭಕ್ತಿ ಸೇವೆಯಲ್ಲಿ ತೊಡಗಿರೋದಿಲ್ಲ. ಆದ್ದರಿಂದ ಈ ಎರಡು ರೀತಿಯ ಸಾಕ್ಷಾತ್ಕಾರಗಳು ಕೂಡ ಅಪರಿಪೂರ್ಣ ಸಾಕ್ಷಾತ್ಕಾರ. ಕೇವಲ ಭಗವಾನ್ ಸಾಕ್ಷಾತ್ಕಾರ ಭಕ್ತರು ಮಾಡ್ಕೊಳ್ತಾರೆ. ಭಕ್ತರು ಭಗವಾನ್ ಸಾಕ್ಷಾತ್ಕಾರ ಮಾಡ್ತಾರೆ ಅಂದರೆ ದೇವೋತ್ತಮ ಪರಮಪುರುಷ ವ್ಯಕ್ತಿ ಎಂದು ತಿಳಿದು, ಮತ್ತು ಅವನು ಯಾರು, ದೇವೋತ್ತಮ ಇಲ್ಲಿ ಇವರು ನಿರಾಕಾರ ಬ್ರಹ್ಮನಲ್ಲಿ ಏನಾಗುತ್ತೆ, ನಾನು ದೇಹ ಅಲ್ಲ, ನಾನು ಆತ್ಮ, ಇಷ್ಟೇ ಇವರ ಸಾಕ್ಷಾತ್ಕಾರ. ಸೊ ಇದು ಹಾಗಾದರೆ ನೀನು ದೇಹ ಅಲ್ಲ, ನೀನು ಆತ್ಮ ಆದರೆ ಆತ್ಮದ ಕೆಲಸ ಏನು? ಅವರು ಅಲ್ಲಿಗೆ ಸ್ಟಾಪ್, ಅದರ ಮುಂದೆ ಇಲ್ಲ. ಸೊ ಹಾಗಾಗಿ ಇಲ್ಲಿ ಪರಮಾತ್ಮ ಸಾಕ್ಷಾತ್ಕಾರದಲ್ಲಿ ಏನಾಗುತ್ತೆ, ಎಲ್ಲರ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ, ಇದಿಷ್ಟು ತಿಳ್ಕೊಳ್ತಾರೆ. ಆದರೆ ಭಗವಾನ್ ಸಾಕ್ಷಾತ್ಕಾರ ಸಂಪೂರ್ಣ ಸಾಕ್ಷಾತ್ಕಾರ ಅಂದರೆ ದೇವೋತ್ತಮ ಪರಮಪುರುಷ ಭಗವಂತ ಮತ್ತು ನಾನು ಆತ್ಮ. ಆತ್ಮದ ಕೆಲಸ ಏನು, ಸ್ವರೂಪ ಏನು? ಜೀವೇರ ಸ್ವರೂಪ ಕೃಷ್ಣೇರ ನಿತ್ಯದಾಸ. ಅಂದರೆ ಜೀವಿಯು ಆ ಪರಮಾತ್ಮನ ಸೇವಕ, ಭಗವಂತನ ಸೇವಕ ಯಾವಾಗ ಇದನ್ನು ಭಾವಿಸ್ತಾನೆ. ಸೊ ಭಗವಂತ ಅವನು ಕೂಡ ವ್ಯಕ್ತಿ, ಅವನ ರೂಪ ಇದೆ ಅವನಿಗೆ, ಅವನು ವ್ಯಕ್ತಿ ಮತ್ತು ನಾನು ಅವನು ಒಡೆಯ, ನಾನು ಅವನ ಸೇವಕ, ಈ ಭಾವನೆ. ಸೊ ಈ ಭಾವನೆ ಇದ್ದಾಗ ಆ ಒಂದು ಜೀವೇರ ಸ್ವರೂಪ ಕೃಷ್ಣೇರ ನಿತ್ಯದಾಸ ಅವನು ಭಗವಾನ್ ಸಾಕ್ಷಾತ್ಕಾರ ಭಗವಂತನ. ಅವರು ಭಕ್ತರು ಭಗವಂತನ ಲೋಕ ಪ್ರವೇಶ ಮಾಡ್ತಾರೆ. ಇದನ್ನ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಯಾಕೆಂದರೆ ಭಕ್ತರು ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ. ಭಕ್ತಿ ಸೇವೆಯಿಂದ ಮಾತ್ರ ಭಗವಂತನನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಇವೆರಡು, ನಿರಾಕಾರ ಬ್ರಹ್ಮನ್, ಪರಮಾತ್ಮ ಸಾಕ್ಷಾತ್ಕಾರ, ಭಗವಂತನ ಲೋಕಕ್ಕೆ ಪ್ರವೇಶ ಇಲ್ಲ. ಅವರಿಗೆ ಬ್ರಹ್ಮನ್, ಆ ಬ್ರಹ್ಮ ಜ್ಯೋತಿಯಲ್ಲಿ ಲೀನವಾಗ್ತಾರೆ. ಹಾಗಾಗಿ ಕಂಸ ಮತ್ತು ಶಿಶುಪಾಲ ಹೋಗಿರೋದು ಇಲ್ಲಿ ಬ್ರಹ್ಮನ್, ಆ ಬ್ರಹ್ಮ ಜ್ಯೋತಿಯಲ್ಲಿ ಲೀನ. ಆದರೆ ಇವೆಲ್ಲವೂ ಕೂಡ ಭಗವಂತನ ಆಧ್ಯಾತ್ಮಿಕ ಪ್ರಪಂಚವೇ ಆಗಿರುತ್ತೆ. ಇದು ಭೌತಿಕದಲ್ಲಿ ಇರೋದಿಲ್ಲ. ಈ ಬ್ರಹ್ಮನಾಗಲಿ ಅಥವಾ ವೈಕುಂಠ ಲೋಕಗಳಾಗಲಿ, ಬ್ರಹ್ಮಜ್ಯೋತಿ ಆಗಲಿ, ವೈಕುಂಠ ಲೋಕಗಳಾಗಲಿ, ಸೊ ಅದು ಭೌತಿಕ ಪ್ರಪಂಚದ ಆಚೆ ಇದೆ, ಆವರಣದ ಆಚೆ ಇದೆ ಬ್ರಹ್ಮನ್. ಸೊ ಆದ್ದರಿಂದ ಇದರಲ್ಲಿ ಏನು ಹೇಳ್ತಾರೆ, ಎಲ್ಲರೂ ಕೂಡ ಒಂದೇ ಗುರಿಯನ್ನು ಮುಟ್ಟಿದರು ಅಂತ ಹೇಳ್ತಾರೆ. ಸೊ ಇದನ್ನು ನಾವು ಆದರೆ ಗೋಪಿಯರು ಭಗವಂತನ ಲೀಲೆಗಳಲ್ಲಿ ಭಾಗವಹಿಸುತ್ತಾರೆ, ಭಗವಂತನ ಒಂದು ಇದರಲ್ಲಿ ಇರ್ತಾರೆ, ಭಗವಂತನ ಸಾಹಚರ್ಯದಲ್ಲಿ ಅವನ ಆಪ್ತ ಸಂಗಾತಿಗಳಾಗಿರ್ತಾರೆ, ಭಗವಂತನ ಆ ಲೀಲೆಗಳ ಆನಂದವನ್ನು ಅನುಭವಿಸ್ತಾರೆ. ಸೊ ಅದು ಆನಂದ ಸಾಕ್ಷಾತ್ಕಾರ ಇಲ್ಲಿ ಇರೋದಿಲ್ಲ. ನಿರಾಕಾರ ಬ್ರಹ್ಮನಲ್ಲಿ ಶಾಶ್ವತತೆ ಸಾಕ್ಷಾತ್ಕಾರ ಆಗಿರುತ್ತೆ, ಶಾಶ್ವತತೆ ಇರುತ್ತೆ, ಅಂದರೆ ಸತ್ ಸಾಕ್ಷಾತ್ಕಾರ ಆಗಿರುತ್ತೆ. ಪರಮಾತ್ಮ ಸಾಕ್ಷಾತ್ಕಾರದಲ್ಲಿ ಸತ್ ಮತ್ತು ಚಿತ್ ಲಕ್ಷಣದ ಸಾಕ್ಷಾತ್ಕಾರ. ಸತ್ ಅಂದರೆ ಅಲ್ಲಿ ಶಾಶ್ವತತೆ ಮತ್ತು ಚಿತ್ ಅಂದರೆ ಜ್ಞಾನ, ಇದರ ಸಾಕ್ಷಾತ್ಕಾರ ಆಗಿರುತ್ತೆ. ಆದರೆ ಇವೆರಡಲ್ಲೂ ಕೂಡ ಆನಂದ ಸಾಕ್ಷಾತ್ಕಾರ ಇರೋದಿಲ್ಲ. ಭಗವಾನ್ ಸಾಕ್ಷಾತ್ಕಾರದಲ್ಲಿ ಸತ್, ಚಿತ್, ಆನಂದ ಮೂರು ಇರುತ್ತೆ. ಸೊ ಹಾಗಾಗಿ ಭಗವಾನ್ ಸಾಕ್ಷಾತ್ಕಾರ ಪರಿಪೂರ್ಣ ಸಾಕ್ಷಾತ್ಕಾರ. ಇರೋದು ಪರಮಸತ್ಯ ಒಂದೇ, ಆದರೆ ಅದಕ್ಕೆ ಮೂರು ಮುಖಗಳು. ಬ್ರಹ್ಮಜ್ಯೋತಿ ಅಂದರೆ ಭಗವಂತನ ದಿವ್ಯ ದೇಹದಿಂದ ಬರ್ತಕ್ಕಂಥ ಕಿರಣಗಳು. ಪರಮಾತ್ಮ ಅಂದರೆ ಭಗವಂತನ ಸ್ವಾಂಶ ವಿಸ್ತರಣೆ, ಅಂದರೆ ಸ್ವಾಂಶ ವಿಸ್ತರಣೆ. ಸೊ ಅದು ಕೂಡ ಈ ರೀತಿಯ ಒಂದು ಸಾಕ್ಷಾತ್ಕಾರ ಮಾಡಿರೋದು. ಸೊ ಹಾಗಾಗಿ ನಿರಾಕಾರ ಬ್ರಹ್ಮನ್ ಪರಮಾತ್ಮ ಸಾಕ್ಷಾತ್ಕಾರ ಮಾಡಿದವರು ಬ್ರಹ್ಮಜ್ಯೋತಿ, ಭಗವಾನ್ ಸಾಕ್ಷಾತ್ಕಾರ ಮಾಡಿಕೊಂಡವರು
ಭಗವಂತನ ಲೋಕಕ್ಕೆ ಹೋಗ್ತಾರೆ. ಸೊ ಹಾಗಾಗಿ ಕಂಸ ಹಾಗೂ ಶಿಶುಪಾಲನಂಥ ಭಕ್ತರು ಬ್ರಹ್ಮನ್ ಪ್ರಭೆಯ ಮಟ್ಟಕ್ಕೆ ಮಾತ್ರ ಏರಲು ಸಮರ್ಥರಾದರು. ಯಾಕೆಂದ್ರೆ ಅವರು ಬ್ರಹ್ಮ ಜ್ಯೋತಿಯಲ್ಲಿ ಮಾತ್ರ ಉಳಿಲಿಕ್ಕೆ ಸಮರ್ಥರಾದರು. ಅವರು ಭಕ್ತಿ ಸೇವೆ ಮಾಡಿದಾಗ ಮಾತ್ರ ಭಗವಂತನ ಲೋಕಕ್ಕೆ ಪ್ರವೇಶ. ಭಕ್ತ್ಯಾಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದ್ ಅನಂತರಂ. ಭಕ್ತರು ಮಾತ್ರ ನನ್ನನ್ನು ಅರ್ಥ ಮಾಡ್ಕೊಳ್ತಾರೆ. ಹಾಗಾಗಿ ಅವರು ಭಕ್ತಿ ಸೇವೆಯಲ್ಲಿ ತೊಡಗುತ್ತಾರೆ. ಭಕ್ತಿ ಸೇವೆಯಲ್ಲಿ ತೊಡಗುವುದರಿಂದ ಅವರು ಭಗವಂತನ ಲೋಕ ಪ್ರವೇಶ ಮಾಡಲಿಕ್ಕೆ ಅರ್ಹರಾಗ್ತಾರೆ. ಈ ಅರ್ಹತೆ ಕಂಸನಿಗೆ ಮತ್ತು ಶಿಶುಪಾಲನಿಗೆ ಬರಲಿಲ್ಲ. ಅವರಿಗೆ ಪರಮಾತ್ಮನ ಅಥವಾ ಭಗವಾನನ ಸಾಕ್ಷಾತ್ಕಾರವಾಗಲಿಲ್ಲ. ಇದೇ ಇಲ್ಲಿರುವ ವೈಶಿಷ್ಟ್ಯ. ಸೊ ಹಾಗಾಗಿ ನಾವು ತಿಳ್ಕೊಳ್ಬೇಕು, ಕಂಸ ಶಿಶುಪಾಲನ ಒಂದು ಹೇಗೆ ಅವರು ಭಗವಂತನಿಂದ ಒಂದು ಬ್ರಹ್ಮಜ್ಯೋತಿ ಹೋದರು, ಹೇಗೆ ಗೋಪಿಯರು ಭಗವಂತನ ಗೋಲೋಕದಲ್ಲಿ ಭಗವಂತನ ಜೊತೆ ಆನಂದದಿಂದ ಲೀಲೆಗಳಲ್ಲಿ ಭಾಗವಹಿಸ್ತಾರೆ ಹೇಳುವುದನ್ನ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಹರೇ ಕೃಷ್ಣ. ಈ ಸಂಬಂಧದಲ್ಲಿ ಸೂರ್ಯಮಂಡಲ ಹಾಗೂ ಸೂರ್ಯಪ್ರಕಾಶದ ದೃಷ್ಟಾಂತವನ್ನು ನೀಡಬಹುದಾಗಿದೆ. ಒಬ್ಬ ವ್ಯಕ್ತಿಯು ಬಿಸಿಲಿನಲ್ಲಿ ನಿಂತಿದ್ದಾನೆಂದ ಮಾತ್ರಕ್ಕೆ ಅವನು ಸೂರ್ಯಗೋಳವನ್ನು ಹೊಕ್ಕಿದ್ದಾನೆಂದು ಅರ್ಥವಲ್ಲ. ಸೂರ್ಯಗೋಳದ ಉಷ್ಣಮಾನವ ಸೂರ್ಯ ಪ್ರಕಾಶದ ತಾಪಮಾನಕ್ಕಿಂತ ಬೇರೆಯಾದದ್ದು. ಸೂರ್ಯಗೋಳದ ಉಷ್ಣಮಾನವು ಸೂರ್ಯಪ್ರಕಾಶದ ತಾಪಮಾನಕ್ಕಿಂತ ಬೇರೆಯಾದದ್ದು. ವಿಮಾನದಲ್ಲೋ ಅಥವಾ ಗಗನ ನೌಕೆಯಲ್ಲೋ ಕೂತು ಸೂರ್ಯ ಪ್ರಕಾಶದಲ್ಲಿ ಹಾರಾಡಿದ್ದ ಮಾತ್ರಕ್ಕೆ ಒಬ್ಬ ವ್ಯಕ್ತಿಯು ಸೂರ್ಯಗೋಳವನ್ನು ಹೊಕ್ಕು ಬಂದಿದ್ದಾನೆಂದು ಅರ್ಥವಲ್ಲ. ಸೂರ್ಯಮಂಡಲ ಹಾಗೂ ಸೂರ್ಯಪ್ರಕಾಶ ಈ ಎರಡೂ ದಿಟದಲ್ಲಿ ಒಂದೇ, ಆದರೂ ವ್ಯತ್ಯಾಸ ಉಂಟು. ಏಕೆಂದರೆ ಒಂದು ಶಕ್ತಿ ಮತ್ತು ಇನ್ನೊಂದು ಶಕ್ತಿಯುತ ಆಕಾರ. ಹೀಗೆ ಪರಮಸತ್ಯನು ಅವನ ದೇಹದ ಪ್ರಭೆಯು ಏಕಕಾಲಕ್ಕೆ ಒಂದು ಹಾಗೂ ಭಿನ್ನ. ಕಂಸ ಹಾಗೂ ಶಿಶುಪಾಲರು ಪರಮ ಸತ್ಯವನ್ನೇ ಐದರು, ಆದರೆ ಅವರನ್ನು ಗೋಲೋಕ ವೃಂದಾವನದ ಧಾಮದೊಳಗೆ ಬಿಡಲಾಗಲಿಲ್ಲ. ನಿರಾಕಾರವಾದಿಗಳು ಹಾಗೂ ಭಗವತ್ ದ್ವೇಷಿಗಳು ದೈವವನ್ನು ಕುರಿತಂತೆ ಅವರಿಗಿದ್ದ ಆಕರ್ಷಣೆಯಿಂದಾಗಿ ಭಗವಂತನ ಸಾಮ್ರಾಜ್ಯಕ್ಕೆ ಪ್ರವೇಶ ದೊರಕಿಸಿಕೊಳ್ಳುತ್ತಾರೆ. ಆದರೆ ಪ್ರಭುವಿನ ವೈಕುಂಠ ಲೋಕಗಳನ್ನಾಗಲಿ ಅಥವಾ ಗೋಲೋಕ ವೃಂದಾವನವನ್ನಾಗಲಿ ಪ್ರವೇಶಿಸಲು ಅವರನ್ನು ಬಿಡಲಾಗುವುದಿಲ್ಲ. ಒಂದು ರಾಜ್ಯವನ್ನು ಪ್ರವೇಶಿಸುವುದು ಹಾಗೂ ಆ ರಾಜನ ಅರಮನೆಯ ಪ್ರವೇಶಿಸುವುದು ಈ ಎರಡೂ ಒಂದೇ ಅಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಒಂದು ರಾಜ್ಯ ಪ್ರವೇಶ ಮಾಡೋದು, ರಾಜ್ಯದೊಳಗೆ ಒಂದು ಅರಮನೆ ಇದೆ, ಪ್ಯಾಲೇಸ್ ಇದೆ, ಪ್ಯಾಲೇಸ್ ಒಳಗೆ ಹೋಗೋದು ಎರಡು ಒಂದೇನಾ? ಅಲ್ಲ ಮಾತಾಜಿ. ರಾಜ್ಯದ ಗಡಿ ಪ್ರವೇಶ ಮಾಡ್ತೀರಿ. ಒಂದು ರಾಜ್ಯ, ಈಗ ಕರ್ನಾಟಕ ರಾಜ್ಯ ಅಂತ ಇಟ್ಕೊಳ್ಳೋಣ. ಕರ್ನಾಟಕ ರಾಜ್ಯದ ಗಡಿ ಪ್ರವೇಶ ಮಾಡ್ತೀರಿ. ಆ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದ ಅರಮನೆ ಮೈಸೂರು ಪ್ಯಾಲೇಸ್ ಇದೆ, ಅದ್ರೊಳಗೆ ಹೋಗೋದು ಎರಡು ಒಂದೇನಾ? ಇಲ್ಲ ಮಾತಾಜಿ. ಎರಡು ಒಂದೇ ಅಲ್ಲ. ಶ್ರೀಲ ಪ್ರಭುಪಾದರು ಎಷ್ಟು ಚೆನ್ನಾಗಿ ನಮಗೆ ಅರ್ಥ ಮಾಡ್ಕೊಳ್ತಾರೆ ಅಂದ್ರೆ, ಇಲ್ಲಿ ರಾಜ್ಯವನ್ನು ಪ್ರವೇಶ ಮಾಡೋದು ಅಂತಂದ್ರೆ ಬ್ರಹ್ಮಜ್ಯೋತಿಯನ್ನ ಪ್ರವೇಶ ಮಾಡೋದು, ಬ್ರಹ್ಮಜ್ಯೋತಿಯ ಕಿರಣ. ರಾಜನ ಅರಮನೆ ಪ್ರವೇಶ ಮಾಡೋದು ಅಂತಂದ್ರೆ ವೈಕುಂಠ ಲೋಕ, ಇದರಲ್ಲಿ ಪ್ರವೇಶ. ಇವೆರಡು ಒಂದೇ ಅಲ್ಲ ಅಂತ ನಮಗೆ ತಿಳಿಸ್ತಾ ಇದ್ದಾರೆ ಅಲ್ವಾ? ನಮಗೆ ಉದಾಹರಣೆ ಕೊಟ್ರೆ ಮಾತ್ರ ಅರ್ಥ ಆಗತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಇಲ್ಲಿ ಏನಾಗತ್ತೆ ಅಂತಂದ್ರೆ, ನಾವು ಇನ್ನೂ ಒಂದು ಕೂಡ ತಿಳ್ಕೊಬಹುದು ಉದಾಹರಣೆನ. ಈಗ ಒಬ್ಬರ ಮನೆ ಹತ್ರ, ಕಂಪೌಂಡ್ ಹತ್ರ ಕೂತ್ಕೊಂಡ್ರೆ ಅದು ಮನೆ ಒಳಗೆ ಪ್ರವೇಶ ಮಾಡ್ದಂಗ ಆಗತ್ತಾ? ಇಲ್ಲ ಮಾತಾಜಿ. ಈಗ ಒಬ್ರು ಬಂದ್ರು, ಕಂಪೌಂಡ್ ಹತ್ತಿ ಕೂತ್ಕೊಂಡಿದ್ದಾರೆ, ಮನೆ ಒಳಗೆ ಬರ್ಲಿಲ್ಲ. ಆದ್ರೆ ಅವರು ಮನೆ ಒಳಗೆ ಮತ್ತೊಬ್ರು ಒಳಗೆ ಬರ್ತಾರೆ, ಮಾತಾಡ್ತಾರೆ, ಸೋಫಾದಲ್ಲಿ ಕೂತ್ಕೋತಾರೆ. ಅವರಿಗೂ ಇವರಿಗೂ ವ್ಯತ್ಯಾಸ ಏನು? ಹರೇ ಕೃಷ್ಣ. ಅವ್ರ ಮನೆ ಒಳಗಿಂದ ಎಲ್ಲವನ್ನೂ ತಿಳ್ಕೊಂಡಿರ್ತಾರೆ. ಅದು ಅದೇ ತರಹ ಬ್ರಹ್ಮಜ್ಯೋತಿಗೆ ಹೋದವರು ಕಂಪೌಂಡ್ ಕೂತ ಹಾಗೆ, ಅವ್ರಿಗಿನ್ನು ಪ್ರವೇಶ ಇಲ್ಲ ಅವರಿಗೆ. ಹಾಗೆ ಭಗವಂತನ ಲೋಕದೊಳಗೆ ಪ್ರವೇಶ ಇಲ್ಲ ನಿರಾಕಾರವಾದಿಗಳಿಗೆ ಹಾಗೂ
ಅವರು ಅಂದರೆ ಭಗವಂತನ ದ್ವೇಷಿಗಳು, ಅಂದರೆ ಇಲ್ಲಿ ನಿರಾಕಾರವಾದಿಗಳು ಅಂತಂದರೆ ಇಲ್ಲಿ ಮಾಯಾವಾದಿಗಳು ಅವರೆಲ್ಲ ಬ್ರಹ್ಮನ್ ಜೊತೆ ಹೋಗ್ತಾರೆ. ಭಗವಂತನ ದ್ವೇಷಿಗಳು ಅಂದರೆ ಇಲ್ಲಿ ಕಂಸ ಮತ್ತು ಶಿಶುಪಾಲ. ಅವರಿಗೆ ಏನಾಯಿತು, ಭಗವಂತನ ದೈವವನ್ನು ಕುರಿತಂತೆ ಆಕರ್ಷಣೆ ಇದೆ, ಆದರೆ ಅವರು ಭಕ್ತಿ ಸೇವೆಯಲ್ಲಿ ತೊಡಗಿಲ್ಲ. ಹಾಗಾಗಿ ಅವರಿಗೆ ಭಗವಂತನ ಲೋಕಕ್ಕೆ ಪ್ರವೇಶ ಕೊಡೋದಿಲ್ಲ. ಯಾಕೆ ಪ್ರವೇಶ ಕೊಡೋದಿಲ್ಲ ಭಗವಂತನ ಲೋಕಕ್ಕೆ? ಹರೇ ಕೃಷ್ಣ, ಇದರಲ್ಲಿ ಯಾರಾದರೂ ಹೇಳ್ತೀರಾ? ಹರೇ ಕೃಷ್ಣ, ಅವ್ರಿಗೆ ಯಾಕೆ ಭಗವಂತನ ಲೋಕಕ್ಕೆ ಅವಕಾಶ ಕೊಡೋದಿಲ್ಲ? ಅವ್ರು ಭಕ್ತಿ ಸೇವೆಯನ್ನು ಮಾಡಿರೋದಿಲ್ಲ ಮಾತಾಜಿ. ಭಕ್ತಿ ಸೇವೆಯನ್ನು ಮಾಡಿರೋದಿಲ್ಲ, ಆದ್ರೆ ಯಾಕೆ ಅವ್ರಿಗೆ ಕೊಡೋದಿಲ್ಲ? ಅವ್ರು ಹೋದ್ರೆ ಏನಾಗತ್ತೆ ಅಲ್ಲಿ ಭಗವಂತನ ಲೋಕಕ್ಕೆ? ಅವ್ರು ಹೋಗ್ಲಿಕ್ಕೆ ಬರಲ್ವಲ್ಲ ಭಕ್ತಿ ಸೇವೆ ಹೋಗ್ಲಿಕ್ಕೆ ಬರಲ್ಲ. ಅಂಥವರನ್ನ ಒಮ್ಮೆ ಹೋದ್ರು ಅಂತಂದ್ರೆ ಅವರು ಲೀಲೆಯನ್ನೇ ಭಂಗ ಮಾಡಿಬಿಡ್ತಾರೆ. ಭಗವಂತನ ಲೀಲೆಗಳು ನಡೀತಾ ಇರುತ್ತೆ ಆನಂದದಿಂದ. ಭಗವಂತನ ಲೋಕ ಅಂದರೆ ಅಲ್ಲಿ ಭಗವಂತ ಭಕ್ತರ ಜೊತೆ ಆನಂದದಿಂದ ಲೀಲೆಗಳನ್ನು ಮಾಡ್ತಾನೆ, ಆನಂದದಿಂದ ಇರ್ತಾರೆ. ಅವರು ಆನಂದ ಸಾಕ್ಷಾತ್ಕಾರ ಇವರಿಗೆ ಹೋಗ್ಲಿಕ್ಕೆ ಬರೋದಿಲ್ಲ. ಇವರಿಗೆ ಕಟ್ಟು, ಇಲ್ಲೇ ಕಟ್ಟು, ಅಂದ್ರೆ ಬ್ರಹ್ಮಜ್ಯೋತಿಯಲ್ಲೇ ಈ ಸ್ಟಾಪ್, ಕಾಂಟ್ ಎಂಟರ್. ಹೋಗ್ಲಿಕ್ಕೆ ಅವರಿಗೆ ಅವಕಾಶ ಇಲ್ಲ. ಅದು ಕರೆಕ್ಟ್, ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಇದಕ್ಕೆ ಇನ್ನೊಂದು ಉದಾಹರಣೆ ಕೂಡ ಶ್ರೀಲ ಪ್ರಭುಪಾದರು ಹೇಳ್ತಾರೆ ನೋಡಿ. ನಮಗೆ ಎಷ್ಟು ಚಿಕ್ಕ ಮಕ್ಕಳ ಥರ ಶ್ರೀಲ ಪ್ರಭುಪಾದರು ನಮಗೆ ತಿಳುವಳಿಕೆ ತಿಳಿಸ್ತಾರೆ. ಸೊ ಹಾಗಾಗಿ ಇಲ್ಲಿ ಒಬ್ಬನು ವ್ಯಕ್ತಿ ಬಿಸಿಲಲ್ಲಿ ನಿಂತ ಮಾತ್ರಕ್ಕೆ ಅವನು ಸೂರ್ಯಗೋಳ ಹೊಕ್ಕಂಗಾಗತ್ತಾ? ಬಿಸಿಲಲ್ಲಿ ನಿಂತಿದ್ದಾನೆ, ಹೊರಗೆ ರಸ್ತೆ ಮೇಲೆ ಬಿಸಿಲಲ್ಲಿ ನಿಂತಿದ್ದಾನೆ, ಅವನು ಸೂರ್ಯಗೋಳ ಹೊಕ್ಕಂಗಾಗತ್ತಾ? ಹರೇ ಕೃಷ್ಣ, ಆಗಲ್ಲ ಮಾತಾಜಿ. ಯಾಕೆಂತಂದ್ರೆ ಸೂರ್ಯನಿಂದನೇ ಬಿಸಿಲು ಬರ್ತದೆ ಅಲ್ವಾ? ಹೌದು, ಆದರೆ ಸೂರ್ಯಗೋಳ ಒಳಗೆ ಹೋಗಿ ಹೊಕ್ಕು ಬಂದಂಗ ಆಗುತ್ತಾ? ಆಗಲ್ಲ ಮಾತಾಜಿ. ಆಗೋದಿಲ್ಲ. ಸೂರ್ಯಗೋಳದಲ್ಲಿ ತಾಪ ತುಂಬಾ ಹೆಚ್ಚಿರುತ್ತೆ, ತಾಪಮಾನ. ಅದಕ್ಕೆ ಹೇಳ್ತಾರೆ ನೋಡಿ, ಬಿಸಿಲಲ್ಲಿ ತಾಪ ಇರ್ತದೆ, ಆದರೆ ಸೂರ್ಯಗೋಳದ ಒಳಗಡೆ ಹೋದ್ರೆ ಅಲ್ಲಿ ತಾಪ, ನಾವು ಭಸ್ಮವಾಗಿ ಬಿಡ್ತೇವೆ ಹತ್ರ ಹೋಗ್ತಿದ್ದಂಗೆ. ಹಾಗಾಗಿ ಇದರಲ್ಲಿ ಅರ್ಥ ಏನಂತಂದ್ರೆ, ಬ್ರಹ್ಮಜ್ಯೋತಿಯ ಕಿರಣ ಭಗವಂತನ ಶರೀರದಿಂದ ಬಂದಿರೋದು. ಸೊ ಹಾಗಾಗಿ ಬ್ರಹ್ಮಜ್ಯೋತಿಯ ಕಿರಣಕ್ಕೆ ಅವರು ತಲುಪಿದ್ದಾರೆ ಕಂಸ ಮತ್ತು ಶಿಶುಪಾಲ. ಅಂದ್ರೆ ಅವರು ಭಗವಂತನ ಲೋಕಕ್ಕೆ ಹೋದಂಗ ಅಲ್ಲ. ಸೊ ಭಗವಂತನ ಲೋಕ ಬೇರೆ, ಆ ಭಗವಂತನ ಪ್ರಭೆ, ದಿವ್ಯ ಪ್ರಭೆ, ಆ ಶರೀರದಿಂದ ಬರ್ತಕ್ಕಂಥ ಬ್ರಹ್ಮಜ್ಯೋತಿ ಅದು ಬೇರೆ. ಇದನ್ನ ಅರ್ಥ ಮಾಡ್ತಾ ಇದ್ದಾರೆ. ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾರೆ ನೋಡಿ. ವಿಮಾನದಲ್ಲೋ ಅಥವಾ ಗಗನ ನೌಕೆಯಲ್ಲೋ ಕೂತು ಸೂರ್ಯಪ್ರಕಾಶದಲ್ಲಿ ಹಾರಾಡಿದ ಮಾತ್ರಕ್ಕೆ ವ್ಯಕ್ತಿಯು ಸೂರ್ಯಗೋಳದ ಹೊಕ್ಕು ಬಂದಿದ್ದಾನೆ ಎಂದು ಅರ್ಥವಲ್ಲ. ಈಗ ವಿಮಾನದಲ್ಲಿ ಕೂತ್ಕೋತಾರೆ ಅಲ್ವಾ, ಹೆಚ್ಚಿನ ಜನ ಎಲ್ಲ ವಿಮಾನದಲ್ಲಿ ಕೂತಿರ್ತೀರಿ. ಆ ವಿಮಾನದಲ್ಲಿ ಕೂತ್ರೆ ಸೂರ್ಯಗೋಳಕ್ಕೆ ಹೋದಂಗನ? ಹರೇ ಕೃಷ್ಣ, ಸಾಧ್ಯ. ಅಥವಾ ಕೆಲವರು ಸ್ಪೇಸ್ ಶಿಪ್ ಅಲ್ಲಿ ಕೂತ್ಕೊಂಡಿರ್ತಾರೆ ಅಲ್ವಾ, ಗಗನ ಯಾತ್ರಿಗಳು ಅಲ್ವಾ. ಅವ್ರು ಏನೇನೋ ಸೈಂಟಿಫಿಕ್ ಇದನ್ನ ಮಾಡ್ಲಿಕ್ಕೆ, ಸಂಶೋಧನೆ ಮಾಡ್ಲಿಕ್ಕೆ ಹೋಗ್ತಾರೆ ಅಲ್ವಾ. ಅದು ಅಲ್ಲಿ ಯಾರು ವಿಲಿಯಮ್ಸ್ ನಿಂತಿದ್ದಾರಲ್ಲ, ಸುನೀತಾ ವಿಲಿಯಮ್ಸ್ ಅಂತ ಕಾಣುತ್ತೆ ಅಲ್ವಾ ಅವ್ರ ಹೆಸರು. ಅವರು ಗಗನ ನೌಕೆಯಲ್ಲಿ ಕೂತು ಏನೋ ವಿಜ್ಞಾನದ ಒಂದು ಸಂಶೋಧನೆಗಾಗಿ ಹೋಗಿದ್ದಾರೆ. ಅವರೇನು ಸೂರ್ಯನ ಗ್ರಹಕ್ಕೆ ಹೋಗಿ ಬಂದ್ರ? ಹರೇ ಕೃಷ್ಣ, ಗೋಳಕ್ಕೆ, ಸೂರ್ಯ ಗೋಳ ಅಂದ್ರೆ ಒಳಗಡೆ ಇಲ್ಲ. ಅಂದ್ರೆ ಇಲ್ಲಿ ವಿಮಾನದಲ್ಲಿ ಅಥವಾ ಗಗನನೌಕೆಯಲ್ಲಿ ಕೂತ್ಕೊಂಡು ಸೂರ್ಯನ ಕಿರಣದ ಇದರಲ್ಲಿಯೇ ಇರ್ತಾರೆ, ಸೂರ್ಯ ಗೋಳದ ಒಳಗೆ ಹೋಗುವುದಿಲ್ಲ. ಅದೇ ರೀತಿ ಬ್ರಹ್ಮ ಜ್ಯೋತಿಯ ಕಿರಣದಲ್ಲಿ ಇರ್ತಾರೆ ಅಂತಂದ್ರೆ ಆ ಭಗವಂತನ ಲೋಕ ಪ್ರವೇಶ ಮಾಡಿರೋದಿಲ್ಲ ಅಂತ. ಆದರೆ ಆ ಬ್ರಹ್ಮಜ್ಯೋತಿ ಪ್ರಭೆ ಅದು ಭೌತಿಕ ಪ್ರಪಂಚ ಅಲ್ಲ, ಅದು ಕೂಡ ಭಗವಂತನ ಸಾಮ್ರಾಜ್ಯವೇ. ಆ ಭಗವಂತನ ಒಂದು ಏನ್ ಹೇಳ್ತಾರೆ ಅದಕ್ಕೆ, ಭಗವಂತನ ಒಂದು ಇದಕ್ಕೆ ಬರ್ತದೆ, ಇದು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಬರ್ತದೆ, ಆವರಣಕ್ಕೆ ಬರ್ತದೆ. ಅದು ಭೌತಿಕ ಅಲ್ಲ. ಆದರೆ ಅವರಿಗೆ ಒಳಗೆ ಭಗವಂತನ ಲೋಕ, ಅದರೊಳಗೆ ಪ್ರವೇಶ ಇಲ್ಲ. ಹರೇ ಕೃಷ್ಣ, ಇದನ್ನು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೆಲವು ಸಲ ಒಬ್ಬ ನಿರಾಕಾರವಾದಿಯು ಕ್ರಮೇಣ ಭಗವಂತನನ್ನು ವ್ಯಕ್ತಿಗತವಾಗಿ ಗ್ರಹಿಸುವ ಮಟ್ಟಕ್ಕೆ ತನ್ನನ್ನು ಎತ್ತರಿಸಿಕೊಳ್ಳಬಹುದು. ಇದನ್ನು ಭಗವದ್ಗೀತೆಯು ಈ ಮಾತುಗಳಲ್ಲಿ ಪುಷ್ಟೀಕರಿಸುತ್ತದೆ. ದಿಟವಾಗಿಯೂ ಜ್ಞಾನವಂತನಾದವನು ಹಲವಾರು ಬಾರಿ ಹುಟ್ಟು ಸಾವುಗಳಾದ ಬಳಿಕ ನನ್ನಲ್ಲಿ ಶರಣಾಗತನಾಗುತ್ತಾನೆ. ಇಂತಹ ಶರಣಾಗತಿಯಿಂದ ನಿರಾಕಾರವಾದಿಯು ವೈಕುಂಠ ಲೋಕಕ್ಕೆ, ಆಧ್ಯಾತ್ಮಿಕ ಉನ್ನತಿ ಪಡೆಯಬಹುದು. ಶರಣಾಗತನಾತ್ಮನಾಗಿ ಅಲ್ಲಿ ಅವನು ಪ್ರಭುಗಿರುವಂತಹ ದೇಹ ಲಕ್ಷಣಗಳನ್ನು ಪಡೆಯುತ್ತಾನೆ. ಹರೇ ಕೃಷ್ಣ. ಹಾಗಾದ್ರೆ ಯಾರು ಭಗವಂತನ ಆ ಬ್ರಹ್ಮಜ್ಯೋತಿ ಕಿರಣಕ್ಕೆ ಹೋಗಿದ್ದಾರೆ, ಅವರಿಗೆ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಅವಕಾಶವೇ ಸಿಕ್ಕುವುದಿಲ್ಲವಾ ಅಂತ ಕೇಳಿದರೆ ಸಿಗ್ತದೆ ಅಂತ ಹೇಳ್ತಾರೆ. ಯಾವಾಗ?
ಕ್ರಮೇಣವಾಗಿ ಸಿಗ್ತದೆ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಂ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಅಂದ್ರೆ ಬಹೂನಾಂ ಜನ್ಮನಾಮಂತೆ, ಅನೇಕ ಜನ್ಮಗಳು ಹುಟ್ಟು ಸಾವು ಪಡ್ಕೊಳ್ತಾನಂತೆ. ನಿರಾಕಾರವಾದಿ ಏನ್ ಮಾಡ್ತಾನೆ, ಅವನು ಬ್ರಹ್ಮಜ್ಯೋತಿ ಕಿರಣಕ್ಕೆ ಹೋಗ್ತಾನೆ ಅಂತ ಇಟ್ಕೊಳ್ಳೋಣ. ಆದರೆ ಅಲ್ಲಿ ಏನಿರುತ್ತೆ, ಬ್ರಹ್ಮಜ್ಯೋತಿ ಕಿರಣದಲ್ಲಿ ಅವನು ಚಿತ್ಕಣವಾಗಿ ಉಳಿದಿರ್ತಾನೆ. ಅವನಿಗೆ ಏನಿರೋದಿಲ್ಲ, ಚಿತ್ಕಣವಾಗಿ ಉಳ್ಕೊಂಡಿರೋದ್ರಿಂದ ಅಲ್ಲಿ ಬ್ರಹ್ಮಜ್ಯೋತಿ ಕಿರಣದಲ್ಲಿ ಯಾವುದೇ ಆದ ಭಗವಂತನ ಲೀಲೆಗಳಿಲ್ಲ, ಅಲ್ಲಿ ಇರೋದಿಲ್ಲ. ಅಲ್ಲಿ ಶಾಶ್ವತತೆ ಇದೆ, ಮತ್ತೆ ಅಲ್ಲಿ ಶಾಂತಿಯೂ ಇದೆ. ಅಲ್ಲಿ ಪೀಸ್ಫುಲ್ ಆಗಿ ಕೂತ್ಕೊಂಡಿರ್ತಾನೆ ಅಷ್ಟೇ. ಅನೇಕ ವರ್ಷಗಳು ಅಲ್ಲಿ ಇರ್ತಾನೆ, ಅಲ್ಲಿ ಅನೇಕ ವರ್ಷಗಳು ಇರ್ತಾನೆ. ಆಮೇಲೆ ಅವನಿಗೆ ಮತ್ತೆ ಭೌತಿಕ ಲೋಕಕ್ಕೆ ಬೀಳ್ತಾನೆ. ಯಾಕೆಂದರೆ ಅವರು ಭಗವಂತನ ಪಾದವನ್ನು ಆಶ್ರಯಿಸ್ಕೊಂಡಿರೋದಿಲ್ಲ. ಆರುಹ್ಯ ಕೃಚ್ಯರೇಣ ಪರಂ ಪದಂ, ಅವರು ಭಗವಂತನ ಪಾದ ಅಂಗುರಿಗಳನ್ನು ಪೂಜೆ ಮಾಡಿರೋದಿಲ್ಲ, ಅವನ ಸೇವೆ ಮಾಡಿರೋದಿಲ್ಲ. ಹಾಗ ಭಗವಂತನ ಲೋಕಕ್ಕೆ ಹೋಗೋಕ್ಕಾಗೋದಿಲ್ಲ. ಆಮೇಲೆ ಅನೇಕ ವರ್ಷಗಳು ಆ ಬ್ರಹ್ಮಜ್ಯೋತಿಯಲ್ಲಿ ಇದ್ದು ಆಮೇಲೆ ಅವರು ಫ್ರಸ್ಟ್ರೇಟ್ ಆಗಿಬಿಡ್ತಾರೆ. ಆಮೇಲೆ ಮತ್ತೆ ಭೌತಿಕ ಪ್ರಪಂಚಕ್ಕೆ ಬರ್ತಾರೆ. ಈ ರೀತಿ ಹುಟ್ಟು ಸಾವು ಆಗ್ತಾನೆ ಇರುತ್ತೆ. ಹಲವಾರು ಬಾರಿ ಹುಟ್ಟು ಸಾವುಗಳ ಆದ ಬಳಿಕ ನನ್ನಲ್ಲಿ ಶರಣಾಗತನಾಗ್ತಾನೆ. ಈ ರೀತಿ ಅನೇಕ ಬಾರಿ ಹುಟ್ಟು ಸಾವು ಆದಾಗ ಅವನು ಜ್ಞಾನವಂತನಾಗಿರ್ತಾನೆ, ಅವನು ಅಧ್ಯಾತ್ಮದಲ್ಲಿ ಇರ್ತಾನೆ. ಹಾಗಾಗಿ ಭಗವಂತ ಅವನ ಮೇಲೆ ಕರುಣೆ ತೋರಿಸ್ತಾನೆ. ಕರುಣೆ ತೋರಿಸಿ ಏನ್ ಮಾಡ್ತಾನೆ ಭಗವಂತ, ಭಕ್ತರ ಸಹವಾಸವನ್ನು ಅವನಿಗೆ ಕೊಡ್ತಾನೆ. ಭಕ್ತರ ಸಹವಾಸವನ್ನು ಕೊಟ್ಟಾಗ ಅವರಿಗೆ ಏನಾಗುತ್ತೆ, ಭಕ್ತಿ ಭಾವ ಬರುತ್ತದೆ. ನಿರಾಕಾರವಾದಿಗಳಿಗೆ ಏನಾಗುತ್ತೆ, ಭಕ್ತಿ ಭಾವ ಬರುತ್ತೆ. ಆಗ ಅವರಿಗೆ ಭಗವಂತನಲ್ಲಿ ಶರಣಾಗತರಾಗ್ತಾರೆ. ಅವಾಗ ಅವರು ಭಕ್ತರಾಗ್ತಾರೆ. ಅವರು ಭಕ್ತರ ಸಂಘ ಸಿಕ್ಕಿದ್ರಿಂದ ಭಕ್ತರಾಗ್ತಾರೆ. ಆವಾಗ ಏನಾಗ್ತಾರೆ, ಭಗವಂತನಿಗೆ ಶರಣಾಗತರಾಗ್ತಾರೆ. ಆವಾಗ ಅವರು ಭಗವಂತನ ಲೋಕ, ವೈಕುಂಠ ಲೋಕಕ್ಕೆ ಉನ್ನತಿ ಪಡಿಬಹುದು. ಸೊ ಆಗ ಅವರಿಗೆ ಉನ್ನತಿ ಪಡೆದರೂ ಕೂಡ ಅವರಿಗೆ ಸಾರೂಪ್ಯ ಮುಕ್ತಿ ಸಿಗ್ತದೆ. ಅಂದ್ರೆ ಭಗವಂತನಂತಹ ದೇಹ ಲಕ್ಷಣಗಳು ಭಗವಂತ ವೈಕುಂಠ ಲೋಕದಲ್ಲಿ ಯಾವ ತರ ಇರ್ತಾರೆ ಅಂತಂದ್ರೆ, ಅಲ್ಲಿ 4 ಕೈಗಳ ರೂಪ, ಅಂದರೆ ಚತುರ್ಭುಜ ಧಾರಿ, ಆ ತರ ಇರ್ತಾರೆ. ಅವರಿಗೆ ಸಾರೂಪ್ಯ ಮುಕ್ತಿ ಸಿಗುತ್ತೆ. ಸೊ ಆಗ ಅವರಿಗೆ ಗೋಲೋಕದಲ್ಲಿ ಇನ್ನೂ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿರೋದಿಲ್ಲ. ಗೋಲೋಕದಲ್ಲಿ ಅಲ್ಲಿ ಕೃಷ್ಣ 2 ಕೈಗಳ ರೂಪ, ಆ ಸುಂದರ ರೂಪ, ಆ ಒಂದು ಗೋಲೋಕದಲ್ಲಿ ಅಲ್ಲಿ ಪ್ರವೇಶ ಇನ್ನೂ ಆಗಿರೋದಿಲ್ಲ. ವೈಕುಂಠ ಲೋಕದಲ್ಲಿ ಅಲ್ಲಿ ಅತ್ಯುನ್ನತವಾದ ಲೋಕ ಗೋಲೋಕ. ಅದಕ್ಕೆ ಉನ್ನತಿ ಪಡಲಿಕ್ಕೆ ಇನ್ನೂ ಮತ್ತೆ ಅವರು ಇದು ಮಾಡಿಕೊಳ್ಬೇಕಾಗತ್ತೆ. ಅದು ಇನ್ನೂ ಅವರಿಗೆ ಹೆಚ್ಚಿನ ಒಂದು ಅರ್ಹತೆಯನ್ನು ಪಡ್ಕೊಳ್ಬೇಕಾಗತ್ತೆ. ಕೃಷ್ಣ ಪ್ರೇಮವನ್ನು ಪಡ್ಕೊಳ್ಬೇಕಾಗತ್ತೆ. ಗೋಲೋಕಕ್ಕೆ ಹೋಗ್ಬೇಕು ಅಂದ್ರೆ ಕೃಷ್ಣ ಪ್ರೇಮ ಪಡ್ಕೋಬೇಕು. ಕೃಷ್ಣ ಪ್ರೇಮ ಪಡ್ಕೊಳ್ಳೋಕ್ಕೆ ಆಗದೆ ಹೋದ್ರೆ ಅವರು ವೈಕುಂಠ ಲೋಕದಲ್ಲಿ ಹೋಗ್ತಾರೆ. ಯಾಕೆಂದ್ರೆ ಭಕ್ತಿಗೆ ಬರ್ತಾರೆ ಅವರು. ಭಕ್ತರ ಸಂಘ ಭಗವಂತ ಅವರಿಗೆ ಕರುಣಿಸ್ತಾನೆ. ಆ ಭಕ್ತರ ಸಂಘ ಕರುಣಿಸ್ತಾನೆ, ಅವರಿಗೆ ಭಕ್ತಿಯನ್ನು ಕರುಣಿಸ್ತಾನೆ. ಯಾಕೆಂದ್ರೆ ಅನೇಕ ಸಾರಿ ಹುಟ್ಟು ಸಾವು ಇದೇ ತರ ಅವರು ನಿರಾಕಾರವಾದಿಯಾಗಿ ಬ್ರಹ್ಮಣ ಜ್ಯೋತಿ ಹೋಗೋದು ಮತ್ತೆ ಬರೋದು, ಇದೇ ತರ ಮಾಡಿಕೊಂಡು ಅವರಿಗೆ ಭಕ್ತರ ಸಂಘ ಕೊಡ್ತಾನೆ. ಮತ್ತೆ ಭಗವಂತನು ಅವರಿಗೆ ಭಕ್ತಿ ಸೇವೆಯನ್ನು ಕರುಣಿಸ್ತಾನೆ. ಆಗ ಅವರು ವೈಕುಂಠ ಲೋಕಕ್ಕೆ ಹೋಗ್ಬೋದು. ಅಲ್ಲಿ ಪ್ರಭುವಿಗಿರುವಂತಹ ದೇಹ ಲಕ್ಷಣ ಸಾರೂಪ್ಯ ಮುಕ್ತಿಯನ್ನು ಪಡೆಯುತ್ತಾನೆ. ಹರೇ ಕೃಷ್ಣ. ಓದ್ಬೋದಾ ಮಾತಾಜಿ? ಮುಂದಿನ ಓದಿ ಮಾತಾಜಿ. ಬ್ರಹ್ಮಾಂಡ ಪುರಾಣದಲ್ಲಿ ಹೀಗೊಂದು ಹೇಳಿಕೆ ಇದೆ. ಐಹಿಕ ಕಾಲುಷ್ಯದಿಂದ ಮುಕ್ತಿ ಪಡೆದವರು ಹಾಗೂ ದಾನವರಾಗಿದ್ದು ದೇವೋತ್ತಮ ಪರಮ ಪುರುಷನಿಂದ ಹತರಾದವರು ಬದುಕಿನ ಬ್ರಹ್ಮನ್ ಕಲ್ಪನೆಯಲ್ಲಿ ಮಗ್ನರಾಗಿ ಬ್ರಹ್ಮಜ್ಯೋತಿಯ ಆಧ್ಯಾತ್ಮಿಕ ವ್ಯೋಮದಲ್ಲಿ ನೆಲೆಸುತ್ತಾರೆ. ಪ್ರಸ್ತುತ ಆಧ್ಯಾತ್ಮಿಕ ಆಕಾಶವು ಐಹಿಕ ಆಕಾಶಕ್ಕಿಂತ ಎಷ್ಟೋ ದೂರದಲ್ಲಿದೆ. ಐಹಿಕ ಆಕಾಶದ ಆಚೆ ಶಾಶ್ವತವಾದ ನಿರಂತರ ಆಕಾಶವೊಂದಿದೆ ಎಂದು ಭಗವದ್ಗೀತೆಯು ದೃಢೀಕರಿಸುತ್ತದೆ. ಭಗವದ್ವೇಷಿಗಳನ್ನು ಹಾಗೂ ನಿರಾಕಾರವಾದಿಗಳನ್ನು ಈ ಬ್ರಹ್ಮನ್ ಪ್ರಭೆಯೊಳಗೆ ಹೋಗಲು ಬಿಡಲಾಗಬಹುದು. ಆದರೆ ಕೃಷ್ಣ ಭಕ್ತರಿಗಾದರೂ ಒಮ್ಮೆಗೆ ಆಧ್ಯಾತ್ಮಿಕ ಗ್ರಹಲೋಕಗಳಿಗೆ ಉನ್ನತಿ ಸಿಗುತ್ತದೆ. ಶುದ್ಧ ಭಕ್ತರು ದೇವೋತ್ತಮ ಪರಮ ಪುರುಷನಲ್ಲಿ ಸ್ವಯಂ ಪ್ರೇರಿತ ಪ್ರೇಮವನ್ನು ವೃದ್ಧಿಪಡಿಸಿಕೊಂಡಿರುತ್ತಾರೆ. ಆದ್ದರಿಂದ ಆಧ್ಯಾತ್ಮಿಕ ಲೋಕಗಳಿಗೆ ತೆರಳಿ ದೇವೋತ್ತಮ ಪರಮ ಪುರುಷನ ಸಾನ್ನಿಧ್ಯದಲ್ಲಿ ಆಧ್ಯಾತ್ಮಿಕ ಆನಂದವನ್ನು ಅನುಭವಿಸಲು ಅವರನ್ನು ಬಿಡಲಾಗುವುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇದು ಬಹಳ ಮುಖ್ಯವಾದದ್ದು. ಬ್ರಹ್ಮಾಂಡ ಪುರಾಣದ ಒಂದು ಇಲ್ಲಿ ಇದನ್ನು ಕೊಟ್ಟಿದ್ದಾರೆ, ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ದಾನವರಾಗಿರ್ತಾರೆ, ಭಗವಂತನಿಂದ ಹತರಾಗಿರ್ತಾರೆ. ಅಂದ್ರೆ ಉದಾಹರಣೆ ಹೇಳಿ, ದಾನವರು ಅಂದ್ರೆ ರಾಕ್ಷಸರಾಗಿರ್ತಾರೆ, ಅವರು ಭಗವಂತನಿಂದ ಹತರಾಗಿರ್ತಾರೆ. ಅವ್ರು ಯಾರು? ಹರೇ ಕೃಷ್ಣ, ಉದಾಹರಣೆ ಹೇಳಿ.
ಹಿರಣ್ಯಕಶಿಪು ಇರ್ತಾನೆ ಮಾತಾಜಿ. ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಮತ್ತೆ ಹಾ ರಾವಣ, ಕಂಸ, ಹೌದು. ಆಮೇಲೆ ಇವರೆಲ್ಲ ಇದ್ದಾರೆ, ದಂತವಕ್ರ ಎಲ್ಲ ಇದ್ದಾರೆ. ಅವರೆಲ್ಲ ದಾನವರು, ಅಂದರೆ ಅವರು ರಾಕ್ಷಸರು. ಆದರೆ ಭಗವಂತನಿಂದ ಹತರಾದವರು, ಭಗವಂತ ಅವರನ್ನ ಸಂಹಾರ ಮಾಡಿದ್ದಾನೆ. ಆವಾಗ ಏನಾಗುತ್ತೆ, ಅವರು ಐಹಿಕ ಕಾಲುಷ್ಯದಿಂದ ಮುಕ್ತಿ ಪಡಿತಾರೆ. ಯಾಕೆಂದರೆ ಅವರು ಭಗವಂತನಿಂದನೇ ಹತ ಆಗಿದ್ದಾರೆ. ಭಗವಂತನಿಂದ ಹತರಾಗಿದ್ದರಿಂದ ಅವರು ಶುದ್ಧರಾಗ್ತಾರೆ. ಹಾಗಾಗಿ ಅವರು ಎಲ್ಲಿ ಹೋಗ್ತಾರೆ, ಬ್ರಹ್ಮನ ಕಲ್ಪನೆಯಲ್ಲಿ ಮಗ್ನರಾಗಿರ್ತಾರೆ. ಅದರಿಂದ ಬ್ರಹ್ಮಜ್ಯೋತಿಯ ಆಧ್ಯಾತ್ಮಿಕ ವ್ಯೋಮದಲ್ಲಿ ನೆಲೆಸುತ್ತಾರೆ. ಆದರೆ ಈ ಪ್ರಸ್ತುತ ಆಧ್ಯಾತ್ಮಿಕ ಆಕಾಶವು, ಈ ಬ್ರಹ್ಮಜ್ಯೋತಿ ಕಿರಣ ಇದೆಯಲ್ಲ, ಇದು ಭೌತಿಕ ಲೋಕದಿಂದ ಬಹುದೂರದಲ್ಲಿದೆ. ಎಲ್ಲಿದೆ ಅದು? ಈ ಭೌತಿಕ ಲೋಕದ ಬ್ರಹ್ಮಾಂಡದ ಆವರಣ, 7 ಪದರಗಳಿವೆ ಭೌತಿಕ ಲೋಕದಲ್ಲಿ. ಅನೇಕ ಬ್ರಹ್ಮಾಂಡಗಳಿವೆ, ಅನೇಕ ಬ್ರಹ್ಮಾಂಡ. ನಮ್ಮ ಬ್ರಹ್ಮಾಂಡದಲ್ಲಿ 14 ಲೋಕ ಇದೆ, ಅಸಂಖ್ಯಾತ ಬ್ರಹ್ಮಾಂಡಗಳಿದೆ ಭೌತಿಕ ಪ್ರಪಂಚದಲ್ಲಿ. ಅದಕ್ಕೆ ಇದಕ್ಕೆ ಏಕಪಾದ ವಿಭೂತಿ ಅಂತ ಹೇಳ್ತಾರೆ. ಆಧ್ಯಾತ್ಮಿಕ ಲೋಕಗಳು ತ್ರಿಪಾದ ವಿಭೂತಿ. ಆಧ್ಯಾತ್ಮಿಕ ಲೋಕದಲ್ಲಿ ಮತ್ತು ಅನೇಕ ಲೋಕಗಳಿವೆ. ಆಧ್ಯಾತ್ಮಿಕ ಲೋಕ ಈ ಭೌತಿಕ ಬ್ರಹ್ಮಾಂಡದಲ್ಲಿ ಐಹಿಕ ಆಕಾಶ ನಮ್ಗೆ ಕಣ್ಣಿಗೆ ಕಾಣ್ತದೆ. ನಮ್ಮ ಕಣ್ಣಿಗೆ ಆಕಾಶ ಕಾಣ್ತದೆ, ಇದು ಭೌತಿಕ ಆಕಾಶ. ಅರ್ಥ ಆಯ್ತಾ? ಹರೇ ಕೃಷ್ಣ. ನಮ್ ಕಣ್ಣಿಗೆ ಭೌತಿಕ ಆಕಾಶ, ಆದ್ರೆ ನಮಗೆ ಬ್ರಹ್ಮಜ್ಯೋತಿ ಕಾಣಿಸೋದಿಲ್ಲ. ಯಾಕಂದ್ರೆ ಅದು ಆಧ್ಯಾತ್ಮಿಕ ಆಕಾಶ. ನಾವು ಇದನ್ನ ನೆನ್ಪಿಟ್ಕೋಬೇಕು. ಭೌತಿಕ ಆಕಾಶ ಬೇರೆ, ಆಧ್ಯಾತ್ಮಿಕ ಆಕಾಶ ಬೇರೆ. ಭೌತಿಕ ಆಕಾಶ ನಮ್ಮ ಕಣ್ಣಿಗೆ ಕಾಣುತ್ತೆ. ಆಧ್ಯಾತ್ಮಿಕ ಆಕಾಶ ಅದು ಭೌತಿಕ ಬ್ರಹ್ಮಾಂಡದ ಪದರಿದೆ, 7 ಪದರಗಳಿವೆ. ಈಗ ನಮ್ಮ ಬ್ರಹ್ಮಾಂಡದಲ್ಲಿ 14 ಲೋಕಗಳಿವೆ. ಅಂದ್ರೆ ಮೇಲಿನ ಲೋಕಗಳು, ಮತ್ತೆ ಮಧ್ಯಲೋಕ, ಮತ್ತೆ ಕೆಳಗಿನ ಲೋಕಗಳು. ಸೊ ಮಧ್ಯಲೋಕ ಅಂದ್ರೆ ಇಲ್ಲಿ ಭೂಲೋಕ, ಮಧ್ಯಲೋಕದ ಬರುತ್ತೆ. ಇದರ ಕೆಳಗಡೆ ಅತಲ, ವಿತಲ, ಸುತ್ತಲ, ತಲಾತಲ, ರಸಾತಲ, ಪಾತಾಲ ಅದು ಬರುತ್ತದೆ. ಮೇಲಿನ ಲೋಕಗಳು, ಅಲ್ಲಿ ಸ್ವರ್ಗ ಲೋಕಗಳು ಬರುತ್ತೆ, ಜನಲೋಕ, ಮಹರ್ಲೋಕ, ಆಮೇಲೆ ಬ್ರಹ್ಮಲೋಕ, ಇದು ಸತ್ಯಲೋಕ, ಇದು ಬರ್ತದೆ. ಸೊ ಇದು ಆದ ಮೇಲೆ 7 ಪದರಗಳಿರುತ್ತೆ. ಆ 7 ಪದರಗಳ ದಾಟಿ ಕಾರಣ ಸಮುದ್ರ ಇರ್ತದೆ. ಆ ಕಾರಣ ಸಮುದ್ರದಲ್ಲಿ ಅಲ್ಲಿ ಮೇಲೆ ಏನಿರುತ್ತೆ, ಬ್ರಹ್ಮಜ್ಯೋತಿ ಇರುತ್ತದೆ. ಅದು ಆಧ್ಯಾತ್ಮಿಕ ಆಕಾಶ. ಸೊ ಇದು ನಿರಂತರವಾದ ಆಕಾಶ, ಅಂದ್ರೆ ಇದು ಶಾಶ್ವತವಾದದ್ದು. ಇದಕ್ಕೆ ಯಾವತ್ತೂ ಪ್ರಳಯ ಇರುವುದಿಲ್ಲ. ನಮಗೆ ಕಣ್ಣಿಗೆ ಕಾಣುವ ಭೌತಿಕ ಆಕಾಶ ಇದೆಲ್ಲವೂ ಪ್ರಳಯ ಹೊಂದುತ್ತದೆ. ಸೊ ಹಾಗಾಗಿ ಇಲ್ಲಿ ಭಗವಂತನನ್ನು ಯಾರು ದ್ವೇಷ ಮಾಡ್ತಾರೆ ಅವರನ್ನ ಎಲ್ಲಿ ಬಿಡ್ತಾರೆ? ನಿರಾಕಾರವಾದಿಗಳು, ಭಗವಂತನ ಭಗವದ್ವೇಷಗಳು, ಯಾರು ದಾನವರಾಗಿದ್ಕೊಂಡು ಭಗವಂತನಿಂದ ಹತರಾಗಿದ್ದಾರೆ, ಮತ್ತೆ ಯಾರು ನಿರಾಕಾರವಾದಿಗಳಾಗಿ ಅವರು ಬ್ರಹ್ಮನ್ ಸಾಕ್ಷಾತ್ಕಾರ ಪಡ್ಕೊಳ್ತಾರೆ, ಅವರನ್ನೆಲ್ಲ ಈ ಆಕಾಶ, ಆಧ್ಯಾತ್ಮಿಕ ಆಕಾಶ, ಆ ಬ್ರಹ್ಮಜ್ಯೋತಿ ಕಿರಣದಲ್ಲಿ ಬಿಡ್ತಾರೆ. ಅವರಿಗೆ ಒಳಗೆ ವೈಕುಂಠ ಲೋಕಕ್ಕೆ ಪ್ರವೇಶ ಇಲ್ಲ. ಆದರೆ ಕೃಷ್ಣ ಭಕ್ತರಿಗೆ ಒಮ್ಮೆಗೆ ಆಧ್ಯಾತ್ಮಿಕ ಲೋಕಕ್ಕೆ ಒಳಗೆ ಉನ್ನತಿ ಸಿಕ್ಕುತ್ತದೆ. ಸೊ ಕೃಷ್ಣ ಭಕ್ತರಾದವರಿಗೆ ಈ ಆಧ್ಯಾತ್ಮಿಕ ಲೋಕವನ್ನು ಭೇದಿಸಿ, ಇದು ಬ್ರಹ್ಮಜ್ಯೋತಿಯನ್ನು ಭೇದಿಸಿಕೊಂಡು ಅವರು ಒಳಗೆ ವೈಕುಂಠ ಲೋಕಕ್ಕೆ ಹೋಗ್ತಾರೆ. ಅದರಲ್ಲಿ ಕೃಷ್ಣ ಪ್ರೇಮವನ್ನು ಪಡ್ಕೊಂಡವರು ಸೀದಾ ಗೋಲೋಕಕ್ಕೆ ಹೋಗ್ತಾರೆ. ಹಾಗಾಗಿ ಶುದ್ಧ ಭಕ್ತರು ದೇವೋತ್ತಮ ಪರಮ ಪುರುಷನಲ್ಲಿ ಸ್ವಯಂ ಪ್ರೇರಿತ ಪ್ರೇಮವನ್ನು ವೃದ್ಧಿಸಿಕೊಂಡಿರ್ತಾರೆ. ಆದ್ದರಿಂದ ಶುದ್ಧ ಭಕ್ತರಿಗೆ ಏನಾಗುತ್ತೆ, ಅವರು ಕೃಷ್ಣ ಪ್ರೇಮದಲ್ಲಿ ಇರ್ತಾರೆ, ಆದ್ದರಿಂದ ಗೋಲೋಕಕ್ಕೆ ಹೋಗ್ತಾರೆ. ಹಾಗಾಗಿ ಆದ್ದರಿಂದ ಆಧ್ಯಾತ್ಮಿಕ ಲೋಕಗಳಿಗೆ ತೆರಳಿ ಪರಮಪುರುಷನ ಸಾನ್ನಿಧ್ಯದಲ್ಲಿ ಆಧ್ಯಾತ್ಮಿಕ ಆನಂದವನ್ನು ಅನುಭವಿಸಲು ಅವರನ್ನು ಬಿಡಲಾಗುತ್ತದೆ. ಯಾರು ಕೃಷ್ಣ ಪ್ರೇಮವನ್ನು ಹೊಂದಿದ್ದಾರೆ ಅವರಿಗೆ ಕೃಷ್ಣ ಲೋಕಕ್ಕೆ ಪಡೆಯುತ್ತಾರೆ. ಯಾರು ಕೃಷ್ಣ ಪ್ರೇಮ ಇನ್ನೂ ಹೊಂದಿಲ್ಲ, ಭಕ್ತರಾಗಿದ್ದಾರೆ, ಶುದ್ಧ ಭಕ್ತರಾಗಿದ್ದಾರೆ, ಅವರಿಗೆ ಎಲ್ಲಿ ಬಿಡ್ತಾರೆ? ವೈಕುಂಠ ಲೋಕಗಳಲ್ಲಿ ಬಿಡ್ತಾರೆ. ಆಮೇಲೆ ಯಾರು ಕೃಷ್ಣ ದ್ವೇಷಿಗಳಾಗಿದ್ದು ಭಗವಂತನಿಂದ ಹತರಾಗಿದ್ದಾರೆ ಮತ್ತು ಅಥವಾ ಬೇರೆ ನಿರಾಕಾರವಾದಿಗಳಾಗಿ ಬ್ರಹ್ಮನ್ ಸಾಕ್ಷಾತ್ಕಾರ ಮಾಡಿದ್ದಾರೆ, ಅವರಿಗೆ ಬ್ರಹ್ಮಜ್ಯೋತಿಯಲ್ಲಿ ಬಿಡಲಾಗುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಒಂದೇ ರೀತಿಯಾದ ಇದಲ್ಲ, ಕರುಣೆ ಅಲ್ಲ, ಬೇರೆ ಬೇರೆಯ ಒಂದು ಗತಿಯನ್ನ ಅವರು ಹೊಂದುತ್ತಾರೆ. ಸೊ ಅದಕ್ಕೆ ಭಗವಂತನ ಲೋಕ ಅದು ಏನಂತಂದ್ರೆ ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ. ಅಂದ್ರೆ ಆ ಭಗವಂತನ ಲೋಕದಲ್ಲಿ ಎಲ್ಲಿದೆ, ಯಾವ ತರ ಇದೆ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಅಂದ್ರೆ ಆ ಪರಮಧಾಮ, ಆ ಭಗವಂತನ ಧಾಮದಲ್ಲಿ ಸೂರ್ಯ ಆಗಲಿ, ಅಗ್ನಿ ಆಗಲಿ, ವಿದ್ಯುತ್ ಶಕ್ತಿ ಆಗಲಿ, ಬೇರೆ ಯಾವುದು ಅದರಲ್ಲಿ ಇರೋದಿಲ್ಲ, ಬೆಳಗೋದಿಲ್ಲ. ಅಲ್ಲಿ ಭಗವಂತನ ಅಲ್ಲಿ ಕತ್ತಲೆಯೇ ಇರೋದಿಲ್ಲ, ಆಧ್ಯಾತ್ಮಿಕ ಜಗತ್ತು. ಅದಕ್ಕೆ ಕೃಷ್ಣ ಲೋಕ, ಗೋಲೋಕ ವೃಂದಾವನ ಅಂತ ಹೇಳ್ತಾರೆ.
ಅಲ್ಲಿ ಸೂರ್ಯನ ಬೆಳಕು, ಬೆಳದಿಂಗಳು, ಅಗ್ನಿ ಮತ್ತು ವಿದ್ಯುತ್ ಶಕ್ತಿ ಇದ್ಯಾವುದೂ ಇರೋದಿಲ್ಲ. ಅಲ್ಲಿ ಎಲ್ಲ ಲೋಕಗಳು ಕೂಡ ಸ್ವಯಂ ಪ್ರಭೆ, ಭಗವಂತನ ಪ್ರಭೆಯಿಂದ ಬೆಳಗುತ್ತವೆ. ಸೊ ಅದರಿಂದ ಸ್ವಯಂ ಪ್ರಭೆ ಇರ್ತಕ್ಕಂಥ ಲೋಕ ಅಂದ್ರೆ ಅದು ವೈಕುಂಠ ಲೋಕಗಳು. ಹರೇ ಕೃಷ್ಣ. ಇವತ್ತು ನಾವು ಇಷ್ಟು ಓದೋಣ, ಇದಿಷ್ಟಕ್ಕೆ ಇಲ್ಲಿಗೆ ಮುಗಿಸೋಣ. ನಾಳೆ ಇದನ್ನ ಮುಂದುವರಿಸೋಣ. ಹಾಗಾಗಿ ಹರೇ ಕೃಷ್ಣ, ಇವತ್ತು ನಾವು ಅಧ್ಯಾಯ 15ರಲ್ಲಿ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ನಾವು ರಾಗಾನುಗ ಭಕ್ತಿ ಅಂದರೆ ಅದು ಸಾಧನ ಭಕ್ತಿಯ ಮುಂದುವರಿದ ಹಂತ. ಇಲ್ಲಿ ಸ್ವಇಚ್ಛೆಯಿಂದ ಭಗವಂತನೊಡನೆ ಪ್ರೇಮದಿಂದ ನಡೆದುಕೊಂಡಿರಬೇಕು, ಅಥವಾ ಸ್ವಇಚ್ಛೆಯಿಂದ ಆ ಭಗವಂತನಿಗೆ ಭಕ್ತಿ ಸೇವೆ ಮಾಡೋದು. ಅದು ಕೂಡ ರಾಗಾತ್ಮಿಕ ಭಕ್ತರ ಹೆಜ್ಜೆ ಜಾಡಿನಲ್ಲಿ. ರಾಗಾತ್ಮಿಕ ಭಕ್ತರು ಅಂತಂದರೆ ವೃಂದಾವನ ನಿವಾಸಿಗಳು. ಅವರಿಗೆ ಯಾವುದೇ ಒಂದು ಭಕ್ತಿ ಸೇವೆ ಕುರಿತು ಕಲಿಯಬೇಕಾಗಿಲ್ಲ. ಅವರು ಈಗಾಗಲೇ ಭಕ್ತಿ ಸೇವೆಯಲ್ಲಿ ನಿರತರಾಗಿದ್ದಾರೆ. ಅವರು ರಾಗಾತ್ಮಿಕ ಭಕ್ತರು. ಈ ರಾಗಾತ್ಮಿಕ ಭಕ್ತರ ಹೆಜ್ಜೆ ಜಾಡಿನಲ್ಲಿ ನಡೆದು ಭಕ್ತಿಯನ್ನು ಸ್ವಯಂ ಪ್ರೇರಿತವಾಗಿ ಮಾಡ್ತಕ್ಕಂಥವರು ರಾಗಾನುಗ ಭಕ್ತರು. ಸೊ ಈ ರಾಗಾನುಗ ಭಕ್ತರಲ್ಲಿ 2 ರೀತಿ: ಕಾಮರೂಪ ರಾಗಾನುಗ ಭಕ್ತರು, ಸಂಬಂಧ ರೂಪ ರಾಗಾನುಗ ಭಕ್ತರು. ಕಾಮರೂಪ ರಾಗಾನುಗ ಭಕ್ತರು ಕಾಮರೂಪ ರಾಗಾತ್ಮಿಕ ಭಕ್ತರನ್ನು ಅವರು ಅನುಸರಿಸುತ್ತಾರೆ. ಸಂಬಂಧ ರೂಪ ರಾಗಾನುಗ ಭಕ್ತರು ಸಂಬಂಧ ರೂಪ ರಾಗಾತ್ಮಕ ಭಕ್ತರನ್ನು ಅನುಸರಿಸಿ ಕೃಷ್ಣನಿಗೆ ಭಕ್ತಿ ಸೇವೆಯನ್ನು ಸ್ವಯಂ ಪ್ರೇರಿತವಾಗಿ ಸಲ್ಲಿಸ್ತಾರೆ. ಸೊ ಹಾಗಾಗಿ ಇಲ್ಲಿ ಭಗವಂತನನ್ನು ಅಸೂಯೆಯಿಂದಲೋ ಅಥವಾ ಇಂದ್ರಿಯ ತುಷ್ಟಿಯ ಬಯಕೆಯಿಂದಲೋ ಭಯದಿಂದಲೋ ಅಥವಾ ಪ್ರೇಮಪೂರ್ವಕ ಸಂಘಕ್ಕೂ ಹಾತೊರೆದು ಭಗವಂತನಿಂದ ಆಕರ್ಷಿತರಾಗಬಹುದು. ಆದರೆ ಯಾರು ಭಗವಂತನ ಹತ್ರ ಆಕರ್ಷಿತರಾಗಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ಕಶ್ಮಲದಿಂದ ಅವರು ಕಶ್ಮಲವನ್ನು ಕಳೆದುಕೊಳ್ತಾರೆ. ಅದಕ್ಕೆ ಕ್ರಮೇಣವಾಗಿ ಆಧ್ಯಾತ್ಮಿಕ ಪ್ರೇಮ, ಕೃಷ್ಣ ಪ್ರೇಮವನ್ನು ತಳೆದುಕೊಳ್ತಾರೆ. ಸೊ ಭಗವಂತನ ಭಕ್ತರ ಗುರಿ ಕೃಷ್ಣ ಪ್ರೇಮ. ಇಲ್ಲಿ ನಮಗೆ ತಿಳಿದುಕೊಳ್ತಕ್ಕಂಥದ್ದು ಕಾಮರೂಪದಲ್ಲಿ ಗೋಪಿಯರು, ಗೋಪಿಯರು, ಗೋಪಿಕಾ ಸ್ತ್ರೀಯರು, ರಾಧಾರಾಣಿ ಮತ್ತೆ ರಾಧಾರಾಣಿ ಮತ್ತು ಸಖಿಯರು ಬರ್ತಾರೆ. ಆದರೆ ಇದು ಮೇಲ್ನೋಟಕ್ಕೆ ಲೈಂಗಿಕ ಆಸಕ್ತಿಯ ಕಾರಣವಾಗಿ ಬಂದ ಕೃಷ್ಣನಿಂದ ಆಕರ್ಷಿತರಾದರು ಅಂತ ಕಾಣುತ್ತೆ. ಆದರೆ ಅವರಲ್ಲಿರೋದು ಶುದ್ಧ ಕೃಷ್ಣ ಪ್ರೇಮ. ಅವರಲ್ಲಿ ಇರ್ತಕ್ಕಂಥದ್ದು ಶುದ್ಧ ಕೃಷ್ಣ ಪ್ರೇಮ. ಸೊ ಈ ರೀತಿಯಾಗಿ ಇರ್ತಾರೆ ಅವರು. ಮತ್ತೆ ಇಲ್ಲಿ ಅನೇಕ ರೀತಿಯ ವಿಧದಲ್ಲಿ ಭಗವಂತನನ್ನು ಆಕರ್ಷಿತರಾದರೂ ಕೂಡ ಅದರಲ್ಲಿ ಗೋಪಿಯರು ಮತ್ತು ಯದುವಂಶದ ವೃಷ್ಣಿಗಳು ಇವರನ್ನ ಈ ಗೋಪಿಯರು ಮತ್ತು ಯದುವಂಶದ ವೃಷ್ಣಿಯರು ಇವರು ರಾಗಾತ್ಮಿಕ ಭಕ್ತರು. ಆಮೇಲೆ ಉಳಿದವರು ಅಂದರೆ ಅದರಲ್ಲಿ ನಾರದ ಮುನಿಗಳು ಹೇಳ್ತಾರೆ, ನಾರದ ಮುನಿಗಳು ಸಾಧನಾ ಭಕ್ತಿ. ಆಮೇಲೆ ಪಾಂಡವರು ಕೃಷ್ಣನಲ್ಲಿ ಸ್ನೇಹದಿಂದ ಇದ್ದು ಪ್ರೇಮ ಇರಿಸ್ಕೊಂಡಿದ್ರು. ಅವರೆಲ್ಲರೂ ಕೂಡ ರಾಗಾತ್ಮಿಕ ಭಕ್ತರಲ್ಲ ಅಂತ ಹೇಳ್ತಾರೆ ಇಲ್ಲಿ ಹೇಳ್ತಾರೆ. ಅಂದ್ರೆ ರಾಗಾತ್ಮಿಕ ಭಕ್ತರಲ್ಲಿ ಅಲ್ಲಿ ವ್ರಜವಾಸಿಗಳು ಮತ್ತೆ ವೃಷ್ಣಿ ಕುಲದವರು ಅವರಷ್ಟೇ ರಾಗಾತ್ಮಿಕ ಭಕ್ತರು. ಆಮೇಲೆ ಇಲ್ಲಿ ಯಾರ್ಯಾರು ಎಲ್ಲಿ ಹೋಗ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನಿಂದ ಆಕರ್ಷಿತರಾದವರು ಎಲ್ಲರೂ ಒಂದೇ ಗುರಿ ಮುಟ್ತಾರೆ. ಇಲ್ಲಿ ಒಂದೇ ಗುರಿ ಮುಟ್ತಾರೆ ಅಂದ್ರೆ ಕೆಲವರು ಬ್ರಹ್ಮಜ್ಯೋತಿ ಹೋಗ್ತಾರೆ, ಕೆಲವರು ಭಗವಂತನ ಲೋಕಕ್ಕೆ ಹೋಗ್ತಾರೆ, ಮತ್ತೆ ಕೆಲವರು ಕೃಷ್ಣ ಲೋಕಕ್ಕೆ ಹೋಗ್ತಾರೆ. ಇದರಲ್ಲಿ ಯಾರ್ಯಾರು ಹೋಗ್ತಾರೆ ಅಂತಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಕಂಸ, ಶಿಶುಪಾಲ ಇವರು ಬ್ರಹ್ಮಜ್ಯೋತಿ ಹೋಗ್ತಾರೆ. ಆಮೇಲೆ ಯಾರು ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತರಾಗಿ ಭಗವಾನ್ ಸಾಕ್ಷಾತ್ಕಾರ ಮಾಡ್ತಾರೆ ಅವರು ವೈಕುಂಠ ಲೋಕಗಳಿಗೆ ಹೋಗ್ತಾರೆ. ಯಾರು ಕೃಷ್ಣ ಪ್ರೇಮವನ್ನು ಪಡ್ಕೊಂಡಿದ್ದಾರೆ ಅವರು ಗೋಲೋಕ ವೃಂದಾವನವನ್ನು ಪಡ್ಕೊಳ್ತಾರೆ. ಸೊ ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಒಂದೇ ಗುರಿಯನ್ನು ತಲುಪುತ್ತಾರೆ. ಅದರ ಅರ್ಥ ಎಲ್ಲರೂ ಕೂಡ ಒಂದೇ ಕಡೆ ಹೋಗ್ತಾರೆ ಅಂತ ಅಲ್ಲ. ಅಲ್ಲಿ ಕೂಡ ಭಗವಂತನಲ್ಲಿ ಯಾರು ನಿರಾಕಾರ ಬ್ರಹ್ಮನ್ ಸಾಕ್ಷಾತ್ಕಾರ ಮಾಡ್ತಾರೆ ಅವರು ಬ್ರಹ್ಮಜ್ಯೋತಿಗೆ ಹೋಗ್ತಾರೆ. ಯಾರು ಪರಮಾತ್ಮ ಸಾಕ್ಷಾತ್ಕಾರ ಮಾಡ್ತಾರೆ ಅವರು ಕೂಡ ಬ್ರಹ್ಮಜ್ಯೋತಿ ಹೋಗ್ತಾರೆ. ಯಾರು ಭಗವಾನ್ ಸಾಕ್ಷಾತ್ಕಾರ ಮಾಡ್ತಾರೆ ಅವರು ಭಗವಂತನ ಲೋಕಕ್ಕೆ ಹೋಗ್ತಾರೆ. ಸೊ ಇದರಲ್ಲಿ ವ್ಯತ್ಯಾಸ ಉಂಟು. ಆದರೆ ಮೇಲ್ನೋಟಕ್ಕೆ ನಮಗೆ ಹೇಗೆ ಕಾಣುತ್ತೆ ಅಂದ್ರೆ ಎಲ್ಲರೂ ಒಂದೇ ಗುರಿ ತಲುಪುತ್ತಾರೆ. ಯಾಕಂದ್ರೆ ಭಗವಂತನ ಒಂದು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂದರೆ ಭಗವಂತನ ಅಂದ್ರೆ ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್ ಸಾಕ್ಷಾತ್ಕಾರ. ಸೊ ಅದರಲ್ಲಿ ಅಂತಿಮ ಸಾಕ್ಷಾತ್ಕಾರ ಭಗವಾನ್ ಸಾಕ್ಷಾತ್ಕಾರ. ಇದನ್ನೆಲ್ಲ ನಾವಿವತ್ತು ಚರ್ಚೆ ಮಾಡಿದ್ದೇವೆ. ಹರೇ ಕೃಷ್ಣ. ಇದನ್ನು ಮುಂದುವರಿಸ್ಕೊಂಡು ಹೋಗೋಣ.
ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ